ಒಳಿತು ಮಾಡು ಮನ್ಸ, ನೀ ಇರೋದು 3 ದಿವಸ. ಈ ಸ್ವರ್ಗದ ಸುಖದ ಕನಸನ್ನ ಆಸೆಯನ್ನ ಗಮನದಲ್ಲಿಟ್ಕೊಂಡು ಯುವಕರನ್ನ ಈ ಬ್ಲೂ ಫಿಲ್ಮ್ಸ್ ತೋರಿಸಿ, ಪಾರ್ನ್ ಮೂವೀಸ್ ತೋರಿಸಿ ಭಯೋತ್ಪಾದನೆಗೆ ಎಳಿತಾರೆ ಅನ್ನೋ ಮಾತಿದೆ. ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಸ್ವರ್ಗದಲ್ಲಿ ಅಪ್ಸರೆಗಳನ್ನ ಕೊಡ್ತಾನ, ಅವ್ರಿಗೆ ಮದುವೆ ಮಾಡ್ತಾನ? ಹೌದು, ಮಾಡ್ತಾನೆ. ಸ್ವರ್ಗ ನರಕ ಎಲ್ಲ ಮೇಲೆಲ್ಲ ಕೇಳು ಜನಕ. ಪ್ರಪಂಚವನ್ನೇ ಮುಸಲ್ಮಾನ್ ಪ್ರಪಂಚ, ಇಸ್ಲಾಮಿಕ್ ವರ್ಲ್ಡ್ ಮಾಡಬೇಕು ಅಂತ ಏನಾದರೂ ಉದ್ದೇಶ ಇದೆಯಾ? 99% ಅಂಥವ್ರು ಇಲ್ಲ. ಮನುಷ್ಯ ದೇವನಲ್ಲ, ಮರ ಗಿಡಗಳು ದೇವರಲ್ಲ, ನಾವು ಮಾಡುವಂಥ ವಿಗ್ರಹಗಳು ದೇವರಲ್ಲ. ಇದು ಎಕ್ಸೋಡಸ್ನಲ್ಲಿ, ಬೈಬಲ್ನಲ್ಲಿ ಇದೆ. ನಮ್ಮ ಭಾರತ ಅಸಹಿಷ್ಣು ಅಂದರೆ ನಾವು ಅದನ್ನು ಸಹಿಸ್ಕೊಳ್ಬೇಕಾ ಸರ್? ಯೇಸು ಸತ್ತಿಲ್ಲ, ಜೀವಂತವಾಗಿದ್ದಾರೆ. ಯೇಸು ಬಂದ ಮೇಲೆ ಜನರಿಗೆ ಉಪದೇಶ ಮಾಡ್ತಾರೆ. ನಾನು ಬೋಧಿಸಿದ್ದು ಮತ್ತು ಪ್ರವಾದಿ ಮೊಹಮ್ಮದ್ ಬೋಧಿಸಿದ್ದು, ಪ್ರವಾದಿ ಮೋಸೆಸ್ ಬೋಧಿಸಿದ್ದು ಎಲ್ಲವೂ ಒಂದೇ. ಭೂಗೋಳದಲ್ಲಿ ಒಂದು ಜ್ಯೋತಿ ಇದೆ, ಅದಕ್ಕೆ ಭಾರತ ಮಾತೆ ಎಂಬ ಹೆಸರು ಇದೆ. ಹಾಗಾದರೆ ಆ ಆ್ಯಕ್ಟರ್ಸ್ ಹೇಳೋದು ಸರಿ ಅಂತನಾ? ಒಬ್ಬ ಮನುಷ್ಯ ಅವನ ಮನಸ್ಸಿಗೆ ಬಂದಿರೋದನ್ನು ಅವನು ಮಾತಾಡೋಕ್ಕೆ ಅವನಿಗೆ ಹಕ್ಕಿದೆ. ಅಲ್ಲಿ ನಿಮ್ಮ ಸಮುದಾಯದ ಕೆಲವರು ಕೊಲೆ ಬೆದರಿಕೆಗಳನ್ನು ಹಾಕ್ತಾರೆ, ಕೊಲೆಗಳನ್ನು ಮಾಡ್ತಾರೆ. ಆ ಒಂದು ವಿಚಾರದ ಕಾರಣದಿಂದಲೇ ಹಿಂದೂ ಸಮುದಾಯದಲ್ಲಿ ಒಗ್ಗಟ್ಟಾಗಿ ಜೀವನ ಮಾಡೋಕ್ಕೆ ಆಗ್ತಿಲ್ಲ. ಅದು ಬೇರೆ ಡಿಸ್ಕಷನ್, ಅದಕ್ಕೆ ಬೇರೆ ಕ್ಲಾಸ್ ಇದೆ. ದಟ್ಸ್ ನಾಟ್ ಉಮರ್ ಶರೀಫ್ ಜಾಬ್. ನೋಡಿ ಸರ್, ಸಿದ್ಧಾಂತ ಏನೇ ಇರಲಿ, ಶಾಂತಿ ಅಂತ ಕರೆಸ್ಕೊಳ್ಳುವಂಥ ಧರ್ಮದಲ್ಲಿ ಶಾಂತಿ ಕಾಪಾಡ್ಲಿಕ್ಕೆ ಸಾಧ್ಯ ಆಗ್ತಿದೆಯಾ? ಯೇಸು ಕ್ರಿಸ್ತು ಬರ್ತಾರೆ ಅಂತ ನಂಬಿಕೆ ಇದೆ. ಯೇಸು ಮತ್ತು ಮೋಸಸ್ಸು ಮತ್ತು ಪ್ರವಾದಿ ಮೊಹಮ್ಮದ್, ಅದರ ನಂತರ 1,24,000 ಪ್ರವಾದಿಗಳು ಬಂದಿರೋರು, ಎಲ್ಲರ ಮೆಸೇಜು ಒಂದಾಗಿತ್ತು. ಇದರ ಅರ್ಥ ನೀವು ಸಮರ್ಥಿಸಿಕೊಳ್ತಿದ್ದೀರಿ ಅಂತಾನೆ. ಸರಸ್ವತಿ, ಲಕ್ಷ್ಮಿ, ಹಿಂದೂ ದೇವತೆಗಳನ್ನು ನಗ್ನವಾಗಿ ಚಿತ್ರಿಸೋದು ನಿನ್ನೆ ಮೊನ್ನೆ ವಿಚಾರ ಅಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಬಹಳಷ್ಟು ಪುರಾವೆಗಳು ಸಿಕ್ಕಿದ್ದಾವೆ. MF ಹುಸೇನ್ ಅದೊಂದು ಎಕ್ಸಾಂಪಲ್ ಅಷ್ಟೇ. ಕಾನೂನು ರೀತಿಯಲ್ಲಿ ಅವ್ರನ್ನ ಬಂಧಿಸಬಹುದು ಸರ್. ನಾವು ಹುಟ್ಟಿದಾಗಿಂದ ಪೊಲೀಸರು ಬಂಧಿಸ್ತಾನೆ ಇದ್ದಾರೆ. ಇಸ್ ದಟ್ ಓನ್ಲಿ ಅ ರೆಮಿಡಿ? ಅದೊಂದೇನಾ ಪರಿಹಾರ? ಇದೇನ ಸಭ್ಯತೆ, ಇದೇನ ಸಂಸ್ಕೃತಿ. ನಿಜಕ್ಕೂ ನಿಖಾ ಹಲಾಲ್ ಅಂದ್ರೆ ನಿಮ್ಮ ಪ್ರಕಾರ? ಕ್ರಿಕೆಟ್ ಮುಲ್ಲಾಗಳು ಅವರು ಈ ಹಲಾಲ ಹೆಸರಿನಲ್ಲಿ ಒಂದು ದ್ರೋಹ ಮಾಡ್ತಿದ್ದಾರೆ ಮುಸ್ಲಿಂ ಸಮಾಜ. ಮುಸಲ್ಮಾನರು ಅವ್ರ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳನ್ನು ಮದುವೆ ಆಗಬಹುದು ಅಂತ ಏನಾದರೂ ಇದೆಯಾ? ನೋಡಿ, ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳನ್ನು ಕೂಡ ಮದುವೆ ಮಾಡೋಕ್ಕೆ ಇಸ್ಲಾಂ ಬೆಂಕಿ ಸುಡುತ್ತೆ ಅಂತ ಯಾವಾಗ ಗೊತ್ತಾಗತ್ತೆ ನಮಗೆ? ನಾನು ನನ್ನ ಕೈಯಿಂದ ಏನು ಮಾಡೋಕ್ಕಾಗಲ್ಲ. ಕೌನ್ಸಿಲ್ ಆಫ್ ನೈಸಿಯಾ ಅಂತ ಒಂದು ಜಾಗದಲ್ಲಿ ಅಲ್ಲಿ ತೀರ್ಮಾನ ತಗೊಳ್ಳಾಯಿತು. ದೇವನಿಗೆ ಮಗ ಇದ್ದಾನೆ, ಅವರು ಯೇಸು ಕ್ರಿಸ್ತ ಅಂತ ನಿರ್ಧಾರ ತಗೊಂಡ್ರು. ನೀನೇ ರಾಮ, ನೀನೇ ಶ್ಯಾಮ, ನೀನೇ ಅಲ್ಲ. ವೆಲ್ಕಮ್ ಬ್ಯಾಕ್. ಲೆಟ್ಸ್ ಕಂಟಿನ್ಯೂ ದಿಸ್ ಕಾನ್ವರ್ಸೇಷನ್ ವಿತ್ ಇಸ್ಲಾಮಿಕ್ ಸ್ಕಾಲರ್ ಶ್ರೀ ಉಮರ್ ಶರೀಫ್ ಸರ್. ವೆಲ್ಕಮ್ ಬ್ಯಾಕ್. ಈಗಾಗಲೇ ಬಹಳಷ್ಟು ಪ್ರಶ್ನೆಗಳನ್ನು ನಾನು ಕೇಳಿದ್ದೀನಿ, ಒಂದು ಒಳ್ಳೆಯ ಸಂವಾದ ಕೂಡ ಆಗಿದೆ ಅನ್ನೋದು ನನ್ನ ಅನಿಸಿಕೆ. ಸರ್, ಈಗ ನಾನು ಕೇಳ್ತಾ ಇರೋ ಪ್ರಶ್ನೆ ಭಾಳ ಸೂಕ್ಷ್ಮ ವಿಚಾರ. 2007ರಲ್ಲಿ ಜರ್ಮನಿಯಲ್ಲಿ ಸೆಂಟ್ರಲ್ ಕೌನ್ಸಿಲ್ ಫಾರ್ ಎಕ್ಸ್ ಮುಸ್ಲಿಮ್ಸ್ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ರೆಡಿ ಆಗುತ್ತೆ. ಆ ಪ್ಲ್ಯಾಟ್ಫಾರ್ಮ್ನ ಉದ್ದೇಶ ಏನು ಅಂತ ಹೇಳಿದರೆ, ಯಾರಿಗೆಲ್ಲ ಇಸ್ಲಾಂ ಧರ್ಮದಲ್ಲಿ ನಂಬಿಕೆ ಇರಲ್ವೋ, ಅಥವಾ ಕುರಾನ್ನಲ್ಲಿ ಆಸಕ್ತಿ ಇಲ್ವೋ, ಪ್ರವಾದಿ ಬಗ್ಗೆ ಗೌರವ ಇರಲ್ವೋ, ಅಥವಾ ಆ ಸಿದ್ಧಾಂತ ಯಾರು ಒಪ್ಪಿಕೊಳ್ಳಲ್ವೋ ಅಂಥವರ ಅನಿಸಿಕೆಗಳನ್ನು ಹೇಳಿಕೊಳ್ಳಿಕ್ಕೆ ಒಂದು ವೇದಿಕೆ ನಿರ್ಮಾಣ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಯಾವ ಮುಸಲ್ಮಾನ್ ಕೂಡ ತಮ್ಮ ಒಂದು ಭಿನ್ನಾಭಿಪ್ರಾಯಗಳನ್ನ ಹೇಳ್ಕೊಳ್ಳೋ ಹಾಗಿರಲ್ಲ. ಒಂದು ವೇಳೆ ಇಸ್ಲಾಮಿಕ್ ವಿರುದ್ಧ ಅವ್ರು ಹೇಳಿಕೆ ಕೊಡ್ತಾರೆ ಅಂತ ಹೇಳಿದರೆ ಅಲ್ಲಿ ಮುಸಲ್ಮಾನ್ ಮುಖಂಡರು ಅವರನ್ನು ಮಾನಸಿಕವಾಗಿ, ದೈಹಿಕವಾಗಿ ಹಿಂಸೆ ಮಾಡ್ತಾಯಿದ್ರು ಅನ್ನೋ ಆರೋಪ ಕೂಡ ಕೇಳಿಬರ್ತಾ ಇತ್ತು. ಈ ಎಕ್ಸ್ ಮುಸ್ಲಿಮ್ಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದು ಒಂದು ಪ್ರಶ್ನೆ. ಅದರ ಜೊತೆಗೆ 2024 ಸರ್ವೆ ಪ್ರಕಾರ ಅಮೇರಿಕಾದಲ್ಲಿ, ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂಥ ಅಮೇರಿಕಾದಲ್ಲಿ ಒಂದು ವರ್ಷಕ್ಕೆ ಒಂದು 23% ಮುಸ್ಲಿಮ್ಸ್ ಎಕ್ಸ್ ಮುಸ್ಲಿಮ್ಸ್ ಆಗ್ತಾ ಇದ್ದಾರೆ. ಹೌ ಡು ಯು ಲುಕ್ ಇನ್ ಟು ಇಟ್? ಇಸ್ಲಾಂನಲ್ಲಿ ಬಲವಂತ ಇಲ್ಲ, ಬಲವಂತ ಇಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಇವಾಗ ಇಸ್ಲಾಮಿನ ಕಾನೂನಿನಲ್ಲಿ ಒಬ್ಬ ಮನುಷ್ಯ ಬಂದು ಇಸ್ಲಾಂ ಬಿಟ್ಟು ಆಚೆ ಹೋಗ್ಬೇಕಂದ್ರೆ ಅವ್ನು ಹೋಗ್ಬಿಟ್ರೆ ಫಿನಿಶ್, ಅದು ಏನು ತೊಂದರೆ ಇಲ್ಲ, ಅವ್ನು ಹೋಗ್ಬಿಟ್ಟ, ನಾವು ಅವನ ಬಗ್ಗೆ ಏನೋ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಅವನು ಯಾವ ಜಾಗದಲ್ಲಿ ಹುಟ್ಟಿ ಅವನು ಅದರ ವಿರುದ್ಧವಾಗಿ ಮಾತಾಡೋಕ್ಕೆ ಶುರು ಮಾಡಿದ್ರೆ ಆವಾಗ ಅದು ಟ್ರೀಸನ್ಗೆ ಒಳಗೆ ಪಡ್ತಾನೆ, ಅಗೇನ್ಸ್ಟ್ ದ ನೇಷನ್ಸ್ ಇಂಟ್ರೆಸ್ಟ್.
ಯಾಕಂದರೆ ಈ ಇಸ್ಲಾಂ ಬಂದು ಒಂದು ಕಂಟ್ರಿನಲ್ಲಿ ಶರಿಯಾವಾಗಿ ಫಾಲೋ ಮಾಡುವಾಗ ಇಟ್ ಈಸ್ ದ ಲಾ, ಇಟ್ ಈಸ್ ದ ಲಾ ಆಫ್ ದ ಲ್ಯಾಂಡ್. ಇವಾಗ ಸಂವಿಧಾನದ ಚೌಕಟ್ಟು ಒಳಗೆ ಇದ್ದುಕೊಂಡು ಸಂವಿಧಾನದ ಕಾನೂನು ಅಡಿಯಲ್ಲಿ ಇದ್ದುಕೊಂಡು ಜೀವನ ಮಾಡಿದ್ರೆ ಇಲ್ಲಿ ಅವರು ಜೀವನ ಮಾಡ್ಕೊಳ್ಬೋದು, ಸಿಟಿಸನ್ ಆಗಿ ಇರ್ಬೋದು. ಇವಾಗ ಸಂವಿಧಾನವನ್ನು ನಾನು ಒಪ್ಪಿಗೆ ಕೊಡಲ್ಲ, ನಾನು ಅದನ್ನು ವಿರೋಧಿಸ್ತೀನಿ ಅಂತ ಹೇಳುವಾಗ ಅವನು ದೇಶ ವಿರೋಧಿ ಆಗ್ತಾನೆ, ದೇಶದ್ರೋಹಿ ಆಗ್ತಾನೆ. ಇವಾಗ ಇಸ್ಲಾಮಿಕ್ ಕಂಟ್ರಿ ಬೇರೆ, ಇಸ್ಲಾಮಿಕ್ ಸಮಾಜ ಬೇರೆ. ಇಸ್ಲಾಮಿಕ್ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಒಂದು ಇಸ್ಲಾಂ ಬಿಟ್ಟು ಆಚೆ ಹೋದರೆ ಅವನನ್ನ ಸಣ್ಣ ಕ್ವೆಶ್ಚನ್ ಮುಗಿಸ್ಬಿಡ್ತೀನಿ ಅದನ್ನು. ಬಲವಂತ ಇಲ್ಲ ಅಂತ ಹೇಳಿ, ಇದು ಬಲವಂತನೇ ಅಂತ ಅನ್ಸಲ್ವಾ? ಆತ ಬಿಡ್ತಾ ಇದ್ದಾನೆ ಅಂತ ಹೇಳಿದಾಗ ಆತನಿಗೆ ಹಿಂಸೆ ಕೊಡುವಂಥ ಅದೇ ನಿಮಗೆ ಮುಂದೆ ನಾನು ಎಕ್ಸ್ಪ್ಲನೇಷನ್ ಕೊಡಕ್ಕೆ ಬರ್ತಾ ಇದ್ದೀನಿ. ಇವಾಗ ಭಾರತ ಇದು ಬಂದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇದೆ. ಇಲ್ಲಿ ಒಬ್ಬ ವ್ಯಕ್ತಿ ಇಸ್ಲಾಂ ಬಿಟ್ಟು ಆಚೆ ಹೋದರೆ ಅವನನ್ನು ಪ್ರಶ್ನೆ ಮಾಡಂಗಿಲ್ಲ ಭಾರತದಲ್ಲಿ. ಕರೆಕ್ಟ್. ಚೈನಾದಲ್ಲಿ ಕೂಡ ಅದೇ, ಚೈನಾದಲ್ಲಿ ಕೂಡ ಅದೇ. ಬಟ್ ಸೌದಿ ಅರೇಬಿಯಾನಲ್ಲಿ ಒಬ್ಬ ಆಚೆ ಹೋಗ್ತಾನಂದ್ರೆ ಅವನು ಆಚೆ ಹೋದರೆ ಕೂಡ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ, ಅವನು ಆಚೆ ಹೋಗ್ಬಿಡ್ತಾನೆ, ಇಸ್ಲಾಂ ಬಿಟ್ಟು ಆಚೆ ಹೋದ. ಬಟ್ ಅಲ್ಲಿ ಇದ್ದುಕೊಂಡು ಅರ್ಥ ಮಾಡ್ಕೊಳ್ಬೇಕಂದ್ರೆ ಇಸ್ಲಾಮಿನ ಕುರಿತು ಅವನ ಅದರ ವಿರುದ್ಧವಾಗಿ ಅಪಪ್ರಚಾರ ಮಾಡಬೇಕಂದ್ರೆ ಅಲ್ಲಿ ಅವನನ್ನು ತಡೆ ಮಾಡಲಾಗತ್ತೆ. ಅವನು ಒಂದು ವೇಳೆ ಒಂದು ಗುಂಪನ್ನು ಸೇರಿಸ್ಕೊಂಡು ಒಂದು ರೆವಲ್ಯೂಷನ್ ಶುರು ಮಾಡಬೇಕಂದ್ರೆ ಅವನ ಮೇಲೆ ಕಾನೂನು ಕ್ರಮ ತಗೊಳ್ಳಾಗತ್ತೆ. ಅಂದರೆ ಯಾಕೆ ಆ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ ಸರ್? ಇಲ್ಲ, ಆ ಸಂಖ್ಯೆ ಜಾಸ್ತಿ ಆಗಿಲ್ಲ. ಶ್ಯೂರ್. ಇವಾಗ ಏನಂದರೆ ಇವಾಗ ನೀವು ಜಸ್ಟ್ ಗೂಗಲ್ನಲ್ಲಿ ಟಚ್ ಮಾಡಿದ್ರು ಕೂಡ ವಿಚ್ ಈಸ್ ದ ಲಾರ್ಜೆಸ್ಟ್ ಅಂದರೆ ಕುರಾನ್ ರೀಡ್, ವಿಚ್ ಈಸ್ ದ ರಿಲಿಜನ್ ವೇರ್ ದ ಲಾರ್ಜೆಸ್ಟ್ ಕನ್ವರ್ಷನ್ ಇಸ್ ಹ್ಯಾಪ್ನಿಂಗ್. ಸುಮ್ಮನೆ ನೀವು ಜಸ್ಟ್ ಇಂಡಿಯಾನಲ್ಲಿ ಯಾವ ರಿಲಿಜನ್ಗೆ ಜಾಸ್ತಿ ಕನ್ವರ್ಷನ್ ಆಗ್ತಿದೆ ಅಂತ ನೋಡಿ. ಅದೇ ರೀತಿ ಅಮೇರಿಕಾನಲ್ಲಿ ದ ಲಾರ್ಜೆಸ್ಟ್ ಕನ್ವರ್ಷನ್ ಯಾವ ರಿಲಿಜನ್ಗೆ ಆಗ್ತಿದೆ ಅಂತ ನೀವೇ ನೋಡಿ. ನಮ್ಮಲ್ಲಿ ಮಿಷನರಿ ಆ್ಯಕ್ಟಿವಿಟಿ ಇಲ್ಲ, ಲೈಕ್ ಕ್ರಿಶ್ಚಿಯನ್ಸ್ನಲ್ಲಿ ಮಿಷನರಿ ಆ್ಯಕ್ಟಿವಿಟಿ ಇಲ್ಲ. ಬಟ್ ನಮ್ಮಲ್ಲಿ ಮಸೀದಿನಲ್ಲಿ ಬಯಾನ್ ನಡೆಯುತ್ತೆ. ಮತ್ತು ಅದೇ ರೀತಿಯಲ್ಲಿ ನಮ್ಮ ಇಸ್ಲಾಂ ಬಗ್ಗೆ ಏನು ಸರ್ ಬಯಾನ? ಬಯಾನ್ ಓಕೆ ಗಾಟ್ ಇಟ್. ಬಯಾನ್ ಅಂದರೆ ಸ್ಪೀಚಸ್ ನಡೆಯುತ್ತೆ. ಅದೇ ರೀತಿ ಬಂದು ನಾವು ಜೀವನ ಮಾಡುವ ಆ ಒಂದು ಶೈಲಿ ನೋಡಿ ಕೆಲವರು ಪ್ರಶ್ನೆ ಮಾಡೋರು ಮಾಡ್ತಾರೆ. ಅದರ ಜೊತೆಗೆ ಅವ್ರಿಗೆ ಇಷ್ಟಪಟ್ಟರೆ ಅವರು ಇಸ್ಲಾಂ ಧರ್ಮವನ್ನು ಸ್ವೀಕರಿಸ್ತಾರೆ. ಬೇರೆ ರೀತಿಯಲ್ಲಿ ಇಸ್ಲಾಂಗೆ ಕನ್ವರ್ಟ್ ಆಗೋರು ಹೆಂಗಿದ್ದಾರೆ ಅಂದರೆ ಮದುವೆ ಮಾಡೋಕ್ಕೋಸ್ಕರ, ಅಂದರೆ ಒಂದು ಹೆಂಗಸು ಮೇಲೆ ಅವ್ರಿಗೆ ಲವ್ ಆಗಿರುತ್ತೆ, ನಾನು ಇಸ್ಲಾಂ ಧರ್ಮವನ್ನು ಸ್ವೀಕರಿಸ್ತೀನಿ ಅಂತ ಅವರು ಹಂಗೆ ಬರೋರು ಇದ್ದಾರೆ. ಸೊ ಕನ್ವರ್ಷನ್ ರೇಟ್ ಅಕ್ರಾಸ್ ದಿ ವರ್ಲ್ಡ್, ಅಮೇರಿಕಾನಲ್ಲಿ ದ ಫಾಸ್ಟೆಸ್ಟ್ ಕನ್ವರ್ಷನ್ ಈಸ್ ಟುವರ್ಡ್ಸ್ ಇಸ್ಲಾಂ. ಇಂಡಿಯಾನಲ್ಲಿ ಕೂಡ ಅಷ್ಟೇ. ಇವಾಗ ಒಂದು 2-3 ವರ್ಷ ಮುಂಚೆ ಕೊಯಂಬತ್ತೂರು ಪಕ್ಕ ಒಂದು ಗ್ರಾಮ, ಟೋಟಲಿ ಆ ಗ್ರಾಮ ಒಂದು ಇಸ್ಲಾಂ ಕನ್ವರ್ಟ್ ಆಯಿತು. ಓಕೆ, ಇದು ತಮಿಳ್ನಾಡಿನಲ್ಲಿ ಜಾಸ್ತಿ ಆಗ್ತಿದೆ. ಬೇರೆ ಬೇರೆ ವಿಲೇಜಸ್ಸು ಟೋಟಲಿ ಕನ್ವರ್ಟ್ ಆಗ್ತಿದೆ. ಭಯ ತೋರಿಸ್ತಾ ಇದ್ದಾರೆ, ನೀವು ನಮಗೆ ಹೀಗೆ ಸೆಪ್ರೇಟಾಗಿ ಮಾಡಿ ಇಟ್ಟಿದ್ರೆ ನಾವು ಇಸ್ಲಾಂಗೆ ಹೋಗ್ಬಿಡ್ತೀವಿ ಅಂತ. ಹಾಗಾದರೆ ಅವರಿಗೆ ಆಕರ್ಷಣೆ ಆಗುವಂಥದ್ದು ಇಸ್ಲಾಂ ಧರ್ಮದಲ್ಲಿ ಏನಿದೆ ಸರ್? ಐ ಮೀನ್ ಈ ಕನ್ವರ್ಷನ್ಸಲ್ಲಿ ಮತಾಂತರ ಮಾಡುವವರು ಜನರಿಗೆ ಒಂದಿಷ್ಟು ದುಡ್ಡು, ಉದ್ಯೋಗದ ಭರವಸೆ, ಬೇರೆ ಬೇರೆ ರೀತಿಯಾದಂಥ ಸೌಲಭ್ಯಗಳು, ವಾಟ್ ಎವರ್ ಮಟೀರಿಯಲಿಸ್ಟಿಕ್ ಸಂಬಂಧಪಟ್ಟ ಹಾಗೆ ಈ ರೀತಿ ಆಮಿಷಗಳನ್ನು ಒಡ್ತಾರೆ ಅನ್ನೋ ಒಂದು ಆರೋಪ ಪ್ರತೀತಿ ಇದೆ, ನಿಮಗೆ ಗೊತ್ತಿರುತ್ತೆ. ಆ ಥರದ್ದೇನಾದರೂ ಇಸ್ಲಾಂ ಧರ್ಮದಲ್ಲಿ ಇದೆಯಾ? ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇನ್ನೊಂದು ಎಕ್ಸಾಂಪಲ್ ಆಮೇಲೆ ಕೊಡ್ತೀನಿ, ಆಫ್ಟರ್ ರೆಕಾರ್ಡಿಂಗ್ ಎಲ್ಲ ಮುಗಿಸ್ಮೇಲೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅದು ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದು ಒಂದು ಇಂಟ್ರೆಸ್ಟಿಂಗ್. ಒಬ್ಬ ಹುಡುಗ ಬರ್ತಾನೆ, ನಾವು ಮಸೀದಿನಲ್ಲಿ ಪಕ್ಕ ಇರುವಾಗ ಪ್ರಾರ್ಥನೆ ಮಾಡೋ ಜಾಗದಲ್ಲಿ ಬಂದು ಒಬ್ಬ ಹುಡುಗ ಬಂದು ಕೇಳ್ತಾನೆ, ಹಿಂದೂ ಹುಡುಗ, ನಾನು ಮುಸ್ಲಿಂ ಆಗಬೇಕಂತಿದ್ದೀನಿ ಅಂತ. ಅಪ್ಪ ಏನಪ್ಪ, ಏನಕ್ಕೆ ನೀನು ಮುಸ್ಲಿಂ ಆಗಬೇಕಂತಿದ್ಯಾ? ತಮಿಳ್ ಮಾತಾಡೋ ಒಬ್ಬ ಹುಡುಗ. ಇಲ್ಲ ಭಾಯ್, ನೀವು ಬಂದು ಫ್ರೈಡೇ ನೀವು ನಮಾಜ್ಗೆ ಹೋಗ್ತೀರಲ್ಲ, ಒಳ್ಳೆ ಡ್ರೆಸ್ ಹಾಕೊಂಡು ಹೋಗ್ತೀರಾ, ಒಳ್ಳೆ ಪರ್ಫ್ಯೂಮೆಲ್ಲ ಹಾಕೊಂಡು ಹೋಗ್ತೀರಾ, ನಾನು ನಿಮ್ಮ ಜೊತೆಗೆ ಬಂದು ಕೂತ್ಕೊಳ್ಬೇಕಷ್ಟೇ. ಇಷ್ಟೇ. ನಿಮ್ಮ ಥರ ನಂತರ ಅಧ್ಯಯನ ಮಾಡಿಕೊಂಡು ದೇವನ ಯಾರು ಅದು ಇದು ಅಂತ ಪ್ರಶ್ನೆ ಮಾಡೋರ ಆ ಮನಸ್ಥಿತಿನಲ್ಲಿ ಇಲ್ಲ. ವೆರಿ ವೆರಿ ಸಿಂಪಲ್ ಆಗಿ, ಇಲ್ಲ ಸ್ವಾಮಿ ನೀವು ಹೋಗ್ತಿರಲ್ಲ ಜುಮ್ಮಾ ಪ್ರೇಯರ್ಗೆ ಹೋಗ್ತಿರಲ್ಲ ಫ್ರೈಡೇ, ನೋಡೋಕೆ ಚೆನ್ನಾಗಿದ್ದೀರಿ, ನಿಮ್ಮ ಜೊತೆಗೆ ನಾನು ಕೂತ್ಕೊಳ್ಬೇಕು ಅಂತ. ಇಷ್ಟೇ. ಇದರಲ್ಲಿ ಅವನು ಇಸ್ಲಾಂ ಬಂದ. ಈ ಸಮಾಜ ಹೀಗಿರೋದು. ಇಲ್ಲಿ ತಮಿಳ್ನಾಡಿನಲ್ಲಿ ಹೆಂಗೆ ಬರ್ತಾ ಇದ್ದಾರೆ ಅಂದರೆ, ಕೆಲವು ಜಾಗದಲ್ಲಿ ಈ ತುಂಡು ಇದಲ್ಲ, ತುಂಡನ್ನ ಮೇಲೆ ಹಾಕಂಗಿಲ್ಲ. ಒಂದು ಸ್ಟ್ರೀಟ್ನಲ್ಲಿ ಹೋಗ್ಬೇಕಾದ್ರೆ ಬಟ್ಟೆ ಹಿಂಗೆ ಹಾಕೊಂಡು ಹೋಗ್ಬೇಕು, ಚಪ್ಪಲಿ ಹಾಕೊಂಡು ನಡಿಬಾರ್ದು. ಕೆಲವು ಜಾಗದಲ್ಲಿ ಇವತ್ತಿಗೂ ಇದೆ, ಕೆಲವು ಜಾಗದಲ್ಲಿ ಅಂಥದ್ದು ಮಾಡ್ತಾರೆ. ಸೊ ಅಲ್ಲಿ ಒಂದು ಸ್ಟ್ರೀಮ್ ಒಂದು ಕಮ್ಯುನಿಸ್ಟ್ಗೆ ಹೋಗ್ತಿದ್ದಾರೆ, ಇನ್ನೊಂದು ಕ್ರಿಶ್ಚಿಯಾನಿಟಿ ಹೋಗ್ತಾರೆ, ಇನ್ನೊಂದು ರೀತಿಯಲ್ಲಿ ಇಸ್ಲಾಂ ಬರ್ತಾಯಿದ್ದಾರೆ.
ಪೆರಿಯಾರ್ ಕಾಲದಲ್ಲಿ ಇಂಥದ್ದು ನಡೀತು. ಸೇಲೆಯೂರ್ ಅಂತ ಒಂದು ಜಾಗದಲ್ಲಿ ವಿಲೇಜರ್ಸ್ ಎಲ್ಲ ಸೇರ್ಕೊಂಡು ನಾವು ಇಸ್ಲಾಂ ಧರ್ಮಕ್ಕೆ ಹೋಗ್ತೀವಿ, ಕನ್ವರ್ಟ್ ಆಗ್ತೀವಿ ಅಂತ. ಆವಾಗ ಪೆರಿಯಾರ್ ಬಯಾನ್ ಮಾಡ್ತಾರೆ. ಪೆರಿಯಾರ್ ಗೊತ್ತಲ್ಲ ನಿಮಗೆ, ಪೆರಿಯಾರ್ ತಮಿಳ್ನಾಡಿನಲ್ಲಿ ಅವರು ಇನ ಇಳಿವು ಒಳಿಯ ಇಸ್ಲಾಮೇ ನನ್ಮರಂದು ಅಂತ ಒಂದು ಪುಸ್ತಕ. ಅದೇನಂದರೆ ಈ ಇನ ಇಳಿವು ಅಂದರೆ ರೇಸಿಸಮ್, ನಾನು ದೊಡ್ಡವನು ನಾನು ಶ್ರೇಷ್ಠ ಅಂತ ಹೇಳುವ ಆ ಒಂದು ರೋಗವನ್ನು ಹೋಗಲಾಡಿಸೋಕ್ಕೆ ಒಂದು ಒಳ್ಳೆಯ ಔಷಧಿ ಇಸ್ಲಾಂ ಅಂತ ಅವ್ರು ಹೇಳಿದ್ದಾರೆ. ಇದು ದಲಿತ್ ಆರ್ಗನೈಸೇಷನ್ಸ್ನಲ್ಲಿ, ದ್ರವಿಡಿಯನ್ ಆರ್ಗನೈಸೇಷನಲ್ಲಿ ಇವತ್ತಿಗೂ ಪ್ರಿಂಟ್ ಆಗಿ ತಮಿಳ್ ಭಾಷೆಯಲ್ಲಿ ಇವತ್ತು ಅಲ್ಲಿ ಪಬ್ಲಿಷ್ ಆಗ್ತಿದೆ. ಆನ್ಲೈನಲ್ಲಿ ನೀವು ಹುಡುಕ್ಬೋದು. ಇನ ಇಳಿವು ಒಳಿಯ ಇಸ್ಲಾಮಿನ ಮರಂದು ಪೆರಿಯಾರ್ ಪುಸ್ತಕ. ಅಡೆಯಾರ್ ಎನ್ನುವ ಒಬ್ಬ ವ್ಯಕ್ತಿ, ಅಡೆಯಾರ್ ನಿಮ್ಗೆ ಗೊತ್ತಿರಬೇಕು, ಅಡೆಯಾರ್ ರೋಡೆಲ್ಲ ಇದೆ. ಅಡೆಯಾರ್ ಅವರಿಗೆ ಒಂದು ಕಾಲದಲ್ಲಿ ಜೈಲಿಗೆ ಕಳಿಸ್ಬಿಟ್ರು. ಅಲ್ಲಿ ಹೋಗ್ಬಿಟ್ಟು ಅವ್ರು ಇಸ್ಲಾಂ ಬಗ್ಗೆ ಜ್ಞಾನ ಪಡ್ಕೊಂಡು ಅವ್ರು ಇಸ್ಲಾಂ ಕನ್ವರ್ಟ್ ಆದರು. ನಾನ್ ಕಾದಲಿಕುಂ ಇಸ್ಲಾಂ ಅಂತ ಒಂದು ಪುಸ್ತಕ ಇದೆ. ನಾನ್ ಕಾದಲಿಕುಂ ಇಸ್ಲಾಂ, ಇದು ಬರೆದಿರೋದು ಅಡೆಯಾರ್. ಪೆರಿಯಾರ್ ದಾಸನ್ ಅಂತ ಒಬ್ರು, ಡಾಕ್ಟರ್ ಪೆರಿಯಾರ್ ದಾಸನ್, ಅವ್ರು ಕೂಡ ನೀವು ನೋಡ್ಬೋದು. ಒಳ್ಳೆ ಮೂವಿನಲ್ಲಿ ಆ್ಯಕ್ಟ್ ಮಾಡಿರೋರು, ಥಿಂಕರು ಪೆರಿಯಾರ್ ದಾಸನು. ಡಾಕ್ಟರ್ ಅಬ್ದುಲ್ಲಾ ಅಂತ ಅವರು ತೀರೋದ್ರು. ಮತ್ತು ಇಂಥದ್ದು ಉದಾಹರಣೆನ ಜಾಸ್ತಿ ಕೊಡ್ಬೋದು. ಇದು ಇಲ್ಲಿ ಈ ಕಡೆ ನಡೀತಿದ್ರೆ ಇಲ್ಲಿ ಕೇರಳದಲ್ಲಿ ಒಂದು ಲೇಡಿ ಇದ್ದಾರಲ್ಲ, ಅವ್ರ ಹೆಸರು ಕಮಲಾ ದಾಸ್ ಗೊತ್ತಿರಬೇಕು. ಕಮಲಾ ದಾಸ್ ವೆರಿ ಫೇಮಸ್ ಪರ್ಸನ್. ಅವ್ರು ಬಂದು ಲಿಟ್ರೇಚರ್ ಬರೆಯೋರು, ಅಂದರೆ ವಿಮೆನ್ಸ್ ರೈಟ್ಸ್ಗೋಸ್ಕರ ಮಾತಾಡಿರೋರು. ಇಸ್ಲಾಂ ವಿರುದ್ಧ ಯೋಚನೆ ಇತ್ತು ಅವ್ರದ್ದು. ಬಟ್ ಸಾಯಕ್ಕೆ ಮುಂಚೆ ಇಸ್ಲಾಂ ಸರಿ ಅಂತ ಇಸ್ಲಾಂ ಧರ್ಮಕ್ಕೆ ಸ್ವೀಕರಿಸಿ. ಫೈನ್ ಸರ್, ಈಗ ಮುಗಿಸ್ತಾನೆ, 1-2-3 ಕೊಡ್ತೀನಿ, ಯಾವಾಗ ನಿಮ್ಗೆ ಪರ್ಸ್ಪೆಕ್ಟಿವ್ ಸಿಗುತ್ತೆ. ಗಾಟ್ ಇಟ್. ಅಮೇರಿಕನಲ್ಲಿ ಮೈಕಲ್ ಜಾಕ್ಸನ್ ಇಸ್ಲಾಂ ಬಂದ. ಮಿಕಾಯಿಲ್ ಅಂತ ಅವನ ಬ್ರದರ್ ಜಾನ್ಸನ್ ಜಾಕ್ಸನು, ಅವನ ಸಿಸ್ಟರು ಜೆನೆಟ್ ಜಾಕ್ಸನು ಇಸ್ಲಾಂ ಧರ್ಮಕ್ಕೆ ಸ್ವೀಕರಿಸ್ತಾರೆ. ಸರ್, ಒಂದು ಕಡೆ ನೀವು ಕೇಳೋದು ಒಂದು ಮಾತು ಇದೆ, ಎಕ್ಸ್ ಮುಸ್ಲಿಂ ಅಂತ ಒಂದು ಶುರು ಮಾಡಿದ್ದಾರೆ. ಬಟ್ ಇನ್ನೊಂದು ಪರ್ಸ್ಪೆಕ್ಟಿವ್ ಏನಾಗ್ತಿದೆ ಅಂದರೆ ಅಲ್ಲಿರುವತಕ್ಕಂಥ ಚರ್ಚ್ಗಳು ಮಸೀದಿ ಆಗ್ತಿದೆ ಇನ್ ಅಮೇರಿಕಾ. ಇದರಲ್ಲಿ ನಾನು ಏನು ಹೆಮ್ಮೆ ಪಡುವ ರೀತಿಯಲ್ಲಿ ಆಗ್ತಿದೆ ಅಂತ ಅದಿಲ್ಲ, ನಿಮಗೆ ಮಾಹಿತಿ ಮಾತ್ರ ಕೊಡ್ತಾ ಇದ್ದೀನಿ. ಇದೆಲ್ಲ ಇನ್ಫಾರ್ಮೇಷನ್ ಇಟ್ ಈಸ್ ಆಲ್ಸೋ ಹ್ಯಾಪನಿಂಗ್. ಫೈನ್ ಸರ್, ಏನಿದೆ ಲೆಟ್ ಇಟ್ ಬಿ ಅಷ್ಟೇ, ಏನಿದೆ ಅದು ಇರಬೇಕು ಅಂತ. ಇದರಲ್ಲಿ ಒಂದು ವಿಷಯ ಏನಂದರೆ ಸರ್, ಒಂದು ವಿಷಯ ಏನಂದ್ರೆ ಪ್ರವಾದಿ ಮಾತಿನಲ್ಲಿ ಒಂದು ವಚನ ಇದೆ. ಆ ವಚನ ಏನಂದರೆ ಖಯಾಮತ್ ಬರಕ್ಕೆ ಮುಂಚೆ ಒಂದೊಂದು ಮನೆಯಲ್ಲಿ ಜಡ್ಜ್ಮೆಂಟ್ ಡೇ ಬರಕ್ಕೆ ಮುಂಚೆ, ಪ್ರಳಯ ಬರಕ್ಕೆ ಮುಂಚೆ ಒಂದೊಂದು ಮನೆ ಒಳಗೆ ಕೂಡ, ದೊಡ್ಡ ಮನೆ ಇರ್ಬೋದು, ಅರಮನೆ ಇರ್ಬೋದು, ಚಿಕ್ಕ ಮನೆ ಇರ್ಬೋದು, ಗುಡಿಸಲು ಇರ್ಬೋದು, ಏನಾದರೂ ಒಂದು ಚಿಕ್ಕ ಮನೆ ಇರ್ಬೋದು, ಎಲ್ಲ ಮನೆಯಲ್ಲೂ ಒಬ್ಬ ಮುಸ್ಲಿಮನ್ನು ನೀನು ಕಾಣ್ತೀಯ ಅಂತ ಹೇಳಿದ್ದಾರೆ. ಅಂದರೆ ಅದರ ಅರ್ಥ ಏನಂದರೆ ಎಲ್ಲರೂ ಕನ್ವರ್ಟ್ ಮಾಡ್ತೀವಿ ಅಂತಿಲ್ಲ. ಬಟ್ ಒಂದೇ ಮನೆ ಇರುತ್ತೆ, ಅವ್ರ ಮನೇಲೂ ತಂದೆ ಕ್ರಿಶ್ಚಿಯನ್ ಆಗಿರ್ಬೋದು, ತಾಯಿ ಯಹೂದಿ ಇರ್ಬೋದು, ಮಗ ಮುಸ್ಲಿಂ ಆಗಿರ್ತಾನೆ, ಸಿಸ್ಟರ್ ಬಂದು ಯಹೂದಿ ಆಗಿರ್ಬೋದು. ಅಂದರೆ ಪ್ಲೂರಲಿಸ್ಟಿಕ್ ಸೊಸೈಟಿ ಒಳಗೆ ಕೂಡ ಇಸ್ಲಾಮನ್ನು ಸ್ವೀಕರಿಸುವ ಮನಸ್ಥಿತಿನಲ್ಲಿ ಕೆಲವರು ಬರ್ತಾರೆ. ಅದಕ್ಕೆ ಒಪ್ಪಿಗೆ ಕೊಡುವಂತಹ ಮನಸ್ಥಿತಿಯ ತಂದೆ ತಾಯಿಗಳು ಕೂಡ ಇರ್ತಾರೆ. ಅಂದರೆ ಪ್ರಪಂಚವನ್ನೇ ಮುಸಲ್ಮಾನ್ ಪ್ರಪಂಚ, ಇಸ್ಲಾಮಿಕ್ ವರ್ಲ್ಡ್ ಮಾಡಬೇಕು ಅಂತ ಏನಾದರೂ ಉದ್ದೇಶ ಇದೆಯಾ? ಅದಿಲ್ಲ. ಅದು ಯಾಕಿಲ್ಲ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಪ್ರವಾದಿಯ ಕಾಲಕ್ಕೆ ಮುಂಚೆ ಏನೇನು ನಡೆಯುತ್ತೋ ಘಟನೆಗಳು ಅದೆಲ್ಲ ಹೇಳಿದ್ದಾರೆ. ಯೇಸು ಕ್ರಿಸ್ತು ಬರಬೇಕಾಗಿರುತ್ತೆ, ಇದು ನಮ್ಮ ನಂಬಿಕೆ. ಯೇಸು ಸತ್ತಿಲ್ಲ, ಜೀವಂತವಾಗಿದ್ದಾರೆ. ಯೇಸು ಬಂದ ಮೇಲೆ ಜನರಿಗೆ ಉಪದೇಶ ಮಾಡ್ತಾರೆ. ನಾನು ಬೋಧಿಸಿದ್ದು ಮತ್ತು ಪ್ರವಾದಿ ಮೊಹಮ್ಮದ್ ಬೋಧಿಸಿದ್ದು, ಪ್ರವಾದಿ ಮೋಸೆಸ್ ಬೋಧಿಸಿದ್ದು ಎಲ್ಲವೂ ಒಂದೇ. ನೀವೇನಕ್ಕೆ ಜಗಳ ಮಾಡ್ತಿದ್ದೆ ಅಂದರೆ ಎಲ್ಲರೂ ಒಂದಾಗ್ಬಿಡ್ತಾರೆ, ಎಲ್ಲರೂ ವಿಶ್ವಾಸ ತರ್ತಾರೆ ದೇವನ ಮೇಲೆ. ಅದರಲ್ಲಿ ವಿಶ್ವಾಸ ಇಲ್ಲದವರು ಕೆಲವರು ಇರ್ತಾರೆ. ಒಂದು ಕಾಲ ಬರುತ್ತೆ, ಇವರೆಲ್ಲ ಮುಸಲ್ಮಾನರೆಲ್ಲ ತಿರೋಗ್ಬಿಡ್ತಾರೆ. ಯೇಸು ಕ್ರಿಸ್ತ ಮತ್ತು ಪ್ರವಾದಿ ಮೊಹಮ್ಮದ್ ಇಬ್ಬರು ಹೇಳಿರೋದು ಒಂದೇ ಆಗಿದ್ರೆ ಬೈಬಲ್ ಮತ್ತು ಕುರಾನ್ನ ಸಾರಾಂಶ ಕೂಡ ಒಂದೇ ಆಗಿರಬೇಕಲ್ವಾ? ಅಂದರೆ ಪ್ರವಾದಿ ಯೇಸು ಕ್ರಿಸ್ತು ಏನು ಹೇಳಿದ್ದಾನೆಂದರೆ, ಐ ಆಫ್ ಮೈ ಓನ್ ಕ್ಯಾನ್ ಡೂ ನಥಿಂಗ್. ನಾನು ನನ್ನ ಕೈನಿಂದ ಏನು ಮಾಡೋಕ್ಕಾಗಲ್ಲ. ಪ್ರಳಯದ ಬಗ್ಗೆ ನಿಮ್ಮ ಜ್ಞಾನ ಏನಂತ ಯೇಸು ಕ್ರಿಸ್ತ ಹತ್ರ ಕೇಳುವಾಗ ಯೇಸು ಹೇಳ್ತಾರೆ, ನಾಟ್ ದಿ ಸನ್, ನಾಟ್ ದಿ ಏಂಜಲ್, ಅಂದರೆ ಗೇಬ್ರಿಲ್ಗೂ ಗೊತ್ತಿಲ್ಲ, ಕುಮಾರನಿಗೂ ಗೊತ್ತಿಲ್ಲ, ಓನ್ಲಿ ದ ಫಾದರ್ ಇನ್ ದ ಹೆವೆನ್ ನೋಸ್ ಅಂತ ಹೇಳಿದ್ದಾರೆ. ಅಂದರೆ ಮೂರು ಒಂದಾಗಿದ್ದರೆ ನನಗೂ ಗೊತ್ತು, ತಂದೆಗೂ ಗೊತ್ತು, ಗೇಬ್ರಿಲ್ಗೂ ಗೊತ್ತಂತ ಹೇಳಬೇಕು. ಈ ಕಾನ್ವರ್ಸೇಷನಲ್ಲಿ ನನ್ನ ಪ್ರಶ್ನೆ ಏನು ಅಂದರೆ, ಸರ್ ನಿಮಗೀಗ ಹೊಟ್ಟೆ ಹಸಿವೆ ಆಗಿದೆ, ಊಟ ಬೇಕು. ಈಗ ನೀವು ಊಟಕ್ಕೆ ಪ್ರಯತ್ನ ಪಡ್ತೀರೋ ಅಥವಾ ಇಲ್ಲ ದೇವನೇ ಬಂದು ನನಗೆ ಊಟ ಹಾಕ್ತಾನೆ ಅಂತ ಕಾಯ್ತಾ ಕೂರ್ತೀರಾ?
ಊಟ ಮಾಡಬೇಕಲ್ಲ ಅಲ್ವಾ? ಈಗ ನೀವು ಮಾತನಾಡ್ತಾ ಇರೋದನ್ನ ಗಮನಿಸಿದರೆ ನನಗನ್ಸೋದು ಫ್ರ್ಯಾಂಕ್ ಆಗಿ ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ, ಏನು ವರ್ತಮಾನದಲ್ಲಿ ಬದುಕನ್ನು ಸವಿಸೋದನ್ನು ಬಿಟ್ಟು ಈಗೇನು ಮಾಡಬೇಕು, ಈ ಕ್ಷಣದಲ್ಲಿ ಏನು ಮಾಡಬೇಕು ಅದನ್ನು ಬಿಟ್ಬಿಟ್ಟು ಬೇರೆ ಇನ್ನೇನನ್ನು ಸಿದ್ಧಾಂತದ ರೂಪದಲ್ಲೋ ಅಥವಾ ಬೇರೆ ಯಾವುದೋ ಒಂದು ವಿಚಾರವನ್ನು ತಲೆಯಲ್ಲಿಟ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಅದು ಅಷ್ಟು ರಿಲೆವೆಂಟ್ ಅಂತ ಅನ್ನಿಸ್ತಾ ಇಲ್ಲ ನನಗೆ. ಹಾಗಾಗಿ ಏನೇ ಸಿದ್ಧಾಂತ ಇದ್ದರೂ ಕೂಡ ನಮ್ಮ ವರ್ತಮಾನಕ್ಕೆ ಅದು ಸಿಗಬೇಕಲ್ವಾ, ನಮ್ಮ ಬದುಕಿಗೆ ಅದು ಪೂರಕವಾಗಿರ್ಬೇಕಲ್ವಾ? ನಮ್ಗೆ ಅನಿಸ್ತಿಲ್ಲ. ಯಾಕಂತಂದರೆ ಪ್ರವಾದಿಯ ಹೇಳಿದ ಮಾತುಗಳು ಎಲ್ಲವೂ ಅಂದರೆ ಪ್ರಾಫೆಸಿ ಅಂತ ಕರಿತೀವಿ, ದಿವ್ಯವಾಣಿ ಮೂಲಕ ಭವಿಷ್ಯವಾಣಿ ಹೇಳಿದ್ದಾರೆ. ಓಕೆ, ಭವಿಷ್ಯದಲ್ಲಿ ಏನೇನು ನಡೆಯುತ್ತೋ ಅದರ ಬಗ್ಗೆ ಜ್ಞಾನ ಕೊಟ್ಟಿದ್ದಾರೆ. ಅವರು ಹೇಳಿದ ಕಾಲ ಯಾವುದಂದರೆ ಇವತ್ತಿಂದ 1450 ವರ್ಷ ಮುಂಚೆ. ಆ ಮಧ್ಯಕಾಲದಲ್ಲಿ ಏನೇನು ನಡಿಬೇಕಂತ ಪ್ರವಾದಿ ಹೇಳಿದ್ರು ಅದನ್ನ ನಡ್ಕೊಂಡೇ ಬಂದಿದೆ. ಸೊ ಇಷ್ಟು ಮಟ್ಟಿಗೆ ಬಂದಿರೋದು ಇನ್ನು ಮುಂದೆ ಕೂಡ ನಡೆಯುತ್ತಂತ ನಮ್ಮ ನಂಬಿಕೆ ಇದೆ, ವಿಶ್ವಾಸ. ಫೈನ್ ಸರ್. ಅದ್ರ ಜೊತೆಗೆ ಒಂದು ಮಾತು ಹೇಳ್ತೀನಿ. ಈ ಪ್ರಪಂಚ ಅಲಿಯುವಾಗ ನೀವು ನೋಡ್ತಿರಲ್ಲ, ಕಾಬಾ ನೋಡ್ತಿರಲ್ಲ ಮಕ್ಕಾನಲ್ಲಿ, ನಾವು ಹೋಗ್ತಿರಲ್ಲ, ಯಾತ್ರೆಗೆ ಹೋಗ್ತೀವಲ್ಲ, ನಂಗೆ ಗೊತ್ತಿಲ್ಲ ಅಷ್ಟು ಅದು ಯಾತ್ರೆ. ನಾವು ಅದು ಗೊತ್ತಾಯ್ತು, ಮದೀನಾ ಹೋಗ್ತೀರಾ ಅಂತ ಗೊತ್ತು. ಅದ್ರಲ್ಲಿ ಬ್ಲಾಕ್ ಸ್ಟೋನ್ ಆಗಿ ದೊಡ್ಡದಾಗಿ ಕಾಣಿಸ್ಕೊಳ್ತಲ್ಲ, ದೊಡ್ಡ ಒಂದು ಸ್ಟ್ರಕ್ಚರ್. ನೀವು ನಂಗೆ ಕೇಳಿದ್ರೆ ಲಿಂಗು ತರ ಅಂತ ಇಲ್ಲ, 4 ಕಾರ್ನರ್ಸ್ ತರ ಇರುತ್ತೆ. 4 ಕಾರ್ನರ್ಸ್ ತರ ಇರುತ್ತೆ. ಸಾರಿ, ನೋ ಇಶ್ಯೂಸ್. ಅದು ಬೇರೆ ವಿಚಾರಕ್ಕೆ ಲಿಂಗ ಅಂತ ಹೇಳ್ತಾರೆ. ಅಲ್ಲಿ ಏನಂದ್ರೆ ಒಂದು ಬ್ಲಾಕ್ ಸ್ಟೋನ್ ಒಂದಿದೆ, ಅದು ಬೇರೆ. ಅಲ್ಲ, ತಾಜ್ ಮಹಲ್ಗೂ ತೇಜ್ ಮಹಲ್ ಅಂತಾರೆ, ಅದು ಬೇರೆ ಅಲ್ಲ ಹೇಳೋದು. ಇದೇ ನಾನು ಹೇಳ್ಕೊಳ್ಳೋದಂದ್ರೆ ಮಕ್ಕಾನಲ್ಲಿ ಕಾಬಾ ಇದೆಯಲ್ಲ, ನಮ್ಮ ನಂಬಿಕೆ ಪ್ರಕಾರ ಖಯಾಮತ್ತು ಪ್ರಳಯ ಮುಂಚೆ ಅದನ್ನ ಧ್ವಂಸ ಮಾಡಲಾಗತ್ತೆ. ಅರ್ಥ ಮಾಡ್ಕೊಳ್ಳಿ, ಇದು ನಮ್ಮ ನಂಬಿಕೆ. ಓಕೆ, ಯಾಕೆ ನಂಬಿಕೆ? ಪ್ರವಾದಿ ಹೇಳಿದ್ದಾರೆ, ಫಿನಿಶ್. ಅದು ನಡೆಯುತ್ತೆ ಅಂತ ನಂಬಿಕೆ ಇದೆ. ಅದು ಧ್ವಂಸ ಆಗತ್ತೆ. ಇಡೀ ಭೂಮಿನಲ್ಲಿ ಒಬ್ಬ ಮುಸಲ್ಮಾನ್ ಕೂಡ ಇರಲ್ಲ. ಸರ್, ಇಷ್ಟೇ ವಿಚಾರ. ಬೆಂಕಿ ಸುಡುತ್ತೆ ಅಂತ ಯಾವಾಗ ಗೊತ್ತಾಗತ್ತೆ ನಮಗೆ? ಟಚ್ ಮಾಡಿದ್ರೆ ಗೊತ್ತಾಗತ್ತೆ ಅಷ್ಟೇ. ಪ್ಲೀಸ್ ಗೋ ಹೆಡ್. ಕೆಲವೊಮ್ಮೆ ಇವಾಗ ಭವಿಷ್ಯದ ಬಗ್ಗೆ ಹೇಳಲಾಗಿದೆ, ನಮ್ಮ ಕಣ್ಣು ಕಾಣಿಸಿಲ್ಲ, ಬಟ್ ನಡೆಯುತ್ತೆ ಅಂತ ವಿಶ್ವಾಸ ಇದೆ. ಯಾಕೆ ಅಂದರೆ ಇಷ್ಟು ವಿಚಾರಗಳ ಬಗ್ಗೆ ಮಾಹಿತಿ ಕೊಟ್ಟವರು ಎಲ್ಲವೂ ನಡೆದಿರುವಾಗ ಇನ್ನು ಮುಂದೆ ಕೂಡ ನಡೆಯುತ್ತೆ ಅಂತ ಆ ನಂಬಿಕೆ ಮೂಲಕ. ಓಕೆ, ಅಲ್ಲ ನಾನು ಏನಂದ್ರೆ ಇವಾಗ ನಡೆಯೋದನ್ನ ನಾನು ನಿಲ್ಸಕ್ಕಾಗಲ್ಲ, ಇಲ್ಲ ಬೇರೆ ರೀತಿ ಆಗ್ಬೇಕಿತ್ತಂತ ನಾನು ಅದ್ರ ಬಗ್ಗೆ ಬೇಸರ ಕೂಡ ಪಡಂಗಿಲ್ಲ. ನಡೆಯೋದನ್ನ ನಿಲ್ಸಕ್ಕಾಗಲ್ಲ, ಅಷ್ಟೇ ನಮ್ದು ಇರೋದು. ಸೊ ಹಾಗಾಗಿ ಯೇಸು ಕ್ರಿಸ್ತು ಬರ್ತಾರೆ ಅಂತ ನಂಬಿಕೆ ಇದೆ. ಯೇಸು ಮತ್ತು ಮೋಸಸ್ಸು ಮತ್ತು ಪ್ರವಾದಿ ಮೊಹಮ್ಮದ್, ಅದರ ನಂತರ 1,24,000 ಪ್ರವಾದಿಗಳು ಬಂದಿರೋರು ಎಲ್ಲರ ಮೆಸೇಜು ಒಂದಾಗಿತ್ತು, ದೇವನೊಬ್ಬನೇ, ಮನುಷ್ಯ ದೇವನಲ್ಲ, ಮರಗಿಡಗಳು ದೇವರಲ್ಲ, ನಾವು ಮಾಡುವಂಥ ವಿಗ್ರಹಗಳು ದೇವರಲ್ಲ. ಇದು ಎಕ್ಸೋಡಸ್ನಲ್ಲಿ, ಬೈಬಲ್ನಲ್ಲಿ ಇದೆ, ಮತ್ತು ಇದು ಕುರಾನ್ನಲ್ಲಿ ಕೂಡ ಇದೇ ಮಾತಿದೆ. ಏಬ್ರಹಂ ಕೂಡ ಇದನ್ನೇ ಬೋಧಿಸಿದ್ರು. ಏಬ್ರಹಮಿನ ಮಕ್ಕಳು ಒಂದು ಗ್ರೂಪ್. ಈಗ ನಾನು ನಿಮ್ಮ ನಂಬಿಕೆಯನ್ನು ಪ್ರಶ್ನೆ ಮಾಡ್ತಾ ಇಲ್ಲ, ಮಾಡೋದು ಇಲ್ಲ. ಸರ್, ಐ ಹ್ಯಾವ್ ವೆರಿ ಗುಡ್ ಆ್ಯಂಡ್ ಅಮೇಝಿಂಗ್ ಮುಸ್ಲಿಂ ಫ್ರೆಂಡ್ಸ್. ಅದಕ್ಕೆ ನಂಗೆ ತುಂಬ ಖುಷಿ ಇದೆ. ನನಗೆ ಒಳ್ಳೆ ಸ್ನೇಹಿತರಿದ್ದಾರೆ ಮುಸಲ್ಮಾನರು ಅಂತ. ಆದರೆ ಈ ಸೋ ಕಾಲ್ಡ್ ಮಿಸ್ಟರ್ ಪರ್ಫೆಕ್ಷನಿಸ್ಟ್, ಬಾಲಿವುಡ್ ಆ್ಯಕ್ಟರ್ ಆಮಿರ್ ಖಾನ್ ಮತ್ತು ಇನ್ನೊಬ್ಬ ಸೀನಿಯರ್ ಆ್ಯಕ್ಟರ್ ನಾಸಿರುದ್ದೀನ್ ಶಾ, ಅವರೆಲ್ಲ ನಮ್ಮ ಭಾರತವನ್ನು ಅಸಹಿಷ್ಣು ಅಂತಾರಲ್ಲ ಸರ್. ನಮ್ಗೆ ಹೆಂಗೆ ಅನ್ನಿಸ್ಬಾರ್ದು? ಯಾಕೆ ಅವರಿಗೆ ನೇಮು ಫೇಮನ್ನು ನಮ್ಮ ಭಾರತೀಯರು ಕೊಟ್ಟಿಲ್ವಾ? ಅವ್ರು ಭಾರತೀಯರಲ್ವಾ? ಭಾರತೀಯ ಮುಸಲ್ಮಾನರಲ್ವಾ? ನಮ್ಮ ಭಾರತೀಯರು ಅವ್ರ ಮೇಲೆ ಅಭಿಮಾನ ಇಟ್ಟಿಲ್ವಾ? ನಮ್ಮ ಭಾರತ ಅಸಹಿಷ್ಣು ಅಂದರೆ ನಾವು ಅದನ್ನು ಸಹಿಸ್ಕೊಳ್ಬೇಕಾ ಸರ್? ನಾನಂತೂ ಇಂಟಾಲರೆಂಟ್ ಭಾರತೀಯರಲ್ಲಿ ಇದೆ ಅಂತ ನಿಮ್ಗೆ ಅನಿಸಿದೆಯಾ? ಇಲ್ಲ, ಇಂಟಾಲರೆಂಟ್ ಅಂತ ನಾನು ಹೇಳ್ಕೊಳ್ಳಲ್ಲ. ಓಕೆ. ಇಲ್ಲಿ ಅನ್ಟುವರ್ಡ್ ಇನ್ಸಿಡೆಂಟ್ಸ್ಗಳು ನಡೆದಿವೆ. ಎಲ್ಲಿ ಫಾರ್ ಎಕ್ಸಾಂಪಲ್ ಅದು ನೀವು ನೋಡಿ, ಉದಾಹರಣೆ ಕೊಡಬೇಕಂದ್ರೆ ಒಂದು ಕಡೆ ಕಾಶ್ಮೀರಿಗಳು ಮಾಡೋದೆಲ್ಲ ಮುಸಲ್ಮಾನ್ ಮಾಡೋ ರೀತಿಯಲ್ಲಿ ನಾವು ಮಾತಾಡ್ಬೋದು. ಕರೆಕ್ಟ್. ಇನ್ನೊಂದು ಕಡೆ ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಯಾರನ್ನಾದ್ರು ಹೊಡೆದ್ರೆ, ಕಪಾಳಕ್ಕೆ ಹೊಡೆದ್ರೆ, ಅದನ್ನು ಕೂಡ ನಾವು ಏನು ಮಾಡೋಕ್ಕಾಗಲ್ಲ, ಸಮರ್ಥಿಸ್ಕೊಳಕ್ಕಾಗೋದಿಲ್ಲ. ಇದನ್ನು ನೋಡ್ಬಿಟ್ಟು ಕೆಲವರು ಗಾಬರಿ ಆಗ್ತಾರೆ. ನೋಡಿ, ಇಂಥದ್ದು ಮಾಡ್ತಾ ಇದ್ದಾರೆ, ಏನೋ ಮುಸಲ್ಮಾನರಲ್ಲಿ ಜೀವನ ಮಾಡೋಕ್ಕಾಗತ್ತೋ ಇಲ್ವೋ ಅಂತ ಒಂದು ಭಯ ಬರುತ್ತೆ. ಬಟ್ ಅದು ಬಂದು ಒಂದು ಲೇಮ್ ಎಕ್ಸ್ಕ್ಯೂಸ್ ಅಂತ ಹೇಳ್ಕೊತೀನಿ. 99% ಅಂಥವ್ರು ಇಲ್ಲ. ಹಿಂದೂಸ್ನಲ್ಲಿ 99% ಹಂಗಿಲ್ಲ. ಯಾಕಂತಂದ್ರೆ ಜೀವನ ಮಾಡೋಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದರೆ ಮಾತ್ರ ಜೀವನನೇ ಆಗತ್ತೆ. ಇವಾಗ ನಾನು ಒಂದು ವ್ಯಾಪಾರ ಮಾಡೋಕ್ಕೆ ಒಂದು ಅಂಗಡಿ ಓಪನ್ ಮಾಡಿಬಿಟ್ರೆ, ವ್ಯಾಪಾರ ಮಾಡೋಕ್ಕೆ ಅಂಗಡಿ ಓಪನ್ ಮಾಡಿದ್ಮೇಲೆ ಎಲ್ಲರೂ ಬರ್ತಾರೆ. ಇಲ್ಲ, ನಾನು ಬರೀ ಮುಸಲ್ಮಾನರಿಗೆ ಮಾತ್ರ ನಾನು ಸೇಲ್ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ವ್ಯಾಪಾರ ಮಾಡೋಕ್ಕಾಗಲ್ಲ. ಸೇಮ್ ಥಿಂಗ್ ಅಪ್ಲೈಸ್ ಫಾರ್ ಎವ್ರಿಬಡಿ. ಕೃಷಿ ಕಾರ್ಯ ಮಾಡೋರು ಹಿಂದೂಗಳು ಜಾಸ್ತಿ ಇದ್ದಾರೆ, 70% ಇದ್ದಾರೆ ಭಾರತದಲ್ಲಿ. ಬಟ್ ಟ್ರೇಡರ್ಸ್ನಲ್ಲಿ ಮುಸಲ್ಮಾನರು ಇದ್ದಾರೆ.
ಇದನ್ನು ತೊಗೊಂಡು ಮಾರ್ಕೆಟ್ವರೆಗೂ ಸೇಲ್ ಮಾಡೋದ್ರಲ್ಲಿ ಅಲ್ಲಿ ಮಧ್ಯದಲ್ಲಿ ಇರೋರು ಟ್ರೇಡರ್ಸು ಮುಸಲ್ಮಾನರಿದ್ದಾರೆ. ಓಕೆ. ಸೊ ಇವ್ರಿಗೆ ಅವ್ರು ಬೇಕು, ಅವ್ರಿಗೆ ಇವ್ರು ಬೇಕಾಗಿದೆ. ಹಾಗಾದರೆ ಆ ಆ್ಯಕ್ಟರ್ಸ್ ಹೇಳೋದು ಸರಿ ಅಂತನಾ? ಅಲ್ಲ ಸರ್, ಯಾವೊಬ್ಬ ಮುಸಲ್ಮಾನ್ ಕೂಡ ಅವ್ರ ಆ ಹೇಳಿಕೆಯನ್ನು ಖಂಡಿಸ್ಲಿಲ್ವಲ್ಲ, ಹಿಂಗೆ ಹೇಳಬಾರ್ದು ಅಂತ ಒಬ್ಬರು ಹೇಳಿಲ್ವಲ್ಲ, ಪ್ರತಿರೋಧಿಸ್ಲಿಲ್ವಲ್ಲ. ನೀವು ಹೇಳ್ತೀರಿ ಭಾರತ ಬಿಟ್ಟು ಯಾರು ಕೂಡ, ಯಾವೊಬ್ಬ ಮುಸ್ಲಿಂ ಕೂಡ ಬೇರೆ ಕಡೆ ಹೋಗಲ್ಲ ಅಂತೀರಿ. ವಾಟ್ ಈಸ್ ದಿಸ್? ಹೋಗಿಲ್ಲ ತಾನೆ, ಅಮೀರ್ ಖಾನ್ ಹೋಗಿಲ್ಲ, ಅದೇ ಹೇಳ್ತಾ ಇರೋದು. ಅಂದರೆ ಅದೇ ಹೇಳ್ತಾ ಇರೋದು. ಅಂಥ ಸೀನಿಯರ್ ಆ್ಯಕ್ಟರ್ಸು ಇಷ್ಟೆಲ್ಲ ಪಡೆದುಕೊಂಡ್ಮೇಲೆ ನಮ್ಮ ಭಾರತವನ್ನು ಅಸಹಿಷ್ಣು ಅಂತ ಬಳಸೋದು ಬಾಲಿಶ ಅಲ್ವಾ? ಇವಾಗ ಏನಂದರೆ ಇಂತಹ ಮಾತಿನಲ್ಲಿ ಆಮೀರ್ ಖಾನ್ ಒಬ್ಬ ಆ್ಯಕ್ಟರ್. ಹೌದು. ಇವಾಗ ಆ್ಯಸ್ ಎನ್ ಇಂಡಿಯನ್ ಸಿಟಿಸನ್ನೇ ನೋಡೋಣ, ಒಬ್ಬ ವ್ಯಕ್ತಿ ಅವನಿಗೆ ಅಂಡರ್ ದಿ ಆರ್ಟಿಕಲ್ 19 ಫ್ರೀಡಮ್ ಆಫ್ ಸ್ಪೀಚ್ ಇದೆ. ಆದರೆ ಅಂಡರ್ ಆರ್ಟಿಕಲ್ 19(2)B ರೀಸನಬಲ್ ರೆಸ್ಟ್ರಿಕ್ಷನ್ ಇದೆ. ಅಂದರೆ ಒಬ್ಬ ಮನುಷ್ಯ ಅವನ ಮನಸ್ಸಿಗೆ ಬಂದಿರೋದನ್ನು ಅವನು ಮಾತಾಡೋಕ್ಕೆ ಅವನಿಗೆ ಹಕ್ಕಿದೆ. ಆದರೆ ದೇಶಕ್ಕೆ ವಿರುದ್ಧವಾಗಿಯೋ ಇಲ್ಲ ಬೇರೆ ಒಬ್ಬ ಮನುಷ್ಯನಿಗೆ ವಿರುದ್ಧವಾಗಿ ಮಾತಾಡುವ ಮೂಲಕ ಅವನಿಗೆ ಏನಾದರೂ ಕಷ್ಟ ಕೊಡುವ ರೀತಿ ಬಂದರೆ ಆವಾಗ ಅದನ್ನು ತಡೆ ಮಾಡೋಕ್ಕೆ ಆರ್ಟಿಕಲ್ 19(2)B ಇದೆ. ಇವಾಗ ಇಲ್ಲಿ ಎಲ್ಲಾದರೂ ಉಲ್ಲಂಘನೆ ಆಗಿದೆಯಾ ಅಂತ ಒಂದು ಪ್ರಶ್ನೆ ಇರೋದು. ಕಾನೂನು ವಿರುದ್ಧವಾಗಿ ಇವರು ಮಾತಾಡೋದ್ರಲ್ಲಿ ಎಲ್ಲಾದರೂ ಉಲ್ಲಂಘನೆ ಆಗಿದೆಯಾ ಸರ್? ಅಂದರೆ ಉಲ್ಲಂಘನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಭಾವನಾತ್ಮಕವಾಗಿ ನಾವಿದ್ದೀವಲ್ಲ, ಆ ಭ್ರಾತೃತ್ವಕ್ಕೆ ಅದಕ್ಕೆ ಯಾರು ಕಷ್ಟ, ಅದಕ್ಕೆ ತಪ್ಪಾಗ್ತಿದೆ ಅಂತ. ಆಮೇಲೆ ಯಾರೋ ಮಾತಾಡಿದ್ರೆ ಆಗ್ತಿರ್ಲಿಲ್ಲ, ತುಂಬ ಪಾಪ್ಯುಲರ್ ಪರ್ಸನಾಲಿಟೀಸ್ ಆಗಿ ಮಾತಾಡಿದಾಗ ಗೊತ್ತಾಯ್ತು. ಅಫ್ಕೋರ್ಸ್ ಯಾರಿಗೆ ಕಷ್ಟ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ? ಅಲ್ಲ ಸರ್, ಯಾರು ಪ್ರೀತಿಯನ್ನು ಬಯಸ್ತಾರೋ, ಯಾರು ಬಾಂಧತ್ವ ನಂಬಿರ್ತೀವೋ ಅದಕ್ಕೆ ದ್ರೋಹ ಆದಂಗಲ್ವಾ? ಆದರೆ ತಿರ್ಗಾ ಯಾರಿಗೆ ಕಷ್ಟ ಆಗುತ್ತೆ? ಅವನಿಗೆ ಕಷ್ಟ ಆಗುತ್ತೆ. ಇವಾಗ ಅಭಿಮಾನಿಗಳ ದೂರ ಆಗ್ತಾರಲ್ಲ, ಇವಾಗ ನಾನು ಏನು ಅನ್ಕೊಳ್ತಂದ್ರೆ ಅವನವನು ಮಾತಾಡೋ ಮೂಲಕ ಅವನಿಗೆ ಒಳ್ಳೇದಾಗುತ್ತೆ, ಅವನಿಗೆ ಕಷ್ಟ ಆಗುತ್ತೆ. ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತೀರಿ. ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವುದೋ ಒಂದು ಚಿಕ್ಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮದ ವಿಚಾರವನ್ನು ಇಟ್ಕೊಂಡು ನೂಪುರ್ ಶರ್ಮಾ ಅವರಿಗೆ ಹತ್ಯೆ ಬೆದರಿಕೆ ಕರೆಗಳು ಬರುತ್ತವೆ, ಕನ್ನಯ್ಯ ಲಾಲ್ ಅವ್ರನ್ನ ಹತ್ಯೆ ಮಾಡ್ತಾರೆ, ಇನ್ನೂ ಅನೇಕ ಪ್ರಕರಣಗಳಿದ್ದಾವೆ. ಇದು ಯಾವ ಫ್ರೀಡಮ್ ಸರ್? ನೂಪುರ್ ಶರ್ಮಾ ಬಗ್ಗೆ ಇವರು ಬಂದು ಆಕ್ರೋಶವಾಗಿ ಕೆಲವರು ಸರ್ತನ್ ಸೆ ಜುಡಾ ಅಲ್ಲ, ಅವ್ರಿಗೆ ಫ್ರೀಡಮ್ ಆಫ್ ಸ್ಪೀಚ್ ಬಂದಿದೆ ಅಂತ ಯಾಕೆ ಸುಮ್ಮನೆ ಇರಬಾರ್ದು? ಇಲ್ಲ, ಅವ್ರಿಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ. ನನ್ನ ಪ್ರಕಾರ ಇವಾಗ ನಿಮ್ಮ ವಿಡಿಯೋ ಮುಖಾಂತರ ಹೇಳ್ಕೊಳ್ತೀನಿ, ನೂಪುರ್ ಶರ್ಮಾಗೆ ಎಲ್ಲ ಹಕ್ಕಿದೆ, ಪ್ರಶ್ನೆ ಮಾಡುವ ಹಕ್ಕಿದೆ. ಅಲ್ಲ ಸರ್, ಇಲ್ಲಿ ನೀವು ಹಿಂಗೆ ಹೇಳ್ತೀರಾ, ಅಲ್ಲಿ ನಿಮ್ಮ ಸಮುದಾಯದ ಕೆಲವರು ಕೊಲೆ ಬೆದರಿಕೆಗಳನ್ನು ಹಾಕ್ತಾರೆ, ಕೊಲೆಗಳನ್ನು ಮಾಡ್ತಾರೆ. ಬೆದರಿಕೆ ಹಾಕೋರು ನಾವು ನಿಲ್ಸೋಕ್ಕಾಗತ್ತಾ? ಅಲ್ಲ, ಅಂದರೆ ನಿಲ್ಲಿಸ್ಬೇಕಾದ್ರೆ ಜವಾಬ್ದಾರಿ ಅಷ್ಟೇ ಸರ್. ನಾವು ಒಬ್ಬರನ್ನೇ ನಿಮ್ಮನ್ನು ಟಾರ್ಗೆಟ್ ಮಾಡಿ ಹೇಳ್ತಾ ಇಲ್ಲ. ಕರೆಕ್ಟು. ಅದು ಜವಾಬ್ದಾರಿ ಯಾರ್ದಂದರೆ ಕಾನೂನು, ಸರ್ಕಾರ ಜವಾಬ್ದಾರಿ. ನೂಪುರ್ ಶರ್ಮಾಗೂ ಕೊಡಬೇಕಾಗಿದ್ದ ಫ್ರೀಡಮನ್ನು ಕೊಡುವ ಸಂವಿಧಾನ ಇರುವಾಗ ಅವ್ರಿಗೆ ಕೊಡಬೇಕಾಗಿರುವ ಆ ಒಂದು ಸೇಫ್ಟಿ ಅದು ಯಾರ? ಸರ್ ಯುವರ್ ರೈಟ್. ಇವಾಗ ನಾನು ಕೂಡ ಇವಾಗ ಮಾತಾಡ್ತಿದ್ದೀನಿ, ಇವಾಗ ಯಾರು ವಿರುದ್ಧವಾಗಿ, ಇವಾಗ ನಾನು ರಾಮನ ಬಗ್ಗೆ ಮಾತಾಡೋಕ್ಕೆ ನನಗೆ ಅನುಮತಿ ಇದೆ, ರಾಮನ ಬಗ್ಗೆ ಮಾತಾಡೋಕ್ಕೆ ಅನುಮತಿ ಇದೆ. ಆದರೆ ಯಾರ ಮನಸ್ಸನ್ನಾದರೂ ನೋಯಿಸೋ ರೀತಿಯಲ್ಲಿ ಮಾತಾಡಿದರೆ, ನೋಡಿ ಹಕ್ಕಿದೆ ನನಗೆ ರಾಮನ ಬಗ್ಗೆ ಮಾತಾಡೋಕ್ಕೆ ಅಂತ, ನಾನು ನೋಯಿಸೋ ರೀತಿಯಲ್ಲಿ ಮಾತಾಡಿದ್ರೆ ನನಗೆ ಕೂಡ ಯಾರಾದರೂ ಬೆದರಿಕೆ ಕೊಡ್ತಾರೆ. ಸರ್ ನೋಡಿ, ನಾನು ನಿಮಗೆ ಜ್ಞಾಪಿಸ್ತಾ ಇದ್ದೀನಿ, ಈ ಎಪಿಸೋಡ್ನ ಆರಂಭದಲ್ಲೇ ಫಸ್ಟ್ ಎಪಿಸೋಡಲ್ಲೋ ಸೆಕೆಂಡ್ ಎಪಿಸೋಡಲ್ಲೋ ಹೇಳ್ತೀರಾ ನೀವು, ಹಿಂದೂ ಧರ್ಮದಲ್ಲಿ ಇನ್ಕ್ಲೂಸಿವ್ನೆಸ್ ಇದೆ ಆದರೆ ಇಸ್ಲಾಮಲ್ಲಿ ಇಲ್ಲ ಅಂತ. ಹಿಂದೂ ಧರ್ಮದಲ್ಲಿ ಏನಂದರೆ ಅಲ್ಲಿ ಎಲ್ಲ ಸಿದ್ಧಾಂತವನ್ನು ಸ್ವೀಕರಿಸ್ತಾರೆ. ಅದರಲ್ಲಿ ಏನಂದರೆ ಇದು ಬೇಡ ಅದು ಬೇಡ, ನೋಡಿ ಇದು ಬೇಕೋ ಬೇಡೋ ನೀನು ನಿರ್ಧಾರ ಮಾಡ್ಕೊಳ್ಳೋ. ಸರ್, ಒಂದು 10 ಜನ ಹಿಡಿಸುವಂಥ ಒಂದು ಮನೆಯಲ್ಲಿ 15ರಿಂದ 20 ಜನ ಇದ್ದಾರೆ ಅಂತ ಹೇಳಿದರೆ ಅದು ಆ ಮನೆಯವರ ಗ್ರೇಟ್ನೆಸ್, ಅದು ಆ ಮನೆಯವರ ಹೃದಯ ವೈಶಾಲ್ಯತೆ, ವೀಕ್ನೆಸ್ ಅಲ್ಲ. ಆ ಮನೆಯವ್ರಿಗೆ ಒಂದಿಷ್ಟಾದರೂ ಗ್ರೇಟ್ಫುಲ್ ಆಗಿರಬೇಕಲ್ಲ ಸರ್. ಐ ಮೀನ್ ಭಾರತಕ್ಕೆ ಒಂದು ಸ್ವಲ್ಪನಾದರೂ ಕೃತಜ್ಞತೆ ತೋರಿಸ್ಬೇಕಲ್ವಾ ಸರ್? ಅದರಲ್ಲಿ ನೋಡಿ, ಆ ಒಂದು ವಿಚಾರದ ಕಾರಣದಿಂದಲೇ ಹಿಂದೂ ಸಮುದಾಯದಲ್ಲಿ ಒಗ್ಗಟ್ಟಾಗಿ ಜೀವನ ಮಾಡೋಕ್ಕೆ ಆಗ್ತಿಲ್ಲ, ಒಗ್ಗಟ್ಟಾಗಿ ಸೇರಿಕೊಂಡು ಒಂದು ಹಿಂದೂ ರಾಷ್ಟ್ರವನ್ನು ನಿರ್ಮಾಣ ಮಾಡೋಕ್ಕೆ ಆಗ್ತಿಲ್ಲ ಸರ್. ಅದಕ್ಕೆ ನೋಡಿ, ನೀವು ಯಾಕೆ ಆಗ್ತಿಲ್ಲ ಗೊತ್ತಾ ಸರ್? ಇನ್ನೊಂದು ರೀಸನ್ ಇದೆ, ಡಿಸ್ಟರ್ಬೆನ್ಸಸ್ ಭಾಳ ಇದೆ. ನಿಮ್ಮೊಳಗೆ ನೋಡಿ ಸರ್, ನಿಮ್ಮೊಳಗೆ ನೋಡಿ, ರೈಟಿಸ್ಟ್ ಅಂತ ಒಂದು ಗ್ರೂಪ್ ಇದ್ರೆ, ಲೆಫ್ಟಿಸ್ಟ್ ಅಂತ ಇನ್ನೊಂದು ಗ್ರೂಪ್ ಇದೆ. ಅದ್ರ ಜೊತೆಗೆ ನಿಮ್ಮ ದೇವರು ಇದ್ದಾನೆ ಅಂತ ಹೇಳಿದ್ರೆ ದೇವರೇ ಇಲ್ಲ ಅಂತ ಹೇಳುವ ಹಿಂದೂಗಳು. ಹೌದು ಸರ್, ಅದು ಬೇರೆ ಡಿಸ್ಕಷನ್, ಅದಕ್ಕೆ ಬೇರೆ ಕ್ಲಾಸ್ ಇದೆ. ದಟ್ಸ್ ನಾಟ್ ಉಮರ್ ಶರೀಫ್ ಜಾಬ್. ನಾನು ಏನ್ಕೊಂಡ್ರೆ ಅಲ್ಲ ಸರ್, ನೀವು ಒಂದು ಟೀಮಲ್ಲಿ ಒಂದು ಮ್ಯಾಚು ಕೂಡ 1 ರನ್ ಹೊಡೆದಿಲ್ಲ, ಡಕ್ಔಟ್ ಆಗಿಬಿಟ್ಟು ಯಾಕೋ ಡಕ್ಔಟ್ ಆದೆ ಚೆನ್ನಾಗಿ ಪರ್ಫಾರ್ಮ್ ಮಾಡು ಅಂತ ಹೇಳಿದರೆ
ಅವ್ನು ರನ್ ಹೊಡೆದ್ನ, ಇವ್ನು ಸೆಂಚುರಿ ಹೊಡೆದ್ನ, ಅವನೇನು ಆಡಿಲ್ಲ ಅಲ್ಲ ಅಂತ ಸಮರ್ಥನೆ ಮಾಡ್ಕೊಳ್ಳುವಂಥ ಉದ್ದಟತನಕ್ಕೆ ಏನು ಅನ್ಸುತ್ತೆ ನಿಮಗೆ? ಹಿಂದೂ ಎಲ್ಲವೂ ಹಿಂದೂ ಅಂತ ಹೇಳುವಾಗ ಇಲ್ಲಿ ಏನಾಗುತ್ತಿದೆ, ಅಘೋರಿ ಕೂಡ ಹಿಂದೂ ಅಂತ ಹೇಳುವಾಗ ಇವಾಗ ನೀವು ಮತ್ತು ಅಘೋರಿ ಒಂದೇ ಸಿದ್ಧಾಂತದಲ್ಲಿ ಇಲ್ಲ. ಕರೆಕ್ಟ್. ಅವರ ಶೈಲಿ ಬೇರೆ, ನಿಮ್ಮ ಶೈಲಿ ಬೇರೆ. ನೋಡಿ ಸರ್, ಸಿದ್ಧಾಂತ ಏನೇ ಇರಲಿ, ಶಾಂತಿ ಅಂತ ಕರೆಸ್ಕೊಳ್ಳುವಂಥ ಧರ್ಮದಲ್ಲಿ ಶಾಂತಿ ಕಾಪಾಡ್ಲಿಕ್ಕೆ ಸಾಧ್ಯ ಆಗ್ತಿದೆಯಾ? ಇವಾಗ ಅವರ ಶೈಲಿ ಲೈಫ್ ಸ್ಟೈಲು ಬೇರೆ ಇದೆ, ನಿಮ್ಮ ನಂಬಿಕೆ ವಿಚಾರಗಳು ಬೇರೆ ಇದೆ. ಹೌದು. ಓಕೆ, ನೀವು ಅಲ್ಲಿ ಸಂಬಂಧ ಮಾಡ್ಕೊಳ್ಳೋಂಗಿಲ್ಲ, ಅವ್ರು ನಿಮ್ಮಲ್ಲಿ ಸಂಬಂಧ ಮಾಡ್ಕೊಳ್ಳೋಂಗಿಲ್ಲ. ನಿಮ್ಮಲ್ಲಿ ಎಷ್ಟೋ ಒಂದು ವರ್ಗಗಳು ಇವೆ, ಅವ್ರ ಮನೇಲಿ ಇವರು ಸಂಬಂಧ ಮಾಡೋಂಗಿಲ್ಲ, ಇವ್ರ ಮನೇಲಿ. ಸೊ ಇದು ನಾವೆಲ್ಲ ಒಂದು ಅಂತ ಹೇಳುವ ರೀತಿಯಲ್ಲಿ ಎಲ್ಲರೂ ಒಂದಾಗಿದ್ರೂ ಕೂಡ ನೀನೇ ಬೇರೆ ನಾನೇ ಬೇರೆ ಅಂತ ಹೇಳುವ ಸಿದ್ಧಾಂತ ಇಲ್ಲಿ ಅವರು ಹಿಂಸೆ ಮಾಡ್ತಾ ಇಲ್ಲ, ಯಾರನ್ನು ಸಾಯಿಸ್ತಾ ಇಲ್ಲ. ಅವರಷ್ಟಕ್ಕೆ ಅವ್ರು ಬದುಕ್ತಿದ್ದಾರೆ, ನಮ್ಮಷ್ಟಕ್ಕೆ ನಾವು ಬದುಕ್ತಾ ಇದ್ದೀವಿ. ಇಲ್ಲೆಲ್ಲೂ ಕ್ರೌರ್ಯ ನಡೀತಾ ಇಲ್ಲ ಅಂತ ನೀವು ಗಮನಿಸ್ಬೇಕಲ್ವಾ ಸರ್? ಒಂದು ವಿಷಯ ಹೇಳ್ಕೊಳ್ತೀನಿ, ನಾವು ಆಗಲಿ ಕ್ರೈಸ್ತರಾಗಲಿ, ಇವತ್ತಿಗೆ ನೀವು ನೋಡುವಂತಹ ಮುಸಲ್ಮಾನರಾಗಲಿ ಕ್ರೈಸ್ತರಾಗಲಿ, ನಾವೆಲ್ಲರೂ ಒಂದು ಕಾಲದಲ್ಲಿ ಹಿಂದೂ ಸಮುದಾಯದಲ್ಲಿ ಹುಟ್ಟಿದವರು. ಹೌದು. ಓಕೆ, ಇವತ್ತಿಗೆ ನಾವು ಬಂದು ನಮ್ಮ ಪೂರ್ವಜರು ಇಲ್ಲ ನಾವು ಬಂದು ಹಿಂದೂ ಧರ್ಮದಲ್ಲಿ ಉಳಿಯಲ್ಲ ಅಂತ ಆಚೆ ಬಂದವರು. ಏನಕ್ಕೆ ಅಂದರೆ ಕ್ಯಾಸ್ಟಿಸಮ್ ಜಾಸ್ತಿ ಇದೆ. ಹೌದು. ಅವ್ರು ಬೇರೆ ಇವ್ರು ಬೇರೆ ಅಂತ ಒಂದು ಡಿವಿಷನ್ ಜಾಸ್ತಿ ಇದೆ. ಅದರಿಂದ ಇವಾಗ ಏನಂದರೆ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ರು, ಟೋಟಲಿ ಅದನ್ನು ರಿಜೆಕ್ಟ್ ಮಾಡಿಬಿಡಿ, ಕ್ಯಾಸ್ಟ್ ಸಿಸ್ಟಮೇ ಎತ್ಬಿಡಿ ಅಂತ. ಏನು ಅನೈಲೇಷನ್ ಆಫ್ ಕ್ಯಾಸ್ಟ್ ಸಿಸ್ಟಮ್ ಅಂತ ಒಂದು ಪುಸ್ತಕನೇ ಇದೆ. ಟೋಟಲಿ ಎಲ್ಲ ಕ್ಯಾಸ್ಟೇ ಬೇಡ ಓಕೆ ಅಂತ ಮಾತಾಡುವಾಗ, ಪೂನಾ ಪ್ಯಾಕ್ಟ್ ಮಾಡುವಾಗ ಗಾಂಧೀಜಿ ಬಂದು ಅದು ಮಾಡಬೇಡಿ, ನಾವು ಅವರನ್ನು ಹರಿಜನ್ ಅಂತ ಕರೆಯೋಣ ಅಂತ ಒಂದು ಪಾಲಿಸಿ ತೊಗೊಂಡ್ಬಂದರು. ಸೊ ಇಲ್ಲಿ ಅಂಬೇಡ್ಕರಿಸಮ್ಗೂ ಇಲ್ಲಿ ಯಾರಿಗೆ ಗಾಂಧಿಯನ್ ವೇ ಆಫ್ ಲೈಫ್ಗೂ ವ್ಯತ್ಯಾಸ ಬಂತಲ್ಲೇ. ಸರ್, ವ್ಯತ್ಯಾಸಗಳಿದ್ದಾವೆ, ಅದನ್ನು ನಾವು ವೈವಿಧ್ಯತೆ ಅಂತೀವಿ, ಸಮಾಜದ ಸೊಬಗು ಅಂತೀವಿ. ಅದಕ್ಕೆ ಉದಾಹರಣೆನೇ ನಮ್ಮಿಬ್ಬರ ಈ ಸ್ನೇಹಪೂರ್ವಕ ಸಂಭಾಷಣೆ. ಯು ಹ್ಯಾವ್ ಗಿವನ್ ಮಿ ದಟ್ ಸ್ಪೇಸ್ ಆ್ಯಂಡ್ ಐ ಹ್ಯಾವ್ ಗಿವನ್ ದಟ್ ಸ್ಪೇಸ್ ಟು ಯು. ಇಟ್ಸ್ ಮ್ಯೂಚುವಲ್. ಅಲ್ಲಿ ಪರಸ್ಪರ ಸೌಹಾರ್ದತೆ ಇದೆ, ಫೈನ್. ಆದರೆ ನೋಡಿ, M.F. ಹುಸೇನ್, ಅ ಗ್ರೇಟ್ ಆರ್ಟಿಸ್ಟ್, ಆ್ಯಂಡ್ ಹಿ ವಾಸ್ ಎ ಮುಸ್ಲಿಮ್, ಯು ನೋ ದ್ಯಾಟ್. ಅವರು ಜೀವನ ಪರ್ಯಂತ ಹಿಂದೂ ದೇವತೆಗಳ ನಗ್ನ ಚಿತ್ರಗಳನ್ನು ಬಿಡಿಸ್ಕೊಂಡು ವಿಕೃತಿಯಿಂದ ಸಂಭ್ರಮಿಸುವಾಗ ಅದನ್ನೆಲ್ಲ ನೋಡಿಕೊಂಡು ಭಾರತೀಯರಾದಂಥವರು ಸುಮ್ಮನೆ ಇರಬೇಕಾ? ಶುಡ್ ಯು ನಾಟ್ ಕ್ವೆಶ್ಚನ್ ಇಟ್? ಕಾನೂನು ರೀತಿಯಲ್ಲಿ ಅವ್ರನ್ನ ಬಂಧಿಸಬಹುದು ಸರ್. ನಾವು ಹುಟ್ಟಿದಾಗಿಂದ ಪೊಲೀಸರು ಬಂಧಿಸ್ತಾನೇ ಇದ್ದಾರೆ. ಈಸ್ ದಟ್ ಓನ್ಲಿ ಅ ರೆಮಿಡಿ? ಅದೊಂದೇನಾ ಪರಿಹಾರ? ಕರೆಕ್ಟು, ಕಾನೂನಿದೆ, ಪೊಲೀಸರಿದ್ದಾರೆ, ಎಲ್ಲ ಸರಿ. ಕಳ್ಳತನ ಮಾಡಿದರೆ ಪೊಲೀಸರು ನೋಡ್ಕೊಳ್ತಾರೆ ಅಂತ ಸುಮ್ಮನೆ ಇದ್ಬಿಡ್ತೀವಾ? ಜವಾಬ್ದಾರಿಯಿಂದಿರೋರು ಮನೆಗೆ ಬಂದ ಮೇಲೆ ಪಾಠ ಕಲಿಸಲ್ವಾ? ಏನು ಆ್ಯಕ್ಷನ್ ತೆಗೆದುಕೊಳ್ಳಲ್ವಾ ಸರ್? ನಿಮ್ಮ ಹತ್ರ ನಾನು M.F. ಹುಸೇನ್ನ ಸಮರ್ಥಿಸಿಕೊಳ್ಳದೆ ಒಂದು ಚರ್ಚೆಗೆ ಬರ್ತದೆ ನಿಮಗೆ. ಹಿಂದೂ ದೇವತೆಗಳನ್ನ M.F. ಹುಸೇನ್ ಬಂದು ನಗ್ನವಾಗಿ ತೋರಿಸಿದ್ರು ಅಂತ ಒಂದು ಕೋಪ ಇರುತ್ತೆ ಕೆಲವರಿಗೆಲ್ಲ ಸರ್, ಪ್ರತಿಯೊಬ್ಬರಿಗೂ ಇದೆ. ಇವಾಗ ಹೆಂಗಸರನ್ನ ನಾವು ಕೂಡ ಇದರಲ್ಲಿ ನೋಡಿದ್ವಿ, ಏನು ಅನೇಕ ಮಹಾಬಲಿಪುರಮು, ನಾನು ಏನು ಪ್ರಶ್ನೆ ಬರ್ತೀನಿ ನಿಮ್ಗೆ ಗೊತ್ತಾಗಿದೆ. ಅಂದರೆ ಸ್ಟ್ಯಾಚ್ಯುಗಳು ನೋಡಿದ್ವಿ ನಾವು, ಅನೇಕ ದೇವತೆಗಳನ್ನು ತೋರಿಸ್ಕೊಳ್ಳುವ ರೀತಿಯಲ್ಲಿ ನೋಡಿದ್ವಿ, ಅಲ್ಲಿ ನಗ್ನವಾಗಿ ತೋರಿಸಿದ್ದಾರೆ. ಯಾರು ಯಾವ ದೃಷ್ಟಿಕೋನದಲ್ಲಿ ಏನು ಸಂದೇಶ ರವಾನೆ ಮಾಡ್ತಾರೆ ಅನ್ನೋದು ಬೇರೆ ಸರ್. ನೋಡಿ, ಈಗ CELL ಇದನ್ನೇನಂತೀರ ನೀವು? ಸೆಲ್, ಕರೆಕ್ಟ್. ಈಗ ಫಿಸಿಕ್ಸ್ ಓದೋನು ಸೆಲ್ನ ಬ್ಯಾಟ್ರಿ ಅಂತಾನೆ, ಬಯಾಲಜಿ ಓದೋನು ಕೋಶ ಅಂತ ಕರೀತಾನೆ, ಇನ್ನು ಸಮಾಜ ಅಭ್ಯಾಸ ಮಾಡೋನು ಇದನ್ನು ಜೈಲು ಅಂತಾನೆ. ಹಿಂಗಿರುವಾಗ ಈ M.F. ಹುಸೇನ್ ಅನ್ನೋ ಗ್ರೇಟ್ ಆರ್ಟಿಸ್ಟು ಈ ನಗ್ನ ಚಿತ್ರಗಳನ್ನು ಯಾವ ದೃಷ್ಟಿಕೋನದಿಂದ ಬರಿತಾ ಇದ್ದ? ಅಷ್ಟೇ ನನ್ನ ಪ್ರಶ್ನೆ. ದೇವತೆಗಳನ್ನು ಮತ್ತು ನಾನು ಮಹಾವೀರನ ಕೂಡ ನಾನು ನೋಡಿದ್ದೀನಿ ಒಂದು ಇಮೇಜ್ನಲ್ಲಿ. ಅವರು ಆರಾಧನೆ ಮಾಡತಕ್ಕಂತಹ ಕೆಲವು ದೇವತೆಗಳನ್ನು ನಗ್ನವಾಗಿ ತೋರಿಸುವ ಪದ್ಧತಿ ಆಲ್ರೆಡಿ ಸಮುದಾಯದಲ್ಲಿ ಇರುವಾಗ ಮತ್ತು ಇದು ತಪ್ಪಂದರೆ ಅದು ತಪ್ಪಾಗತ್ತಾ ಸರ್? ನಾನು ಕೇಳೋದು ಇಲ್ಲ, M.F. ಹುಸೇನ್ ಮಾಡಿದ್ದನ್ನು ಸಮರ್ಥಿಸ್ಕೊಳ್ತಿಲ್ಲ, ಬಟ್ ಎಕ್ಸಾಂಪಲ್ಗೆ ನಂಗೆ ಬರುತ್ತೆ. ಈಗ ನಾನು ಪ್ರಶ್ನೆ ಇರೋದೇನೆಂದರೆ, ಅವ್ರು ಮಾಡಿದ್ರೋದ್ರಿಂದ ಅದು ತಪ್ಪಾಗಿದೆಯಾ, ಇಲ್ಲ ಬೇರೆಯೊಬ್ಬರು ಮಾಡಿದ್ರೆ ತಪ್ಪಿಲ್ಲನಾ? ಇದರ ಅರ್ಥ ನೀವು ಸಮರ್ಥಿಸ್ಕೊಳ್ತಿದ್ದೀರಿ ಅಂತಾನೆ. ಅದಕ್ಕೆ ಹೇಳೋದು, ಯಾವ ದೃಷ್ಟಿಕೋನದಲ್ಲಿ ಬರೆದ್ರು ಏನು ಕಥೆ ಅಂತ. ಸರಸ್ವತಿ, ಲಕ್ಷ್ಮಿ, ಹಿಂದೂ ದೇವತೆಗಳನ್ನು ನಗ್ನವಾಗಿ ಚಿತ್ರಿಸೋದು ನಿನ್ನೆ ಮೊನ್ನೆ ವಿಚಾರ ಅಲ್ಲ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಹಳಷ್ಟು ಪುರಾವೆಗಳು ಸಿಕ್ಕಿದ್ದಾವೆ. M.F. ಹುಸೇನ್ ಅದೊಂದು ಎಕ್ಸಾಂಪಲ್ ಅಷ್ಟೇ. ಅದು ಗೊತ್ತಿಲ್ಲ ನನಗೆ, ಸೋಷಿಯಲ್ ಮೀಡಿಯಾದಲ್ಲಿ ಏನು ಬರ್ತಿದ್ದಾರೆ ಗೊತ್ತಿಲ್ಲ. ಅಂದರೆ ಬಟ್ M.F. ಹುಸೇನ್ ನೋಡಿ ಫಸ್ಟ್ ಅಂದರೆ
ಇಷ್ಟೇ ವಿಚಾರ. ಫಸ್ಟ್ ವಿಷಯ ಅಂದರೆ ಎಮ್.ಎಫ್ ಹುಸೇನ್ ಥರ ಅವರೆಲ್ಲ ಒಂದು ರೀತಿ ಮಾಡರ್ನಿಸ್ಟ್ ಅವರು. ಅವ್ರು ಯಾರು ಕಂಟ್ರೋಲ್ಗೂ ಬರೋರಲ್ಲ. ನಾವು ಬಂದು ಅವರು ಕುರಾನಿನ ಪ್ರಕಾರ ಜೀವನ ಮಾಡೋರು ಅಲ್ಲ. ನೀವು ಹೇಳಿದ್ರಲ್ಲ ಫ್ರೀಡಮ್ ಬೇಕು, ಹೆಂಗೆ ಬೇಕಾದ್ರೆ ಯೋಚನೆ ಮಾಡೋ ಅವ್ರಿಗೆ ಸ್ವಾತಂತ್ರ್ಯ ಬೇಕು. ಇಸ್ಲಾಂ ಪ್ರಕಾರ ಇಂಥ ಇಮೇಜ್ ಬರೆಯಂಗೆ ಇಲ್ಲ. ನ್ಯೂಡಿಟಿ, ಫರ್ಗೆಟ್ ಅಬೌಟ್ ಗಾಡು ಇಲ್ಲ, ಇದು ಇಲ್ಲ. ವಿಮೆನನ್ನು ನೀವು ನ್ಯೂಡಾಗಿ ತೋರ್ಸಂಗೆ ಇಲ್ಲ. ಓಕೆ, ದಟ್ ಈಸ್ ಫಸ್ಟ್ ಪೀರಿಯಡ್. ಇವಾಗ ನಾವು ಫ್ರೀಡಮ್ ಕೊಟ್ಬಿಟ್ರೆ ನಾವೇನು ಮಾಡ್ತಿದ್ರೆ ಫ್ರೀಡಮೇ ಇಲ್ಲ ಇದರಲ್ಲಿ, ಸ್ಟಾಪ್ ಮಾಡಿ ಅಂತ ಹೇಳ್ತೀವಿ. ಕರೆಕ್ಟ್. ನೀವೇನು ಮಾಡ್ತಿದ್ದೀರಿ, ಎಲ್ಲರಿಗೂ ಕೊಡೋದು ಫ್ರೀಡಮ್ ಕೊಟ್ಬಿಡು, ಆಮೇಲೆ ನಾವು ಅವ್ರನ್ನ ಕಂಟ್ರೋಲ್ ಮಾಡೋಣ ಅಂತ ಹೇಳ್ತಿದ್ರಿ. ನಾವೇನು ಹೇಳ್ತಿದ್ವಿ, ಇಲ್ಲಿ ಫ್ರೀಡಮೇ ಇಲ್ಲ. ಇಲ್ಲ. ಒಂದೇನೆಂದರೆ ಐ ರೆಸ್ಪೆಕ್ಟ್ ಯು, ನೀವು ಅಂಥದ್ದಕ್ಕೆಲ್ಲ ಎನ್ಕರೇಜ್ ಮಾಡಿಲ್ಲ, ಇನ್ನು ಮುಂದೆನೂ ಮಾಡಲ್ಲ ಅನ್ನೋ ಒಂದು ವಿಶ್ವಾಸ ನನಗೆ. ನೀವು ಹೇಳಿದರೆ ಒಂದು ಒಳ್ಳೆ ಮೆಸೇಜ್ ರವಾನೆ ಆಗುತ್ತೆ ಅನ್ನೋ ಒಂದು ಕಳಕಳಿ ಸರ್. ನನ್ನ ಪ್ರಕಾರ ಏನಂದರೆ, ಎಮ್.ಎಫ್ ಹುಸೇನ್ನ ನಾವು ಬಂದು ಒಂದು ಇಸ್ಲಾಮಿಕ್ ಲೀಡರಾಗಿ ನೋಡಿಲ್ಲ. ಓಕೆ, ಆ ವ್ಯಕ್ತಿ ಏನೇ ಮಾಡಿದ್ರು ಅಲ್ಲ, ನೀವು ನೋಡ್ತಿರೋ ಬಿಡ್ತಿರೋ, ಆದರೆ ಆತ ಒಬ್ಬ ಮುಸ್ಲಿಂ ಅಂತಲೇ ನಾವು ನೋಡೋದು. ಅದೇ ನೋಡಿ ಶಾರುಖ್ ಖಾನ್ ಅನ್ನು ನೋಡುವಾಗ ನೀವು ಆ್ಯಕ್ಟರ್ ಅಂತ ನೋಡಿ. ಯಾಕಂತ ಹೇಳಿದ್ರೆ ಶಾರುಖ್ ಖಾನ್ನ ಬಾಲಿವುಡ್ನಲ್ಲಿ ಹೀಗೆ ಡ್ಯಾನ್ಸ್ ಮಾಡೋಕ್ಕೆ ಇಸ್ಲಾಂ ಅಂತೂ ಹೇಳಿಲ್ಲ. ಅವರು ಮಾಡುವಂಥ ಈ ವರ್ತನೆ ಎಲ್ಲ ಇಸ್ಲಾಂ ಅದಕ್ಕೆ ಹೊಣೆಗಾರ ಅಲ್ಲ. ಸೊ ಹಾಗಿರುವಾಗ ಪರಸ್ಪರ ಅವರ ಫೌಂಡೇಶನೇ ಬಂದು ಇಸ್ಲಾಂ ಬಿಟ್ಟು ಬಹಳ ದೂರ ಇರುವಾಗ ಇಸ್ಲಾಂ ಅದಕ್ಕೆ ಹೊಣೆಗಾರ ತಗೊಳಕ್ಕೆ ಸರ್. ಈಗ ನೀವು ಮುಸಲ್ಮಾನ್ ಹೆಣ್ಮಕ್ಳು ಕೆಲವರು ಹಿಜಾಬ್ ಬೇಕು ಅಂತಾರೆ, ಇನ್ನು ಕೆಲವರು ಬೇಡ ಅಂತಾರೆ, ಅದೊಂದು ವಿಚಾರ. ಆದರೆ ನಾನು ಹೇಳೋದು, ಈ ಮುಸಲ್ಮಾನ್ ಮುಖಂಡರು ಹೆಣ್ಣು ಮಕ್ಕಳ ಪೇರೆಂಟ್ಸಿಗೆ ಯಾವತ್ತಾದರೂ ಹೇಳಿದಾರಾ ಆಯಾ ಶಾಲಾ ನಿಯಮಗಳನ್ನು ಪಾಲನೆ ಮಾಡೋಣ, ಧರ್ಮದ ವಿಚಾರ ಆಮೇಲೆ ಮನೇಲಿ ಇಟ್ಕೊಳ್ಳೋಣ ಅಂತ ಯಾವತ್ತಾದರೂ ಹೇಳಿದಾರಾ? ಜಸ್ಟ್ ಐ ಆಮ್ ಆಸ್ಕಿಂಗ್ ಯು. ಹೇಳಿದ್ದೀನಿ. ಅಲ್ಲ, ಮುಸಲ್ಮಾನ್ ಬಹುತೇಕರು ಹೇಳಿಲ್ಲ, ನಾನಂತೂ ಹೇಳಿದ್ದೀನಿ. ಅಲ್ಲೇ ಹಿಜಾಬ್ ಧರಿಸಬೇಡಿ ಅಂತ ಹೇಳಿದ್ದೀರಾ? ಅಲ್ಲ, ನಾನು ಏನು ಹೇಳ್ಕೊಂಡ್ರೆ ಮುಂದೆನೇ ಹೇಳ್ಕೊಳ್ತೀನಿ, ಅದು ಅವರ ಪೇರೆಂಟ್ಸಿನ ನಿರ್ಧಾರ. ನೋಡಿ, ಕೆಲವರು ತಮ್ಮ ಮಕ್ಕಳಿಗೆ ಎಜುಕೇಷನ್ ತುಂಬ ಮುಖ್ಯ, ಆದ್ದರಿಂದ ಅವರು ಹೋಗಲೇಬೇಕು, ಆ ಕಾರಣಕ್ಕೆ ನೀವು ಬಂದು ಹಿಜಾಬ್ ಇಲ್ಲದೆ ಹೋಗಿ ಪರವಾಗಿಲ್ಲ ಅಂತ ಹೇಳುವ ಮುಸಲ್ಮಾನರು ಇದ್ದಾರೆ. ಓಕೆ, ಫೈನ್. ಆ ಪೇರೆಂಟ್ಸ್ಗೆ ನಿಮ್ಮ ಕಿವಿ ಮಾತೇನು? ನಾನು ಆಲ್ರೆಡಿ ಮಾತಾಡಿದ್ದೀನಿ. ನಾನೇನಂತ ಹೇಳಿದ್ದೇನೆ ಅಂದರೆ, ಎಕ್ಸಾಮ್ಸ್ಗೋಸ್ಕರ ನೀವು ಇಷ್ಟೆಲ್ಲ ಪ್ರಯತ್ನ ಮಾಡಿ ಎಕ್ಸಾಮ್ಗೆ ಅವ್ರು ಹಿಜಾಬ್ ತಲೆಯಿಂದ ಸ್ಕಾರ್ಫನ್ನು ರಿಮೂವ್ ಮಾಡ್ತಾ ಇರೋದು ಒಂದು ಕಾರಣಕ್ಕೋಸ್ಕರ ನೀವು ಕಳಿಸದೇ ಇರಬೇಡಿ. ಎಕ್ಸಾಮ್ಗೆ ಕಳಿಸಿ. ಎಜುಕೇಟೆಡ್ ದಮ್, ರೈಟ್? ನಮಗಿಂತ ಉಮರ್ ಶರೀಫ್ ಅವರು ಬಹಳಷ್ಟು ಜನ ಸಿಗಲಿ ಅಂತ ಈ ಮೂಲಕ. ಯಾಕಂತ ಹೇಳಿದ್ರೆ ಇದರಿಂದ ಏನು ಪರಿಣಾಮ ಆಗುತ್ತೆ? ಫೈನ್. ಇಸ್ಲಾಂ ಧರ್ಮದ ಪ್ರಕಾರ ಈ 786 ಈ ನಂಬರ್ಗೆ ಏನಾದರೂ ಮಹತ್ವ ಇದೆಯಾ ಸರ್? 786 ಅಂತ ಕುರಾನ್ನಲ್ಲಿ ಆಗಲಿ ಪ್ರವಾದಿ ವಚನದಲ್ಲೇ ಆಗಲಿ ಇದೆಲ್ಲ 786ನಲ್ಲಿ ಏನೋ ಒಂದು ಅದ್ಭುತವಾದ ನಂಬರು ಇಲ್ಲ, ಇದರಲ್ಲಿ ಏನೋ ಪುಣ್ಯ ಆಗತ್ತೆ ಅಂಥದ್ದು ಏನೂ ಇಲ್ಲ. ಬಟ್ ಇವ್ರು ಏನಕ್ಕೆ ಮಾಡಿದ್ದಾರೆ ಅಂದರೆ, ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಅಂತ ನಾವು ಯಾವುದೇ ಒಂದು ವಿಷಯ ಶುರು ಮಾಡೋಕ್ಕೆ ಮುಂಚೆ ದೇವನ ನಾಮದಿಂದ ಅಂತ ನಾವು ಉಚ್ಚಾರಣೆ ಮಾಡ್ತೀವಿ. ಇದಕ್ಕೆ ಒಂದೊಂದು ಲೆಟರ್ಗೆ ಒಂದೊಂದು ನಂಬರ್ಸ್ ಕೊಟ್ಟಿದ್ದಾರೆ. ಆ ನಂಬರ್ಸ್ ಬಾಗೆ ಒಂದು ನಂಬರ್, ಸೀನ್ಗೆ ಒಂದು ನಂಬರು, ಎಲ್ಲ ಸೇರಿಸಿ ಟೋಟಲ್ ಮಾಡಿದ್ರೆ 786 ಬರುತ್ತೆ ಅಂತ ಆ ನಂಬರ್ ಕೊಟ್ಟಿದ್ದಾರೆ. ಬಟ್ ಆಕ್ಚುಲಿ ನೋಡಕ್ ಹೋದ್ರೆ 786 ಅಂತ ನಂಬರ್ಗೆ ಅಂತ ಏನು ವಿಶೇಷ ಪ್ರಾಧಾನ್ಯತೆ ಇಲ್ಲ. ಹಲಾಲ್ ಅಂದ್ರೆ ಏನು ಸರ್? ಸರ್, ಹಲಾಲ್ ಅಂದರೆ ಪರ್ಮಿಸಿಬಲ್, ಲಾಫುಲ್, ಅಂದರೆ ದೇವನು ನಿಮಗೆ ಉಪಯೋಗ ಮಾಡೋಕ್ಕೆ ಕೊಟ್ಟಿರುವ ವಸ್ತುಗಳು. ಉದಾಹರಣೆಗೆ ಮದುವೆ ಮಾಡ್ಕೊಳ್ಳೋದು ಅದು ಹಲಾಲ್, ಮದುವೆ ಮಾಡ್ಕೊಳ್ಳೋದೇ ಹಲಾಲು. ಮದುವೆ ಮಾಡ್ಕೊಳ್ಳೋದು ಹಲಾಲು. ಮದುವೆ ಆಲ್ರೆಡಿ ಮಾಡ್ಕೊಂಡಿರುವ ಒಬ್ಬ ಹೆಂಗಸನ್ನು ಹೋಗಿ ಮದುವೆ ಮಾಡ್ಕೊಳ್ಳೋದು ಅದು ಹರಾಮು. ಈ ಹಲಾಲ್ ಜೊತೆಗೆ ಇನ್ನೊಂದು ಶಬ್ದ ಸೇರ್ಕೊಳ್ಳುತ್ತೆ, ಪ್ರಿಫಿಕ್ಸ್, ನಿಖಾ ಹಲಾಲ್ ಅಂತ. ಈ ನಿಖಾ ಹಲಾಲ್ ಬಗ್ಗೆ ಬಹಳಷ್ಟು ವಿಕೃತವಾಗಿ ಒಂದಿಷ್ಟು ಮೆಸೇಜ್ ಸ್ಪ್ರೆಡ್ ಆಗ್ತಾ ಇರುತ್ತೆ. ಇದು ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಅಂದ್ಕೊಳ್ತೀನಿ. ಐ ಡೋಂಟ್ ವಾಂಟ್ ಟು ಎಲಾಬ್ರೇಟ್ ಇಟ್. ನಿಜಕ್ಕೂ ನಿಖಾ ಹಲಾಲ್ ಅಂದ್ರೆ ಏನು ನಿಮ್ಮ ಪ್ರಕಾರ? ನಿಖಾ ಹಲಾಲ್ ಅಂತ ಇವಾಗ ಒಂದು ಇದು ಬರುತ್ತಿದೆ, ಹಲಾಲ ಅಂತ ಬರುತ್ತೆ. ಅದು ಏನು ಮಾಡ್ತಾರೆ, ಪರಪುರುಷನೊಂದಿಗೆ ಮಲ್ಕೊಂಡು ಬರಬೇಕು ನೋಡಿ. ಇದನ್ನ 2 ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ. ಕೆಲವರು ಏನು ಮಾಡ್ತಾರೆ, 3 ಬಾರಿ ತಲಾಕ್ ಆಗ್ಬಿಟ್ರೆ, 3 ಡಿಫ್ರೆಂಟ್ ಟೈಮ್ನಲ್ಲಿ ತಲಾಕ್ ಆಗ್ಬಿಟ್ರೆ ಆಮೇಲೆ ಆ ಹೆಂಗಸು ಅದೇ ಗಂಡಸನ್ನ ಮದುವೆ ಮಾಡೋಂಗಿಲ್ಲ ಅಂಟಿಲ್ ಶಿ ಮ್ಯಾರಿ ಸಂಬಡಿ ಎಲ್ಸ್. ಅಂದರೆ ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಹೆಂಗಸು ಒಬ್ಬನ ಜೊತೆಗೆ ಜಗಳ ಮಾಡ್ತಾಳೆ, ನಾನು ಸೆಪ್ರೇಟ್ ಆಗ್ತೀನಿ ಅಂತ ಅವಳು ತಲಾಕು ಇಲ್ಲ ಏನೋ
ಬೇರೆ ಒಂದಿದೆ ಕುಲ ಅಂತಿದೆ, ಅವ್ರು ಸೆಪ್ರೇಟ್ ಆಗಿಬಿಟ್ರು. ತಿರ್ಗಾ ಸ್ವಲ್ಪ ಕಾಲದ ನಂತರ ಇಲ್ಲ ರೀ ನಿಮ್ಮನ್ನು ಮದುವೆ ಮಾಡ್ಬೇಕಂತಿದ್ದೀನಿ ಅಂತ ತಿರ್ಗಾ ಹೋಗಿ ಮದುವೆ ಮಾಡ್ಕೊಳ್ತಾಳೆ. ಹೋಗಿ ಮದುವೆ ಮಾಡ್ಕೊ ಅಂತ ಮದುವೆ ಮಾಡಿಸಿದ ನಂತರ 2ನೇ ಬಾರಿ ಆದಮೇಲೆ ಕೂಡ ಅವಳು ಬಂದು ಇಲ್ಲ ಇವನ ಜೊತೆಗೆ ನಾನು ಜೀವನ ಮಾಡೋಕ್ಕಾಗಲ್ಲ, ನಾನು ತಲಾಕು, ಇಲ್ಲ ಅವನೇ ಹೇಳ್ಕೊಳ್ತಾನೆ ನಿನ್ನ ಜೊತೆಗೆ ನಾನು ಜೀವನ ಮಾಡ್ಕೊಳ್ಳ, ತಲಾಕ್ ಮಾಡಿ ಸೆಪ್ರೇಟ್ ಡೈವರ್ಸ್ ಆಗಿಬಿಡ್ತಾರೆ. 2 ಬಾರಿ ಆಗಿದೆ. ತಿರ್ಗಾ ಅವ್ರು ಮದುವೆ ಮಾಡಬೇಕಂತ ಹೋಗ್ತಾರೆ. 3ನೇ ಬಾರಿ ಮದುವೆ ಮಾಡೋಕ್ಕೆ ಹೋಗ್ತಾರೆ. 3ನೇ ಬಾರಿ ಇದೇ ರೀತಿ ಅವ್ರು ತಲಾಕ್ ಕೊಡಬೇಕಂತ ಬಂದರೆ ಇನ್ನು ಮುಂದೆ ನೀವಿಬ್ಬರು ಹಸ್ಬೆಂಡ್ ವೈಫ್ ಆಗಬೇಡಿ, ಸೆಪ್ರೇಟ್ ಆಗಿಬಿಡಿ, ನೀವು ಇಬ್ಬರು ತಿರ್ಗಾ ಮದುವೆ ಮಾಡೋಂಗಿಲ್ಲ ಅಂತ ಸೆಪ್ರೇಟ್ ಆಗಿಬಿಡ್ತಾರೆ. ಅದರ ನಂತರ ಅವಳು ಬೇರೆ ಯಾರನ್ನೂ ಮದುವೆ ಮಾಡ್ಕೊಳ್ಬೇಕು, ಮದುವೆ ಮಾಡ್ಕೊ ಲೈಫ್ನಲ್ಲಿ, ಆಮೇಲೆ ನೀನು ಅಲ್ಲಿ ಜೀವನ ಮಾಡ್ಕೊತ. ಅಲ್ಲ, ಮದುವೆ ಮಾಡ್ಕೊಂಡ್ಮೇಲೆ ಮತ್ತೆ ಬನ್ನಿ ಅಂತಿಲ್ಲ, ಮತ್ತೆ ಬನ್ನಿ ಅಂತಿಲ್ಲ, ಮದುವೆ ಮಾಡ್ಕೊಂಡು ಅಲ್ಲಿ ಜೀವನ ಮಾಡಂತ. ಇವಾಗ ಉದ್ದೇಶ ಏನಿರಬೇಕು ಮದುವೆ ಮಾಡುವಾಗ? ಮದುವೆ ಮಾಡುವ ಉದ್ದೇಶ ಏನಿರಬೇಕು? ಯಾರನ್ನ ಮದುವೆ ಮಾಡಿದ್ರು ಅವ್ರ ಜೊತೆಗೆ ಜೀವನ ಮಾಡಬೇಕಂತಾನೆ. ಹೌದು. ಆದರೆ ಮದುವೆ ಮಾಡೋಕ್ಕೆ ಮುಂಚೆನೇ ನಾನು 2 ದಿನ ಬಿಟ್ಟು ನಾನು ಇವನಿಗೆ ತಲಾಕ್ ಕೊಡ್ತೀನಿ ಅಂತ ಆ ಒಂದು ಮನಸ್ಥಿತಿನಲ್ಲಿ ಮದುವೆ ಮಾಡೋದೇ ಹರಾಮ್. ಇದು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅಂದರೆ, ಮದುವೆ ಮಾಡೋದು ಏನಂದರೆ ನಾನು ಶಾಶ್ವತವಾಗಿ ಅವ್ರ ಜೊತೆಗೆ ಜೀವನ ಮಾಡೋದು, ಅದೇ ಉದ್ದೇಶ ಇರಬೇಕು. ಆದರೆ ಮದುವೆ ಮಾಡೋದೇ ಅವ್ರಿಗೆ ತಲಾಕ್ ಕೊಡೋಕ್ಕೋಸ್ಕರ ಮದುವೆ ಮಾಡಿದ್ರೆ ಅದುವೇ ಹರಾಮಾಗತ್ತೆ. ಓಕೆ ಓಕೆ. ಆ ಮನಸ್ಥಿತಿನಲ್ಲಿ ಆ ಮನಸ್ಥಿತಿನಲ್ಲಿ ಕೆಲವ ಕ್ರುಕೆಡ್ ಮುಸ್ಲಿಂ ಮುಲ್ಲಾಗಲು, ಇವಾಗ ಕೊಡ್ತೀನಿ, ಕೆಲವ ಕ್ರುಕೆಡ್ ಮುಲ್ಲಾಗಲು ಅವರು ಈ ಹಲಾಲ ಹೆಸರಿನಲ್ಲಿ ಒಂದು ದ್ರೋಹ ಮಾಡ್ತಿದ್ದಾರೆ ಮುಸ್ಲಿಂ ಸಮಾಜಕ್ಕೆ. ಏನಂತ ಹೇಳಿ, ಓಕೆ ನೀನು ಪುನಃ ಈ ನಿನ್ನ ಗಂಡನನ್ನು ಮದುವೆ ಮಾಡಬೇಕಂದ್ರೆ ಒಂದಿನ ಅವನ ಜೊತೆಗೆ ಇದ್ಬಿಟ್ಟು ನೀನು ಡಿವೋರ್ಸ್ ತೊಗೊಂಡು ಆಮೇಲೆ ಬಂದು ಇವನ್ನ ಮದುವೆ ಮಾಡ್ಕೊ ಅಂತ. ಅದು ಇಲ್ಲೀಗಲನ್ನು ಲೀಗಲ್ ಮಾಡಿಸೋ ಕೆಲಸ, ಬ್ಲ್ಯಾಕ್ ಮನಿಯನ್ನು ವೈಟ್ ಮನಿ ಮಾಡೋ ಕೆಲಸ. ಅದು ಮಾಡೋಕ್ಕೆ ಇದು ಒಂದು ಹಿಡ್ಕೊಂಡು ಬರ್ತಾ ಇದ್ದಾರೆ. ಬಟ್ ಇದು ಕುರಾನಿನ ವಿರುದ್ಧವಾಗಿದೆ, ಮತ್ತು ನಮ್ಮ ಸಮಾಜಕ್ಕೆ ವಿರುದ್ಧವಾಗಿದೆ, ಇದು ನ್ಯಾಯಕ್ಕೆ ವಿರೋಧವಾಗಿದೆ, ಕಾನೂನಿಗೆ ವಿರೋಧವಾಗಿದೆ. ಹಿಂಗೆ ಮಾಡೋಂಗಿಲ್ಲ, ತಪ್ಪಾಗುತ್ತೆ. ಇವಾಗ ಅದು ಏನಂದರೆ ಅವರು ಬಯೋಲಾಜಿಕಲ್ ಅಂದರೆ ಅವ್ರು ಏನೋ ದೇ ಡೋಂಟ್ ವಾಂಟ್ ಟು ಏನೋ ಗೆಟ್ ಇನ್ ಟು ಇಂಟಿಮೆಸಿ, ದೇ ಜಸ್ಟ್ ವಾಂಟ್ ಟು, ಅಂದರೆ ಇಂಟಿಮೆಸಿ ಅಂದರೆ ಸಂಭೋಗ ಇಟ್ಕೊಳ್ಳೋಕ್ಕೆ ಅವ್ರಿಗೆ ಆಸಕ್ತಿನೂ ಇಲ್ಲ. ಬರೀ ಪೇಪರ್ನಲ್ಲಿ ಅವ್ರನ್ನ ಮದುವೆ ಮಾಡಿದೆ, ನೆಕ್ಸ್ಟ್ ದಿನನೇ ನಾನು ತಲಾಕ್ ಕೊಟ್ಬಿಟ್ಟೆ ಅಂತ ಆ ಒಂದು ರಿಜಿಸ್ಟರ್ ಆಗಿಬಿಟ್ಟು ನಾನು ಬಂದು ಏನಕ್ಕೋಸ್ಕರ ಇಸ್ಲಾಂ ಬಂದು 2-3 ಬಾರಿ ಡಿವೋರ್ಸ್ ಕೊಟ್ಟ ನಂತರ ಪುನಃ ನೀನು ಯಾಕೆ ಅವನ್ನ ಮದುವೆ ಮಾಡಿ ತಿರ್ಗಾ ಟೈಮ್ ವೇಸ್ಟ್ ಮಾಡ್ತಿದ್ಯಾ, ಕೋರ್ಟ್ ಟೈಮ್ ವೇಸ್ಟ್ ಮಾಡ್ತಿದ್ಯಾ, ಯಾಕೆ ಎಲ್ಲರೂ ಟೈಮ್ ವೇಸ್ಟ್ ಮಾಡ್ತೀನಿ, ನಿನಗೂ ಅವ್ನಿಗೆ ಆಗ್ತಿಲ್ಲ ತಾನೆ, 3 ಬಾರಿ ಡಿವೋರ್ಸ್ ಆಗಿದೆ, ಯಾಕೆ ತಿರ್ಗಾ ಅಂಥದ್ದು ಬರತ್ತಾ? ಫಸ್ಟ್ ನೀವು ಯೋಚನೆ ಮಾಡಿ. ಒಬ್ಬರಿಗೆ ಡಿವೋರ್ಸ್ ಕೊಟ್ಟ ನಂತರ ತಿರ್ಗಾ ಅವನ್ನೇ ಮದುವೆ ಮಾಡೋಕ್ಕೆ ಅಂತ ಒಬ್ಬಳು ಮುಂದೆ ಬರ್ಬೋದು. 2ನೇ ಬಾರಿ ಮದುವೆ ಆಗುತ್ತೆ. 3ನೇ ಬಾರಿ ಡಿವೋರ್ಸ್ ಆದ ನಂತರ ಕೂಡ ಅದೇ ಥರ ಹೋಗಿ ಅವನ್ನೇ ಮದುವೆ ಮಾಡುವ ಆ ಪರಿಸ್ಥಿತಿ ಬರುತ್ತಾ? ಕರೆಕ್ಟ್, ಬರೋದೇ ಇಲ್ಲ. ಅದನ್ನು ನೀವು ಅವ್ರಿಗೆ ಹೇಳ್ತಾ ಇದ್ರಿ ಈ ಮೂಲಕ. ಎಸ್ ಎಸ್ ಸರ್, ಇಸ್ಲಾಂ ಧರ್ಮದಲ್ಲಿ ಮುಸಲ್ಮಾನರು ಅವ್ರ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳನ್ನು ಮದುವೆ ಆಗಬಹುದು ಅಂತ ಏನಾದರೂ ಇದೆಯಾ? ನೋಡಿ, ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳನ್ನು ಕೂಡ ಮದುವೆ ಮಾಡೋಕ್ಕೆ ಇಸ್ಲಾಂನಲ್ಲಿ ಅನುಮತಿ ಇದೆ. ಇಟ್ಸ್ ನಾಟ್ ದಟ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ ಇಟ್ ಇಸ್ ನಾಟ್ ಅ ಪ್ರಿಫರ್ಡ್ ಥಿಂಗ್. ಅದೇ ಪ್ರಿಫರ್ಡ್ ಅಂತ. ಅಂದರೆ ಯಾರನ್ನ ಮದುವೆ ಮಾಡೋಂಗಿಲ್ಲ, ವೆರಿ ನ್ಯಾಚುರಲ್ ಆಗಿ, ಅಂದರೆ ವೆರಿ ಕ್ಲೋಸ್ ರಿಲೇಟಿವ್ಸ್ನ ಮದುವೆ ಮಾಡೋಂಗಿಲ್ಲ. ಬಟ್ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳನ್ನು ಅವ್ರ ತಂದೆ ತಾಯಿ ಬೇರೆ ಹಂಗಿರುವಾಗ ಮದುವೆ ಮಾಡೋಕ್ಕಂತೂ ಅನುಮತಿ ಇದೆ. ಬಟ್ ಇಟ್ಸ್ ನಾಟ್ ಅ ಪ್ರಿಫರ್ಡ್ ಥಿಂಗ್. ಹಂಗೆ ಮಾಡ್ಕೊಳ್ಬೇಕಂತ ಫ್ಯಾಮಿಲಿ ಬಿಟ್ಟು ಆಚೆ ಹೋಗಿ, ಫ್ಯಾಮಿಲಿ ಒಳಗೇನೆ ಯಾಕೆ ಹುಡುಕ್ತಾ ಇದ್ದೀರಾ? ಸೊ ಬಟ್ ಅನುಮತಿ ಅಂತ ಇದೆ. ಓಕೆ, ಬಿ ಬ್ರಾಡ್ ಅಂತ ನೀವು ಹೇಳ್ತೀರಿ ಈ ವಿಚಾರಕ್ಕೆ. ಓಕೆ ಓಕೆ, ಫೈನ್ ಸರ್. ಇಸ್ಲಾಂ ಧರ್ಮದ ಪ್ರಕಾರ ಸ್ವರ್ಗದಲ್ಲಿ ಬಹಳಷ್ಟು ಅಪ್ಸರೆಯರು ಸಿಗ್ತಾರೆ, ಅಲ್ಲಿ ಸುಖ ಭೋಗಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸೌಕರ್ಯ ಸೌಲಭ್ಯಗಳು ಇರುತ್ತವೆ. ಹೀಗೆ ಈ ಸ್ವರ್ಗದ ಸುಖದ ಕನಸನ್ನು, ಆಸೆಯನ್ನು ಗಮನದಲ್ಲಿಟ್ಕೊಂಡು ಯುವಕರನ್ನು ಈ ಬ್ಲೂ ಫಿಲ್ಮ್ಸ್ ತೋರಿಸಿ, ಪಾರ್ನ್ ಮೂವೀಸ್ ತೋರಿಸಿ ಭಯೋತ್ಪಾದನೆಗೆ ಎಳಿತಾರೆ ಅನ್ನೋ ಮಾತಿದೆ. ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ? ನೋಡಿ, ಪೋರ್ನ್ ಮೂವಿ ತೋರಿಸ್ಬೇಕಂದ್ರೆ ಅದು ಹರಾಮ್. ನಮ್ಮಲ್ಲಿ ಹೆಂಗಂದರೆ, ನಮ್ಮಲ್ಲಿ ಮೂವಿನಲ್ಲಿ ಕೂಡ ಆ್ಯಕ್ಟಿಂಗ್ ಮಾಡೋದು ಕೂಡ ಹರಾಮ್ ಅಂತ ಕೊಡುವ ಒಂದು ಸಂಸ್ಕೃತಿ. ಓಕೆ, ನಮ್ಮಲ್ಲಿ ಮೂವಿ ಆ್ಯಕ್ಟಿಂಗ್ ಆಗಲಿ ಥಿಯೇಟ್ರಿಗಾಗಲಿ ಇಲ್ಲಿ ಪ್ರೋತ್ಸಾಹನೇ ಇಲ್ಲ, ಫಸ್ಟ್ ವಿಷಯ. ಅದ್ರ ಜೊತೆಗೆ ಫೋಟೋಗಳನ್ನ ಕೂಡ ನಾವು ಹಂಚ್ಕೊಳ್ಳೋದಿಲ್ಲ. ನಮ್ಮ ಫೋಟೋಗಳನ್ನು ಕೂಡ, ಹೆಂಗಸರ ಫೋಟೋ ಕೂಡ ನಾವು ಪಬ್ಲಿಕ್ಕಾಗಿ ಹಂಚ್ಕೊಳ್ಳೋದಿಲ್ಲ, ಬೇರೊಬ್ಬರು ಫೋಟೋ ಕೂಡ ನಾವು ನೋಡೋಂಗಿಲ್ಲ. ಇದು ಹರಾಮ್ ಆಗುತ್ತೆ. ಅಂದರೆ ಹರಾಮ್ ಅಂದರೆ ಹೆಂಗಸರನ್ನು ವಿತೌಟ್ ಹಿಜಾಬ್ ನೋಡೋದೇ ನಮಗೆ ಹರಾಮ್. ಅಂದರೆ
ಗಂಡಸರಿಗೆ ಎಲ್ಲ ಜಾಸ್ತಿ ಇರೋದು ಸ್ಟ್ರಿಕ್ಟ್ನೆಸ್ ಇಲ್ಲಿ. ಹೆಂಗಸ್ರಿಗೂ ಇದೆ, ಅವರು ಕೂಡ ನೋಡೋಂಗಿಲ್ಲ, ನಾವು ಕೂಡ ನೋಡೋಂಗಿಲ್ಲ. ಮದುವೆ ಆದರೆ ಹೆಂಡತಿಯನ್ನು ನೋಡ್ಕೊ, ಇಲ್ಲ ನಿಮ್ಮ ಕ್ಲೋಸ್ ರಿಲೇಟಿವ್ಸ್ ಅವ್ರನ್ನ ನೀವು ನೋಡಿ, ಬಟ್ ಅನ್ಯ ಹೆಂಗಸರನ್ನು ನೀವು ನೋಡೋಂಗಿಲ್ಲ. ಸೊ ಆಗಿರುವಾಗ ಪೋರ್ನ್ ಸೈಟ್ಸು ಹರಾಮ್ನಲ್ಲಿ ದೊಡ್ಡ ಹರಾಮ್ ಅದು, ಅದಕ್ಕೆ ಪನಿಷ್ಮೆಂಟ್ ಇದೆ. ನಿಮ್ಮ ಜೂಜ್ ಇಲ್ಲ, ಸೊ ಇದೆಲ್ಲ ಇಲ್ಲದೆ ಇರುವಾಗ ಮದ್ಯಪಾನ ಇಲ್ಲ. ಇವಾಗ ಇದನ್ನ ತೋರಿಸಿ ನೀವು ಸ್ವರ್ಗದ ಆಸಕ್ತಿ ತೋರಿಸ್ಬೇಕಂತ ಅವಶ್ಯಕತೆ ಇಲ್ಲ. ಕುರಾನ್ನಲ್ಲಿನೇ ಹೇಳಲಾಗಿದೆ, ನಿಮ್ಗೆ ಅಪ್ಸರೆಗಳು ಉಂಟು, ಸ್ವರ್ಗದಲ್ಲಿ ಅಪ್ಸರೆಗಳು ಉಂಟಂತಿದೆ. ಇವಾಗ ಪ್ರಶ್ನೆ ಹಿಂಗ್ ಬರ್ಬೇಕಾಗಿತ್ತು, ಅಪ್ಸರೆಗಳ ಬಗ್ಗೆ ಕುರಾನ್ ಹೇಳ್ಕೊಳತ್ತಾ? ಹೌದು, ಹೇಳ್ಕೊಳತ್ತೆ. ಸ್ವರ್ಗದಲ್ಲಿ ಅಪ್ಸರೆಗಳನ್ನ ಕೊಡ್ತಾನ, ಅವರಿಗೆ ಮದುವೆ ಮಾಡಿಸ್ತಾನ? ಹೌದು, ಮಾಡಿಸ್ತಾನೆ. ಏನಕ್ಕೆ ಮಾಡಿಸ್ತಾನೆ? ಅದು ಅವನಿಷ್ಟ. ಇವಾಗ ಅವನು ಒಪ್ಕೊಂಡಾಗಿದೆ. ಒನ್ ಆಫ್ ದಿ ಬೆಸ್ಟ್ ಥಿಂಗ್ ನಿಮಗೆ ಪ್ರಪಂಚದಲ್ಲಿ ಸಂತೋಷವಾಗಿ ನಾವು ಜೀವನ ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ಬೇಕಂದ್ರೆ ಒಳ್ಳೆ ಮನೆ ಬೇಕು, ಒಂದು ಒಳ್ಳೆ ಕಾರ್ ಬೇಕು, ಕರೆಕ್ಟ್, ಒಂದೇ ಡ್ರೆಸ್ ಹಾಕ್ಕೊಳ್ಬೇಕು, ಪರ್ಫ್ಯೂಮ್ ಹಾಕ್ಕೊಳ್ಬೇಕು, ಸ್ಮಾರ್ಟಾಗಿರಬೇಕು. ಮತ್ತು ಹೆಂಡತಿ ಮಾತ್ರ ಇಲ್ಲ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗ್ತೀರಾ? ಇಲ್ಲ. ಮತ್ತು ಹೆಂಡತಿ ಬೇಕಾಗಿರುತ್ತೆ. ನಾವು ಒಂದು ಹೆಂಡತಿ, ಮತ್ತು ಆಮೇಲೆ ಬೇಕಾಗಿರೋದು ಮಕ್ಕಳು ಬೇಕಲ್ಲ? ಕರೆಕ್ಟ್, ಮಕ್ಕಳು ಬೇಕು. ಮತ್ತು ನಮಗೆ ಫೇಮ್ ಬೇಕು, ಎಲ್ಲ ಬೇಕಿತ್ತೆ. ಇಲ್ಲಿ ಏನೇನು ಆಸೆ ಪಡ್ತಿದ್ದೀವೋ ಅಲ್ಲಿ ಹೆಂಗಿದೆ ಅಂದರೆ, ಸ್ವರ್ಗದಲ್ಲಿ ಒಬ್ಬ ಮನುಷ್ಯ ಒಳಗೆ ಹೋದ ನಂತರ ಅವನಿಗೆ ಮರಣವೇ ಇಲ್ಲದ ಜೀವನ. ಅಂದರೆ ನೀವು ಕೇಳ್ಬೋದು, ಆತ್ಮ ತಾನೇ, ಆತ್ಮಕ್ಕೆ ಯಾಕೆ ಜೀವನ ಯಾವತ್ತಿಗೂ ಶಾಶ್ವತವಾಗಿ ಇರುತ್ತೆ ಅಂತ. ಸ್ವರ್ಗದಲ್ಲಿ ಹೋಗಬೇಕು ಮುಂಚೆ ಅಲ್ಲಿ ದೇವನು ಅವನಿಗೆ, ಮನುಷ್ಯನಿಗೆ ದೇಹ ಕೊಡ್ತಾನೆ. ಆತ್ಮಕ್ಕೆ ಬೇರೆ ಒಂದು ದೇಹ ಸಿಗುತ್ತೆ. ಆ ದೇಹದಲ್ಲಿ ಸ್ವರ್ಗಕ್ಕೆ ಹೋಗೋಕ್ಕೆ ಮುಂಚೆ ಅವನಿಗೆ ಸೌಂದರ್ಯವನ್ನು ಕೊಡ್ತಾನೆ. ಅವನಿಗೆ ಒಂದು ಏಜು 30 ವಯಸ್ಸು 32 ವಯಸ್ಸು, ಅದಕ್ಕಿಂತ ಜಾಸ್ತಿ ಹೋಗಲ್ಲ. ಅದೇ ಏಜು ಎಷ್ಟು 1 ಕೋಟಿ ವರ್ಷ ಇದ್ದರೂ ಕೂಡ ಅವನ ಏಜ್ ಬಂದು 30 to 32 ಹಂಗೇ ಫಿಕ್ಸ್ಡ್ ಆಗಿರ್ತಾನೆ. ಸೌಂದರ್ಯ ಹೆಚ್ಚುತ್ತಾನೆ ಇರುತ್ತೆ. ಮತ್ತು ಅವನಿಗೆ ಬೇಕಾಗಿರೋದು ಆಹಾರಗಳು ಎಲ್ಲ ಸಿಗುತ್ತೆ ಅಲ್ಲಿ, ಹಣ್ಣುಗಳು, ತರಕಾರಿಗಳು, ಮತ್ತು ಒಳ್ಳೆ ಈವನ್ ನಾನ್ ವೆಜಿಟೇರಿಯನ್ ಫುಡ್ಡು ಎಲ್ಲ ಸಿಗುತ್ತೆ. ಮತ್ತು ಅಲ್ಲಿ ಕುಡಿಯುವಂತಹ ಡ್ರಿಂಕ್ ಇದೆ, ಲಾ ಯಸುದ್ದೂನ ಅನ್ಹ ವಲ ಯನ್ಜಿಫೂನ್ ಅಂತ ಕುರಾನ್ ಹೇಳ್ತು. ಲಾ ಯಸುದ್ದೂನ ಅನ್ಹ ವಲ ಯನ್ಜಿಫೂನ್ ಅಂತ ಕುರಾನ್ ಹೇಳ್ಕೊತಾರೆ. ಅಲ್ಲಿರುವಂಥ ಡ್ರಿಂಕು, ಇಲ್ಲಿ ಮದ್ಯಪಾನ ಅಂತ ಹೇಳ್ಕೊತೀವಲ್ಲ, ಅಲ್ಲಿ ಡ್ರಿಂಕ್ ಇದೆ. ಅದು ಎಂಥದ್ದಂದರೆ ನಿಮಗೆ ಇಂಟಾಕ್ಸಿಕೇಷನ್ ಕೊಡಲ್ಲ, ಅಂದರೆ ಇಂಬ್ಯಾಲೆನ್ಸ್ ಆಗಲ್ಲ, ಅಂತ ಇಲ್ಲಿ ಮೂವ್ ಆಗೋದು ಅಂದಿರಲ್ಲ. ಮತ್ತು ಹೆಡ್ಏಕ್ ಬರಲ್ಲ. ಒಂದು ಒಳ್ಳೆ ಡ್ರಿಂಕ್ ಸಿಗುತ್ತೆ, ಬೇರೆ ಡ್ರಿಂಕ್ ಸಿಗುತ್ತೆ. ಜೇನಾರು ಇಲ್ಲಿ ಡ್ರಿಂಕ್ಸ್ ಮಾಡಿದರೆ ತಪ್ಪು, ಅಲ್ಲಿ ಡ್ರಿಂಕ್ಸ್ ಮಾಡಿ, ಇಲ್ಲಿರೋ ಡ್ರಿಂಕು ನಿಮಗೆ ಇಂಬ್ಯಾಲೆನ್ಸ್ ಆಗುತ್ತೆ, ಇಲ್ಲಿರೋ ಡ್ರಿಂಕು ನಿಮಗೆ ಹೆಡ್ಏಕ್ ಬರುತ್ತೆ. ಇಲ್ಲಿರೋ ಡ್ರಿಂಕ್ ಮೂಲಕ ಶೈತಾನಿಗೆ ನೀವು ದಾರಿ ಮಾಡಿಕೊಡ್ತೀರ ಜಗಳ ಮಾಡೋಕ್ಕೆ. ಬಟ್ ಅಲ್ಲಿರೋ ಡ್ರಿಂಕು ನಿಮಗೆ ಇಂಥದ್ದು ಏನು ಕೊಡಲ್ಲ. ಸೊ ಆಮೇಲೆ ಅವ್ರಿಗೆ ಬೇಕಾಗಿರೋ ಜೇನಿನ ನದಿ, ನೀರಿನ ನದಿ, ಹಾಲಿನ ನದಿ ಮತ್ತು ವೈನಿನ ನದಿ, ಇವುಗಳು ಅಲ್ಲಿ ಕೆಳಗೆ ಏನೋ ಆಗುತ್ತೆ, ಅದು ಇಟ್ ವಿಲ್ ಬಿ ರಿವರ್ಸ್ ಲೈಕ್ ಫ್ಲೋಯಿಂಗ್. ಅದು ಏನು ಓಡ್ತಾ ಇರುತ್ತೆ, ಹರಿಯುತ್ತಾ ಇರುತ್ತೆ, ಅದು ಕಂಟಿನ್ಯೂಸ್ ಆಗಿರುತ್ತೆ. ಬೇಕಾಗಿರೋದನ್ನು ಕುಡಿತಾರೆ. ಮತ್ತು ಅರಮನೆಯಲ್ಲಿ ವಾಸ ಮಾಡಬೇಕಾಗಿರುತ್ತೆ. ಅದರಲ್ಲಿ ಗೋಲ್ಡನ್ ಇಟ್ಟಿಗೆ ಬಂದು ಗೋಲ್ಡ್ ಆ್ಯಂಡ್ ಸಿಲ್ವರ್ ಇಟ್ಟಿಗೆ, ಡ್ರೆಸ್ಸು ಎಲ್ಲ ಲ್ಯಾವಿಶ್, ಬೆಸ್ಟ್ ಆಫ್, ಅಂದರೆ ಏಂಜಲ್ಸ್, ದೇವದೂತರು ಬಂದ್ಬಿಟ್ಟು ನಿಮಗೆ ಸಲಾಮ್ ಅಂತ ಹೇಳ್ಕೊತಾರೆ. ಇದೆಲ್ಲ ಆದ ನಂತರ ಹೆಂಗಸರು ನಿಮಗೆ ವೈಫ್ಗಳಿದ್ದಾರೆ, 2 ವೈಫ್ಗಳು ಮಿನಿಮಮ್. ಸ್ವರ್ಗವಾಸಿಗಳಿಗೆ ಎಲ್ಲರಿಗೂ 2 ವೈಫ್ಗಳು. ಅದರ ನಂತರ ಅಪ್ಸರೆಗಳು. ಓಕೆ, ಇದು ಅಲ್ಲಿ ರಜೆ. ಮನುಷ್ಯ ಅಲ್ಲಿ ಸಾಯೋದಿಲ್ಲ. ಹಂಗಾದ್ರೆ ಈಗಲೇ ಯಾಕೆ ಸ್ವರ್ಗಕ್ಕೆ ಹೋಗ್ಬಾರ್ದು ಸರ್ ನೀವು? ಇಲ್ಲ ಇಷ್ಟೆಲ್ಲ ಹೇಳಿದ್ರೆ ಟೈಮ್ ಇದೆ. ಅಲ್ಲಲ್ಲ, ನಮ್ಗೆ ಇಷ್ಟೆಲ್ಲ ನೀವು ಆಸಕ್ತಿ ತೋರಿಸ್ಬಿಟ್ಟು ಆಮಿಷ ಹೊಡ್ಬಿಟ್ಟು ಯಾಕೆ ಸ್ವರ್ಗಕ್ಕೆ ಹೋಗ್ಬಾರ್ದು? ಕೇಳಿ, ಇವಾಗ ಇದೆಲ್ಲ ಕೇಳಿ ಇನ್ನೊಂದಿದೆ. ದೇವನ ಎಲ್ಲ ಕೊಟ್ಟ ನಂತರ ಇದಕ್ಕಿಂತ ಒಂದು ಬ್ಯೂಟಿಫುಲ್ ಇದೆ, ಇದಕ್ಕಿಂತ ಒಂದು ದೊಡ್ಡ ಬ್ಯೂಟಿಫುಲ್ ಒಂದು ವಿಚಾರ ಇದೆ. ನಾನು ವಲ್ಲಾಹು ಯದು ಔದು ಬಿಲ್ಲಾ ಮಿನಶ್ ಶೈತಾನಿರ್ ಕುರಾನಿನ ಆಯತು, ವಲ್ಲಾಹು ಯದು ಇಲಾ ದಾರಿ ಸಲಾಂ ವಯಹದಿ ಮೈ ಯಶಾವು ಇಲಾ ಸಿರಾತಿ ಮುಸ್ತಕಿಮ್ ಲಿಲ್ಲದೀನ ಅಹ್ಸನುಲ್ ಹುಸ್ನ ವ ಜಿಯಾದಾ ಅಂತ ಕುರಾನ್ ಬರುತ್ತೆ. ವಲ್ಲಾಹು ಯದು ಇಲಾ ದಾರಿ ಸಲಾಂ, ದೇವನು ನಿಮ್ಮನ್ನು ದಾರುಸ್ಸಲಾಂಗೆ ಕರೆ ಕೊಡ್ತಾ ಇದ್ದಾನೆ, ಸ್ವರ್ಗಕ್ಕೆ ಕರೆ ಕೊಡ್ತಾನೆ. ವಯಹದಿ ಮೈ ಯಶಾ, ಅವನು ಯಾರಿಗೆ ಆ ದಾರಿ ತೋರಿಸ್ತಾನೋ ಅವರಿಗೆ ಆ ದಾರಿ ಸಿಗುತ್ತೆ. ಇಲಾ ಸಿರಾತಿ ಮುಸ್ತಕಿಮ್, ಆ ಒಂದು ಸ್ಟ್ರೈಟ್ ಪಾತ್ ಅವನಿಗೆ ಸಿಗುತ್ತೆ. ಲಿಲ್ಲಜೀನ ಅಹ್ಸನುಲ್ ಹುಸ್ನ ವ ಜಿಯಾದಾ, ಅವರಿಗೆ ಒಳ್ಳೆ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಇದೆ, ಮತ್ತು ಅದಕ್ಕಿಂತ ಜಾಸ್ತಿ ಏನೋ ಒಂದಿದೆ. ಅದೇನದು ಜಾಸ್ತಿ ಅಂತ ಪ್ರವಾದಿಗಳ ಹತ್ರ ಕೇಳುವಾಗ ನಾನು ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ, ಅದೇನದು ಜಾಸ್ತಿ ಅಂದರೆ ದೇವನ ದರ್ಶನ ಅಲ್ಲಿ ನಡೆಯುತ್ತೆ. ಎಸ್, ದೇವನನ್ನು ನೋಡಬಹುದು.
ಎಲ್ಲಪ್ಪ ಅಲ್ಲ ಇಲ್ಲಿ ನಮ್ಮ ಫೋಟೋ ನೋಡಿಲ್ಲ, ಪಿಕ್ಚರ್ ನೋಡಿಲ್ಲ, ಮೂರ್ತಿ ನೋಡಿಲ್ಲ, ವಿಗ್ರಹ ನೋಡಿಲ್ಲ. ಎಸ್, ದೇವನ ಪ್ರದರ್ಶನ ನಡೆಯುತ್ತಲ್ಲಿ, ಅವನನ್ನು ನೋಡ್ಬೋದು. ಅವನನ್ನು ನೋಡ್ತಿರುವಾಗ ಕುರಾನ್ ಹೇಳ್ಕೊಡುತ್ತೆ, ಉಜೂಹು ಯೌಮೈದಿನ್ ನಾದಿರ ಇಲ್ಲ ರಬ್ಬಿಹ ನಾದಿರ. ಆ ದಿನ ಸ್ವರ್ಗದಲ್ಲಿ ಇರುವಂತಹ ಸ್ವರ್ಗವಾಸಿಗಳು ದೇವನನ್ನು ನೋಡ್ತಿರುವಾಗ ಅವರ ಮುಖಗಳು ಪ್ರಕಾಶವಾಗುತ್ತವೆ. ಅಂದರೆ ದೇವನ ಪ್ರದರ್ಶನ ನಡೆಯುತ್ತೆ, ದೇವನನ್ನು ನೋಡಬಹುದು, ದೇವನಿಗೆ ಮುಖವಿದೆ. ಕುಲ್ಲು ಮನ್ ಅಲೇಹಾ ಫಾನ್ ವಯಬ್ಕಾ ವಜ್ಹು ದುಲ್ ಜಲಾಲಿ ವಲ್ ಇಕ್ರಾಮ್. ಅಂದರೆ ಪ್ರಪಂಚದಲ್ಲಿ ಇರುವ ಎಲ್ಲವೂ ನಾಶವಾಗುತ್ತವೆ, ದೇವನ ಮುಖದ ಹೊರತುಪಡಿತು. ಓಕೆ, ಅಂದರೆ ದೇವನಿಗೆ ಮುಖ ಇದೆ, ದೇವನಿಯನ್ನು ನೋಡಬಹುದು. ಅವನು ಮನುಷ್ಯ ಇಲ್ಲ, ಅವನು ಪ್ರಾಣಿ ಇಲ್ಲ, ಅವನನ್ನು ನಾವು ಕಲ್ಪನೆ ಮಾಡೋಂಗಿಲ್ಲ, ಅವನು ಹೇಗಿರ್ತಾನೆ ನಮ್ಗೆ ಗೊತ್ತಾಗಿಲ್ಲ, ಬಟ್ ಅವನನ್ನು ನೋಡ್ಬೋದು. ಓಕೆ, ಅಲ್ಲ ಇದು ಸ್ವರ್ಗವಾಗಿದೆ, ಇದು ಸ್ವರ್ಗವಾಗಿದೆ. ಮತ್ತು ಅಲ್ಲಿರೋತಕ್ಕಂಥವ್ರಿಗೆ ಬಾತ್ರೂಮ್ ಹೋಗಬೇಕಾಗಿರೋ ಅವಶ್ಯಕತೆ ಇಲ್ಲ, ನೋ ಟಾಯ್ಲೆಟ್ ವರ್ಕ್. ಓಕೆ, ಊಟ ಮಾಡೋದೆಲ್ಲ ಡೈಜೆಸ್ಟ್ ಆಗುತ್ತೆ. ಬಾಡಿನಲ್ಲಿ ಬರುವಂತಹ ಬೆವರು ಅದು ಮಸ್ಕ್ ಸ್ಮೆಲ್ ಬರುತ್ತೆ, ಪರ್ಫ್ಯೂಮ್ ಆಟೋಮ್ಯಾಟಿಕ್ಲಿ. ಮತ್ತು ಅವರು ಹೋಗಿ ಒಂದು ಜಾಗಕ್ಕೆ ಹೋಗಿ, ಮಾರ್ಕೆಟ್ಗೆ ಹೋಗಿ ಹೆಂಗಸಿಗೆ ಏನೋ ಒಂದು ಒಡವೆ ತೊಗೊಂಡು ಬರಬೇಕಂದ್ರೆ ಹೋಗ್ತಾರೆ. ಕರೆನ್ಸಿ ಬಂದು ವೆರಿ ಸಿಂಪಲ್, ಸುಬಾನಲ್ಲ ಅಲ್ಲಾಹು ಅಕ್ಬರ್ ಅಂತ ಹೇಳಿದ್ರೆ ಅವ್ರಿಗೆ ಒಡವೆ ಸಿಗುತ್ತೆ. ತೊಗೊಂಡು ಮನೆಗೆ ಬರ್ತಾರೆ. ಮನೆಗೆ ಬರೋಷ್ಟರಲ್ಲಿ ಇವರು ಒಂದು ಗಾಳಿ ಅವ್ರ ಮೇಲೆ ಬೀಳುವಾಗ ಅವ್ರನ್ನೂ ಸೌಂದರ್ಯವನ್ನು ಹೊಂದಿರ್ತಾರೆ. ಮತ್ತು ಅವ್ರ ಮನೆಗೆ ಬರುವಾಗ ಅವ್ರ ಹೆಂಡತಿ ಅದಕ್ಕಿಂತ ಸೌಂದರ್ಯವನ್ನು ಹೊಂದಿರ್ತಾರೆ. ಸೊ ಇಟ್ ಕೀಪ್ಸ್ ಆನ್ ಇನ್ಕ್ರೀಸಿಂಗ್, ಲೈಫ್ ಕೀಪ್ಸ್ ಆನ್ ಇನ್ಕ್ರೀಸಿಂಗ್ ವಿತೌಟ್ ಡೆತ್, ಮರಣ ಇಲ್ಲ. ಮತ್ತು ಬ್ಯೂಟಿ ಕೀಪ್ಸ್ ಆನ್ ಇನ್ಕ್ರೀಸಿಂಗ್ ವಿತೌಟ್ ಡೆತ್. ಮತ್ತು ಅಷ್ಟು ದಿನ ಇರಬೇಕಂದ್ರೆ ಅಷ್ಟು ವೈಫ್ಸ್ ಇದ್ರೆ ಏನು ತೊಂದರೆ, ಸಂತೋಷವಾಗಿರೋಕ್ಕೆ. ಕರೆಕ್ಟ್. ಇಷ್ಟೆಲ್ಲ ಸುಖ ಭೋಗಗಳು ಸಿಗಬೇಕಾದ್ರೆ ಎಲ್ಲ ಮುಸಲ್ಮಾನರು ಸ್ವರ್ಗದಲ್ಲಿ ಇರಬೇಕಿತ್ತಲ್ವಾ, ಭೂಮಿ ಮೇಲೆ ಹಾಕಿದ್ದಾರೆ? ಮುಸಲ್ಮಾನರು ಸ್ವರ್ಗದಲ್ಲಿ ಹುಟ್ಟಿರಬೇಕೋ ಇಲ್ಲಿ ಹುಟ್ಟಿರಬೇಕೋ ಈ ನಿರ್ಧಾರ ತಗೊಳ್ಳೋಕ್ಕೆ ನಮಗೆ ಅವಕಾಶನೇ ಇಲ್ಲ, ಅನುಮತಿನೂ ಇಲ್ಲ. ಸರ್, ನನ್ನೊಂದು ಪ್ರಶ್ನೆ, ಸ್ವರ್ಗದ ಇಂಥ ಸೌಭಾಗ್ಯ, ಇಂಥ ಅವಕಾಶ ಮುಸ್ಲಿಂ ಹೆಣ್ಮಕ್ಳಿಗೆ ಇದೆನಾ? ಇವಾಗ ಹೆಂಗಸರಿಗೂ ಸ್ವರ್ಗ ಇದೆ. ಎಲ್ಲ ಹೆಂಗಸರು ಕೂಡ ಅವ್ರು ಸ್ವರ್ಗಕ್ಕೆ ಹೋಗ್ತಾರೆ, ಅವ್ರಿಗೂ ಮದುವೆ ಆಗತ್ತೆ, ಅವ್ರ ಗಂಡನ ಜೊತೆಗೆ ಜೀವನ ಮಾಡ್ತಾರೆ. ಹೆಂಗಸರಿಗೂ ಸ್ವರ್ಗ ಇದೆ, ಅವರು ಗಂಡನ ಜೊತೆಗೆ ಜೀವನ ಮಾಡ್ತಾರೆ. ಬಟ್ ಅಲ್ಲಿ ಕೂಡ ಅವ್ರ ಗಂಡನ ಜೊತೆಗೆ ಮಾತ್ರ ಜೀವನ. ಅವ್ರಿಗೇನೋ ಹೆಂಡತಿಗಳು ನಮಗೆ ಜಾಸ್ತಿ ಇರೋ ರೀತಿಯಲ್ಲಿ ಅವ್ರಿಗೆ ಗಂಡಸರು ಜಾಸ್ತಿ ಅಂತ ಇಲ್ಲ, ಗಂಡನ ಜೊತೆ ಸಂತೋಷವಾಗಿರಬೇಕು, ಹಂಗೆ ಇರ್ತಾರೆ ಅವರು. ಏನು ಅನ್ಯಾಯ ಸರ್ ಇದು. ಅದಕ್ಕೆ ಪ್ರವಾದಿ ಹೇಳಿದ್ದಾರೆ, ಯಾವುದೇ ಒಂದು ವಸ್ತು ಕೇಳದೇ ಇರೋದು, ನೋಡೋದೇ ಇರೋದು, ಅಂತಹ ಒಂದು ಹೆಂಗಸರಿಗೆ ಸಿಗತ್ತೆ ಅಂತ ಹೇಳಿದ್ದಾರೆ. ಅಂದರೆ ಹೆಂಗಸರಿಗೆ ಬೇಕಾಗಿರುವುದನ್ನು ಕೊಡಲಾಗತ್ತೆ, ಗಂಡಸರಿಗೆ ಬೇಕಾಗಿರೋದನ್ನು ಕೊಡಲಾಗತ್ತೆ. ಇದು ನಮ್ಮ ಕುರಾನಲ್ಲಿ ಇರುವ ಮಾತುಗಳು. ಕುರಾನಲ್ಲಿ ಇದೆಲ್ಲ ಮಾತಿದೆ. ಮತ್ತು ನರಕ ಬಗ್ಗೆ ಕೂಡ ಹೇಳಾಗಿದೆ. ನರಕ ಏನಂದರೆ, ಮನುಷ್ಯ ಅಲ್ಲಿ ಹೋದ ನಂತರ ಅವನು ಸಂತೋಷವಾಗಿ ಜೀವನ ಮಾಡೋಕ್ಕಾಗಲ್ಲ, ಸಾಯೋಕ್ಕೂ ಆಗೋಲ್ಲ. ಬೆಂಕಿ ಒಳಗೆ ಜೀವನ, ಚರ್ಮ ಸುಟ್ಟು ಬೂದಿ ಆಗ್ತಾ ಇರುತ್ತೆ, ಹೊಸ ಚರ್ಮ ಕೊಡಲಾಗತ್ತೆ, ಹಾಗಾಗಿ ಅವನಿಗೆ ನೋವು ಉಂಟಾಗಲಿ ಅಂತ. ಅವನ ಹಲ್ಲಿದಲ್ಲ, ಆ ಹಲ್ಲಿನ ಸೈಜ್ ಮಾತ್ರ ಒಂದು ಬೆಟ್ಟದ ಸೈಜ್ನಲ್ಲಿರುತ್ತೆ. ಮತ್ತು ಅವನ ಸೈಜ್ ಎಷ್ಟು ದೊಡ್ಡದಾಗಿರುತ್ತೆ, ಅವನು ದೊಡ್ಡದು, ಯಾಕಂದರೆ ಅವನು ಅಷ್ಟು ಬೆಂಕಿನಲ್ಲಿ ಜೀವನ ಮಾಡಲಿ ಅಂತ. ಆ ಬೆಂಕಿಯ ಬಣ್ಣ ಬಂದು ಕಪ್ಪು ಕಲರ್ ಬಣ್ಣ ಅದು, ಯಾಕಂದರೆ ಅಷ್ಟು ಹೀಟು, ವೆರಿ ಬ್ಲ್ಯಾಕ್. ಸೊ ಅವನು ಅಲ್ಲಿ ಸಂತೋಷವಾಗಿ ಮುಳ್ಳಿನ ಗಿಡ ತಿನ್ನಬೇಕಾಗಿರುತ್ತೆ. ಅಂದರೆ ನರಕ ಮೀನ್ಸ್ ನರಕ ಅಂದರೆ ನರಕ ಏನು ನೀವು ಓದಿರ್ತೀರೋ, ವಿ ಕೆನಾಟ್ ಇಮ್ಯಾಜಿನೋ ಅದು ನರಕ ಅಲ್ಲಿ ಹಂಗಿರುತ್ತೆ. ಅಲ್ಲಿ ಮುಸಲ್ಮಾನರು ಕೂಡ ಹೋಗ್ತಾರೆ. ಅನ್ಯಾಯ ಮಾಡಿದರೆ ಮುಸಲ್ಮಾನ್ ಕೂಡ ಹೋಗ್ತಾರೆ. ಸೊ ವಿ ಆರ್ ನಾಟ್ ಸೇಯಿಂಗ್ ದಟ್ ಇಲ್ಲಿ ಮುಸ್ಲಿಮ್ಗೆ ಹೋಗ್ತಾರೆ, ಹಿಂದೂ ಹೋಗ್ತಾರೆ. ನಾನು ಹೇಳ್ಕೊಂಡ್ರೆ ಕ್ರೈಸ್ತರನ್ನು ಫಾಲೋ ಮಾಡೋರು ಕೂಡ ಸ್ವರ್ಗಕ್ಕೆ ಹೋಗ್ತಾರೆ. ನೀವು ಒಂದು ಒಳ್ಳೆ ಪ್ರಶ್ನೆ ಮಾಡಿದ್ರಿ, ಆವಾಗಲೇ ಒಂದು ಪ್ರಶ್ನೆ ಮಾಡಿದ್ರಿ, ಕ್ರೈಸ್ತರು ಅಂದರೆ ಜೀಸಸ್ಸು ಮತ್ತು ಮೊಹಮ್ಮದ್ ಅವರು ಇಬ್ಬರು ಒಂದೇ ಹೇಳಿದರೆ ಬೈಬಲು ಮತ್ತು ಕುರಾನ್ ಒಂದಾಗಿರ್ಬೇಕಂತ ಒಂದು ಮಾತು ಹೇಳಿದ್ರಿ. ಆ್ಯಕ್ಚುಲಿ ಏನಂದರೆ, ಯೇಸು ಕ್ರಿಸ್ತನ 300 ವರ್ಷದ ನಂತರ ಕೌನ್ಸಿಲ್ ಆಫ್ ನೈಸಿಯಾ ಅಂತ ಒಂದು ಜಾಗದಲ್ಲಿ ಅಲ್ಲಿ ತೀರ್ಮಾನ ತಗೊಳ್ಳಾಯಿತು, ದೇವನಿಗೆ ಮಗ ಇದ್ದಾನೆ, ಅವರು ಯೇಸು ಕ್ರಿಸ್ತ ಅಂತ ನಿರ್ಧಾರ ತಗೊಂಡ್ರು. 300 years ಆಫ್ಟರ್ ಜೀಸಸ್ ಕ್ರೈಸ್ಟ್, 300 years, ಕೌನ್ಸಿಲ್ ಆಫ್ ನೈಸಿಯಾ ಅಂತ ಒಂದು ಜಾಗದಲ್ಲಿ ಆವಾಗ ಡಿಸಿಷನ್ ತೊಗೊಂಡಿರೋ ಮೂಲಕ ಎಂಪರರ್ ಕಾನ್ಸ್ಟಂಟೈನ್ ಮೂಲಕ ಇದು ನಿರ್ಧಾರಕ್ಕೆ ತೊಗೊಂಡು ಬಂದರು. ಬಟ್ ಅದೇ ಟೈಮ್ನಲ್ಲಿ ಬೇರೆ ವಿದ್ವಾಂಸರು ಅವ್ರು ಪ್ರಶ್ನೆ ಮಾಡಿದ್ರು, ನಾವು ಹಾಗೆ ನಂಬಲ್ಲ,
ಪ್ರಶ್ನೆ ಮಾಡಿದವರು ಏರಿಯನ್ ಅಂತ ಒಬ್ಬ ಏರಿಯನ್. ಇವತ್ತಿಗೂ ಏರಿಯನಿಸಮ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಕ್ರೈಸ್ತರಲ್ಲಿ. ದೇವನಿಗೆ ಮಗ ಇಲ್ಲ ಅಂತ ಹೇಳುವರು. ಜಿಹೋವ ವಿಟ್ನೆಸ್ ಇದ್ದಾರೆ, ಅವರಲ್ಲಿ ಕೂಡ ಜೀಸಸ್ ಬಂದು ದೇವನ ಕುಮಾರನಲ್ಲ ಅಂತ ಹೇಳ್ಕೊಳ್ತಾರೆ. ಕ್ರೈಸ್ತರಲ್ಲಿದ್ದಾರೆ ಇವತ್ತು ಕೂಡ. ನಾನು ಎಷ್ಟೋ ಓದಿದ್ದೀನಿ, ಯೂನಿವರ್ಸಲಿಸ್ಟ್ ಇದ್ದಾರೆ, ಅವರೆಲ್ಲ ಬಂದು ಜೀಸಸನ್ನು ಪ್ರವಾದಿ ಅಂತ ನಂಬ್ತಾರೆ, ಜೀಸಸನ್ನು ದೇವನ ಮಗನಂತ ನಂಬೋದಿಲ್ಲ. ಯಾರು ದೇವನ ಮಗ ಅಂತ ನಂಬ್ತಾರೋ ಅವರು ಒಂದು ವರ್ಗದ ಆಗ್ತಾರೆ, ಪ್ರವಾದಿ ಅಂತ ನಂಬೋರು ಎಲ್ಲ ಇನ್ನೊಂದು ವರ್ಗ ಆಗ್ತಾರೆ. ದೇವರ ಹೆಸರಿನಲ್ಲಿ ಭೂಮಿ ಮೇಲೆ ವಾಸ ಮಾಡ್ತಾ ಇರುವಂಥ ಮನುಷ್ಯರನ್ನ ಸಾಯಿಸುವಂಥ ಭಯೋತ್ಪಾದಕರು ಸ್ವರ್ಗಕ್ಕೆ ಹೋಗ್ತಾರಾ ಇಲ್ಲ ನರಕಕ್ಕೆ ಹೋಗ್ತಾರಾ? ವೆರಿ ಗುಡ್ ಕ್ವಶನ್, ವೆರಿ ವೆರಿ ಗುಡ್ ಕ್ವಶನ್. ಪ್ರವಾದಿ ವಚನನೇ ಕೊಡ್ತೀನಿ ನಿಮಗೆ. ಸೈಲ್ ಬುಖಾರಿನಲ್ಲಿ ಪ್ರವಾದಿ ಹೇಳ್ಕೊಳ್ತಾರೆ, ಮನ್ ಕತಲ ಮುಆಹಿದನ್ ಲಮ್ ಯರಹ್ ರಾಯಿಹತುಲ್ ಜನ್ನ. ಯಾವ ಒಬ್ಬ ವ್ಯಕ್ತಿ ಒಬ್ಬ ಮುಸ್ಲಿಮೇತರನ್ನು ಕೊಂದು ಹಾಕ್ತಾನೋ, ಮುಸ್ಲಿಮೇತರನ್ನು, ಮುಆಹಿದ್, ನಾನು 4 ಕ್ಯಾಟಗರಿ ಆಫ್ ನಾನ್ ಮುಸ್ಲಿಮ್ ಅಂತ ಹೇಳಿದೆ. ಮುಆಹಿದ್ ಅಂದರೆ ಒಡಂಬಡಿಕೆ ಆಗಿದೆ, ಅವ್ರ ಜೊತೆಗೆ ಶಾಂತವಾಗಿ ಜೀವನ ಮಾಡಬೇಕು. ಯಾವ ಒಬ್ಬ ವ್ಯಕ್ತಿ ಮುಆಹಿದನ್ನು ಕೊಂದು ಹಾಕ್ತಾನೋ, ಮುಸ್ಲಿಮೇತರನ್ನು, ಸ್ವರ್ಗದ ಪರಿಮಳ ಕೂಡ ಅವನಿಗೆ ಮುಟ್ಟಲ್ಲ. ಮನ್ ಕತಲ ಮುಆಹಿದನ್ ಲಮ್ ಯರಹ್ ರಾಹಿಹತಲ್ ಜನ್ನ. ಆಯಿತಾ? ನೆಕ್ಸ್ಟು ಪ್ರವಾದಿ ಇನ್ನೊಂದು ಮಾತಾಡ್ತಾರೆ, ಯಾರು ರಕ್ತಪಾತವನ್ನು ನಂಬಿ ಜನರನ್ನು ಕೊಂದಾಕ್ತಾರೋ ಹುಮ್ ಕಿಲಾಬುನ್ನಾರ್, ಅಂದರೆ ಅವರು ನರಕದ ನಾಯಿಗಳು, ನರಕದ ನಾಯಿಗಳು ಅಂತ. ನಿಮ್ಮಿಂದ ಈ ಸಂದೇಶ ರವಾನೆ ಆಗಬೇಕಾಗಿದೆ ಸರ್. ಇದು ಏನಂದರೆ ಇಸ್ಲಾಂ ಬೇರೆ ರೂಟ್ನಲ್ಲಿ ಇದೆ, ಅರ್ಥ ಮಾಡ್ಕೊಳ್ಳೋರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಸೆಲ್ಲ ಎಷ್ಟು ಸೆಲ್ ಇದೆ ಅಂದರೆ ಕಾಂಟೆಕ್ಸ್ಟ್ ಅವರು ಅರ್ಥ ಮಾಡ್ಕೊಂಡು. ಬಟ್ ನಾವು ನಮ್ಮಂಥವ್ರು ಅರ್ಥ ಮಾಡ್ಕೊಳೋರು ಹೀಗೆ ಅರ್ಥ ಮಾಡ್ಕೊಂಡಿದ್ದೇವೆ. ಈ ಮುಂಜಿ ಕಾಟ್ನಾದ ಮಹತ್ವ ಏನು? ಇದು ಅಂದರೆ ಸರ್ಕಮ್ಸಿಷನ್ ಬಗ್ಗೆ ಕೆಲಸ. ಹೌದು. ಸರ್ಕಮ್ಸಿಷನ್ ಬಂದು ಪ್ರವಾದಿ ಇಬ್ರಾಹಿಂ ಎನ್ನುವ ಒಬ್ಬ ಪ್ರವಾದಿ ಜೀವನ ಮಾಡ್ತಿರುವಾಗ ಅವರ ಮಕ್ಕಳಿನಲ್ಲಿ ಬಂದಿರೋದು ಯಹೂದಿಗಳು ಮತ್ತು ಕ್ರೈಸ್ತರು. ಅವ್ರ ಮಕ್ಕಳಿನಲ್ಲಿ ಬಂದಿರೋರೇ ಯಹೂದಿಗಳು ಮತ್ತು ಕ್ರೈಸ್ತರು. ಬೈಬಲ್ನಲ್ಲಿ ಏಬ್ರಹಾಂ ಬಂದು ಸರ್ಕಮ್ಸಿಷನ್ ಮಾಡಿದ್ರಂತ ಬೈಬಲ್ನಲ್ಲಿ ಉಲ್ಲೇಖವಾಗಿದೆ. ಸೊ ಇದು ಯಾರು ಮಾಡಿದ್ರೆ 4,000 ಇಯರ್ಸ್ ಮುಂಚೆ, 3,700 ಇಯರ್ಸ್ ಮುಂಚೆ ಇದ್ದ ಪದ್ಧತಿ. ಯಹೂದಿಗಳು ಕೂಡ ಇವತ್ತಿಗೆ ಸರ್ಕಮ್ಸಿಷನ್ ಮಾಡ್ಕೊಳ್ತಾರೆ. ನೇತನ್ಯಾಹು ಇವರೆಲ್ಲ ಬಂದು ಯಹೂದಿಗಳಂತಾನೆ. ಈ ಯಹೂದಿಗಳ ಸಮುದಾಯದಲ್ಲಿ ಕೂಡ ಈ ಸರ್ಕಮ್ಸಿಷನ್ ಪದ್ಧತಿ ಇದೆ. ಸೊ ಅದು ಕಂಟಿನ್ಯೂ ಆಗಿ ಇಬ್ರಾಹಿಂ ಅಲೈಹಿಸ್ಸಲಾಂ, ಅದು ಸುನ್ನತೆ ಇಬ್ರಾಹಿಂ ಅಂತಲೇ ನಾವು ಕರಿತೀವಿ. ಪ್ರವಾದಿ ಶುರು ಮಾಡಿಲ್ಲ ಇದು. ಯಹೂದಿಗಳ ಮುಂಚೆ ಜೀವಂತವಾಗಿದ್ದ ಪ್ರವಾದಿ ಏಬ್ರಹಾಂ ಅವರು ಶುರು ಮಾಡಿದ್ದು. ಅವರಿಗೆ ದೇವನು ಆಜ್ಞೆ ಕೊಟ್ಟಿರೋದು ಇದರಲ್ಲಿ ಕ್ಲೆನ್ಲಿನೆಸ್ ಇದೆ ಅಂತ. ಇದರಲ್ಲಿ ಕ್ಲೆನ್ಲಿನೆಸ್ ಇದೆ. ಸೊ ಇದನ್ನು ಸೈಂಟಿಫಿಕಲಿ ಕೂಡ ಇವತ್ತಿಗೆ ಎಷ್ಟೋ ಜನರು ಕ್ಲೆನ್ಲಿನೆಸ್ಗೋಸ್ಕರ ಮಾಡ್ತಿದ್ದಾರೆ. ಆದರೆ ಒಬ್ಬ ವ್ಯಕ್ತಿ ಇದು ಮಾಡಿಲ್ಲ ಅಂದರೆ ಅವನು ಮುಸ್ಲಿಮ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇದರಲ್ಲಿ ಏನೇ ಇರೋದಂದರೆ ಇಸ್ಲಾಮ್ಗೂ ಸಂಬಂಧ, ಮುಸ್ಲಿಮ್ಗೂ ಇರೋ ಸಂಬಂಧ ಏನಂದರೆ ಹೃದಯದಲ್ಲಿ ಇರತಕ್ಕಂಥ ಸಂಬಂಧ, ಉಚ್ಚಾರಣೆ ಮಾಡುವಂಥ ಸಂಬಂಧ. ಇವಾಗ ಚಿಕ್ಕ ಮಕ್ಕಳು ಇರುವಾಗ ಅವ್ರಿಗೆ ಸರ್ಕಮ್ಸಿಷನ್ ಮಾಡೋದು ಈಸಿ. ದೊಡ್ಡವರಾದ್ಮೇಲೆ ಅವರು ಆಗೋದಿಲ್ಲ, ಕಷ್ಟ ಆಗುತ್ತಂದರೆ ಇಟ್ ಇಸ್ ನಾಟ್ ಅ ಕಂಪಲ್ಷನ್. ಇಟ್ ಈಸ್ ಅ ಸುನ್ನ, ಇಟ್ ಈಸ್ ನಾಟ್ ಫರ್ದ್. ಸುನ್ನತೆ ಇಬ್ರಾಹಿಂ ಅಂತಲೇ ಕರಿತೀವಿ. ಅಂದರೆ ಇಟ್ ಈಸ್ ಎಂಕರೇಜ್ಡ್. ಯಾವುದು ಫರ್ದ್ ಅಂತ ಹೇಳ್ಕೊತೀವೋ 5 ಟೈಮ್ ಪ್ರೇಯರ್ಸ್ ಫರ್ದ್ ಅಂದರೆ ಕಂಪಲ್ಸರಿ. 5 ಬಾರಿ ನಮಾಜ್ ಮಾಡೋದು ಕಂಪಲ್ಸರಿ. ಬಟ್ ಇದು ಸುನ್ನತೆ ಇಬ್ರಾಹಿಂ, ಇಟ್ ಈಸ್ ದ ವೇ ಆಫ್ ಇಬ್ರಾಹಿಂ ಅಲೈಹಿಸ್ಸಲಾಂ. ಸೊ ಇದರಲ್ಲಿ ಕೂಡ ತೀವ್ರ ಮಾಡೋರು ಇದ್ದಾರೆ. ಹೆಂಗಸರಿಗೆ ಕೂಡ ಸರ್ಕಮ್ಸಿಷನ್ ಮಾಡುವ ಸಂಪ್ರದಾಯ ಆಫ್ರಿಕಾನಲ್ಲಿದೆ, ಅರಬ್ ಕಂಟ್ರೀಸ್ನಲ್ಲಿ ಕೆಲವು ಜಾಗದಲ್ಲಿದೆ. ಬಟ್ ಅದು ಸರ್ಕಮ್ಸಿಷನ್ವರೆಗಿದ್ರೆ ಬೇರೆ ವಿಷಯ. ಫೀಮೇಲ್ ಜೆನಿಟಲ್ ಮ್ಯೂಟಿಲೇಷನ್ ಅಂತಿದೆ, FGM. ಒಂದು ಪಾರ್ಟ್ ಆಫ್ ದಿ ಆರ್ಗನ್ನ ಕಟ್ ಮಾಡಿಬಿಡ್ತಾರೆ. ದಟ್ ಈಸ್ ವೆರಿ ಡೇಂಜರಸ್, ವೆರಿ ಕ್ರೂಯಲ್ಟಿ. ಸೊ ಅದನ್ನು ಕೂಡ ಬೇರೆ ಸಮುದಾಯದವರು ಮಾಡ್ತಿದ್ದಾರೆ, ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನು. ಅದು ರೀಜನಲ್ ಪ್ರಾಬ್ಲಮ್, ಅದು FGM ಅಂತ ಕರೀತಾರೆ. ಸೊ ಏನಂದರೆ ರೀಜನಲ್ ಕಲ್ಚರಲ್ ಪ್ರಾಬ್ಲಮ್ ಎಲ್ಲ ಇಸ್ಲಾಂ ಹೇಳ್ತಿದೆ ಅಂತ ತುಂಬಿಸುವಾಗ ಇಸ್ಲಾಂ ಬಗ್ಗೆ ಏನೋ ಒಂದು ರೀತಿ ಭಯ ಬರುತ್ತೆ. ಬಟ್ ಇಟ್ ಈಸ್ ನಾಟ್ ಇಸ್ಲಾಮಿಕ್ ಪ್ರಾಕ್ಟೀಸ್, ಇಟ್ ಈಸ್ ದ ಆಫ್ರಿಕನ್ ಪ್ರಾಕ್ಟೀಸ್. ಮುಸ್ಲಿಂ ಅಂದರೆ ಭಯ ಪಡೋರಿಗೆ ನಿಮ್ಮ ಮಾತೇನು? ಇಸ್ಲಾಂ ಅಂದರೆ ಭಯ ಪಡೋರಿಗೆ ಕಾರಣ ಏನಂದರೆ ಅಜ್ಞಾನವೇ ಒಂದು ಕಾರಣ. ಇಸ್ಲಾಂ ಬಂದು ಯಾರಿಗೂ ಸ್ವಂತದಲ್ಲ, ಯಾರೋ ಒಬ್ಬರು ಇದು ನಮ್ಮ ಕಸ್ಟಡಿನಲ್ಲಿ ಇದೆ ಅಂತ ಯಾರೂ ಹೇಳ್ಕೊಳ್ಳೋಕ್ಕಾಗೋದಿಲ್ಲ. ಇಸ್ಲಾಂ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಕ್ಕೆ ಎಲ್ಲರಿಗೂ ಅವಕಾಶ ಇದೆ, ಸ್ವಾತಂತ್ರ್ಯ ಇದೆ. ಇವತ್ತಿನ ಕಾಲದಲ್ಲಿ ನಿಮಗೆ ಯೂಟ್ಯೂಬ್ ಇದೆ, ಮತ್ತು ನಿಮಗೆ ಚಾಟ್ GPT ಇದೆ, ಮತ್ತು ನಿಮ್ಗೆ ಬೇಕಾಗಿರೋದು ಎಷ್ಟೋ ಕನೆಕ್ಷನ್ ಇದೆ. ಅಲ್ಲಿ ಆಥೆಂಟಿಕ್ ಇನ್ಫಾರ್ಮೇಷನು ಬರುತ್ತೆ, ಇನ್ಆಥೆಂಟಿಕ್ ಇನ್ಫಾರ್ಮೇಷನು ಬರುತ್ತೆ. ಎರಡೂ ಕೇಳಿ
ಎರಡೂ ಕೇಳ್ಬಿಟ್ಟು ನೀವು ಕೂಡ ಸ್ವಲ್ಪ ರಿಸರ್ಚ್ ಮಾಡಿದ್ರೆ ಯಾವುದು ಸತ್ಯ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸರ್, ನಂದು ಇನ್ನೊಂದು ಪ್ರಶ್ನೆ. ಭಾರತದಲ್ಲಿರ್ತಕ್ಕಂಥ ಮುಸ್ಲಿಮ್ಸು ಮೂಲತಃ ಇಲ್ಲಿಯವರನ್ನ ಅಥವಾ ಹೊರಗಿನಿಂದ ಬಂದಿರತಕ್ಕಂಥವ್ರ? ಪ್ರಪಂಚದಲ್ಲಿ ಇರತಕ್ಕಂಥ ಎಲ್ಲ ಮುಸಲ್ಮಾನರು, ಇನ್ಕ್ಲೂಡಿಂಗ್ ಅರಬ್ಸ್, ಪರ್ಷಿಯನ್ಸು ಅಂದರೆ ಇರಾನು, ಪಾಕಿಸ್ತಾನು, ಅಫ್ಘಾನಿಸ್ತಾನು, ಇಂಡಿಯಾ, ಎಲ್ಲ ಜಾಗದಲ್ಲೂ ಕೂಡ ಎಲ್ಲರೂ ಕನ್ವರ್ಟೆಡ್. ಒಬ್ಬ ವ್ಯಕ್ತಿ ಪ್ರವಾದಿ ಮೊಹಮ್ಮದ್ ಇದರ ಬಗ್ಗೆ ಪ್ರವಚನ ನೀಡುವಾಗ ಅಲ್ಲಿರುವ ಸಮುದಾಯ ಅವರ ವಿರುದ್ಧವಾಗಿ ಅವ್ರ ಮೇಲೆ ಕಲ್ಲು ತೂರಾಟ ಮಾಡಿದ್ರು, ರಕ್ತ ಹೋಗ್ತಿತ್ತು ತಲೆಯಿಂದ ಕೆಳಗೆ. ಆ ಟೈಮ್ನಲ್ಲಿ ಪ್ರವಾದಿ ಹತ್ರ ಈ ದೇವದೂತರಾದ ಜಿಬ್ರೀಲ್ ಅಂತ ಹೇಳ್ಕೊಳ್ತೀವಿ, ಅವ್ರು ಬಂದು ಹೇಳ್ಕೊತಾರೆ, ಪ್ರವಾದಿ ನೀವು ಆಜ್ಞೆ ಕೊಡಿ, ಇವರು ನಿಮ್ಗೆ ಅನ್ಯಾಯ ಮಾಡ್ತಾರೆ, ಒಂದು ಮಾತು ಹೇಳಿ ಅವರನ್ನು ನಾವು ಧ್ವಂಸ ಮಾಡಿಬಿಡ್ತೀವಿ, ಫಿನಿಷ್ ಮಾಡಿಬಿಡ್ತೀವಿ ಅಂತ ದೇವದೂತರು ಬರ್ತಾರೆ. ಪ್ರವಾದಿ ಪ್ರಾರ್ಥನೆ ಮಾಡ್ತಾರೆ, ಈ ಸಮುದಾಯ ಇವಾಗ ಅರ್ಥ ಮಾಡ್ಕೊಳ್ದೇ ಇದ್ರೂ ಪರವಾಗಿಲ್ಲ, ಇವರ ಸಂತತಿಗಳು ಅರ್ಥ ಮಾಡಿಕೊಂಡ್ರೆ ಅದೇ ಸಾಕು ಅಂತ ಪ್ರಾರ್ಥನೆ ಮಾಡ್ತಾರೆ ಅವ್ರಿಗೋಸ್ಕರ. ಸೊ ಪ್ರವಾದಿ ಬಂದು ಯುದ್ಧ ಮಾಡೋಕ್ಕೆ ಹೋಗಿಲ್ಲ, ಪ್ರವಾದಿ ಒಬ್ಬರಾಗಿ ಹೋಗುವಾಗಲೇ ಎಲ್ಲರೂ ಅವ್ರ ವಿರುದ್ಧವಾಗಿ ನಿಂತ ಒಂದು ಇತಿಹಾಸ ಇದೆ. ಸೊ ಆ ಸಮುದಾಯ ಹೇಗೆ 23 ವರ್ಷದಲ್ಲಿ ಪ್ರವಾದಿಯ 23 ವರ್ಷದ ಕಾಲದಲ್ಲಿ ಹೇಗೆ ಅರಬ್ ಕಂಟ್ರಿ ಟೋಟಲಿ ಇಸ್ಲಾಂ ಬಂದರು, ಅದರ ನಂತರ ಹೇಗೆ ಪರ್ಷಿಯನ್ಸು ಇಸ್ಲಾಂ ಬಂದರು, ಅದರ ನಂತರ ಇಂಡಿಯಾವರೆಗೂ ಹೇಗೆ ಇತಿಹಾಸ ಅಂದರೆ ಟೋಟಲ್ ಎಲ್ಲರೂ ಇಸ್ಲಾಂಗೆ ಕನ್ವರ್ಟ್ ಆದವ್ರೆ, ಟೋಟಲ್ ಎಲ್ಲ ಇನ್ಕ್ಲೂಡಿಂಗ್ ಮೀ. ನಮ್ಮ ಪೂರ್ವಜರು ಕೂಡ ಪಾಕಿಸ್ತಾನ ಆಗಲಿ ಮತ್ತು ಬೇರೆ ಯಾವುದೇ ಜಾಗ ಆಗಲಿ. ಬಟ್ ಈ ಕನ್ವರ್ಷನ್ ಆಗೋಕ್ಕೆ ಮುಂಚೆ ಪ್ರವಾದಿಯ ಒಂದು ಸಂದೇಶ ಏನಂದರೆ, ಕಾಲಕ್ಕೂ ಬಂದಿರೋ ಪ್ರವಾದಿಗಳು ಅವರು ಹೇಳಿದ ಮಾತು ಇದಾಗಿತ್ತು, ದೇವನನ್ನು ಆರಾಧನೆ ಮಾಡು, ಒಳಿತನ್ನು ಮಾಡು, ಕೆಟ್ಟದ್ದನ್ನು ಬಿಡು, ಇದು ಒಳಿತು ಇದು ಕೆಟ್ಟದ್ದು, ಹೀಗೆ ಜೀವನ ಮಾಡು ಹೀಗೆ ಜೀವನ ಮಾಡಬೇಡು. ಇದನ್ನು ಎಲ್ಲ ಪ್ರವಾದಿಗಳು ಅದನ್ನೇ ಅವ್ರು ಬೋಧನೆ ಮಾಡಿದ್ರು ಅಂತ ಹೇಳ್ಕೊಂಡಿದ್ದ ಒಂದು ಕಾರಣಕ್ಕೋಸ್ಕರ ಅದನ್ನು ನಂಬಿಕೊಂಡು ಬಂದವರೇ ಎಲ್ಲರೂ. ಆದರೆ ಇಲ್ಲಿ ನೀವು ನೋಡಿದ್ದೀರಾ, ಇಷ್ಟು ಪ್ರಶ್ನೆ ಮಾಡಿದಿರ್ತಾನೆ, ನೀವೇ ನೀವು ಚೆಕ್ ಮಾಡಿ. ಬೇರೆ ಕಡೆ ಎಲ್ಲ ಒಂದು ಕಡೆ ಮುಸ್ಲಿಮ್ಸ್ ನೋಡ್ತೀರಾ, ಜಾಸ್ತಿ ಎಜುಕೇಷನ್ ಇಲ್ಲದೆ ಜಾಗದಲ್ಲಿ ಹೋಗಿ ಈ ಪ್ರಶ್ನೆಗಳಿಗೆ ಅವ್ರ ಹತ್ರ ಹೋಗಿ ಪ್ರಶ್ನೆ ಮಾಡಿದ್ರೆ 1% ಸಿಕ್ಕಿದ್ರೆ ದೊಡ್ಡ ಉತ್ತರನೇ ಸಿಗಲ್ಲ. 1% ದೇವನನ್ನು ಸ್ವರ್ಗದಲ್ಲಿ ನೋಡ್ಬೋದಾ ಇಲ್ವೋ, ಅದಕ್ಕೆ ಕುರಾನಲ್ಲಿ ಏನಿದೆ ಪ್ರಶ್ನೆ ಮಾಡಿ ನೋಡಿ. ಐ ಆಮ್ ಸಾರಿ ಟು ಸೇ ಬೋತ್, ಎಷ್ಟೋ ಉಲಮಾಗಳು ಕೂಡ ಇದ್ರ ಬಗ್ಗೆ ಮಾತಾಡೋಕ್ಕೆ ಅವರಿಗೆ ಅಷ್ಟು ಜ್ಞಾನ ಕೂಡ ಇಲ್ಲ. ನಾನು ಮಾತಾಡುವಾಗ ನಿಮಗೆ ರೆಫರೆನ್ಸ್ ಕೊಡ್ತಾನೆ ಇರ್ತೀನಿ. ಹೌದು ಹೌದು, ಅದನ್ನು ಅರಬಿಕ್ನಲ್ಲಿ ಕೂಡ ಹೇಳಿ ಅದರ ಅರ್ಥ ಕೂಡ ಕೊಡ್ತೀನಿ ನಿಮಗೆ. ಸೊ ದಿಸ್ ಇಸ್ ಮೈ, ನಾನೇನು ಸ್ವರ್ಗದಿಂದ ಕೆಳಗೆ ಬಂದಿಲ್ಲ. ಎಸ್ ಸರ್, ಯಾಕಂದರೆ ಅಂದರೆ ನಾನು ಅಲ್ಲ ಸರ್, ಅಂದರೆ ನಾನು ಒಂದು ಐ ಡೋಂಟ್ ಕ್ವೆಶ್ಚನ್ ಯುವರ್ ಟ್ರಸ್ಟ್, ದಟ್ಸ್ ನಾಟ್ ಮೈ ಜಾಬ್. ಎಸ್ ಎಸ್, ಐ ರೆಸ್ಪೆಕ್ಟ್ ಯು. ಆದರೆ ನಮ್ಮ ಈ ಬಿಲೀಫ್, ನಮ್ಮ ಟ್ರಸ್ಟ್, ನಮ್ಮ ಫೇತ್ ಸಮಾಜಕ್ಕೆ ಪೂರಕವಾಗಿರಬೇಕು, ಮಾರಕವಾಗಬಾರ್ದು ಅನ್ನೋದಷ್ಟೇ ನಮ್ಮ ಪ್ರಾರ್ಥನೆ ಮತ್ತು ವಿನಂತಿ. ನಾವು ನಮ್ಮ ಕರ್ತವ್ಯಗಳು ಜಾಸ್ತಿ ಇವೆ. ಏನಂದರೆ ಭಾರತ ಉದ್ಧಾರ ಆಗಬೇಕು. ಹಾಂ, ಓಕೆ, ನಾನು ಎಷ್ಟೇ ಪಾರ್ಟಿಗಳಿದ್ರು ನನ್ನ ಭಿನ್ನಾಭಿಪ್ರಾಯ ಒಂದು ಕಡೆ ಇರಲಿ, ಆದರೆ ಸಮಾಜದಲ್ಲಿ ಶಾಂತವಾಗಿ ಬದುಕಬೇಕಂತ ಆ ಉದ್ದೇಶ ಇದೆ. ಯಾವಾಗಲೂ ನನ್ನ ಶತ್ರು ಆಗಿದ್ರು ಕೂಡ ಅವ್ನು ನಾಳೆ ನನ್ನ ಮಿತ್ರ ಆಗ್ತಾನೆ ಅಂತ ನನ್ನ ನಂಬಿಕೆ ಇರೋದು. ನನ್ನ ಶತ್ರು ಅವನು ಇವತ್ತು, ಬಟ್ ಕಾಲಕ್ಕೂ ಅವ್ನು ನನ್ನ ಶತ್ರುವಾಗಿ ನೋಡಬೇಕಂತ ನನಗೆ ಉದ್ದೇಶ ಅಂತ ಇಲ್ಲ. ನಾಳೆ ಅವನ ಮಿತ್ರ ಆಗ್ಬೋದು. ಓಕೆ, ಮಿತ್ರ ಆಗಬೇಕಂದ್ರೆ ಅವ್ನು ನನ್ನ ಥರನೇ ಆಗಬೇಕಂತಿಲ್ಲ. ನಾವಿಬ್ಬರು ಸೇರಿಕೊಂಡು ಒಂದು ಕಾಫಿ ಟೀ ಕುಡ್ಕೊಂಡು ಏನೋ ಒಂದು ಒಳ್ಳೇದು ಮಾಡೋಕ್ಕೆ ಅವ್ನು ಮುಂದೆ ಬರ್ತಾನೆ, ನಾನು ಮುಂದೆ ಬರ್ತೀನಿ ಅಂತ ಆ ಒಂದು ಮೈಂಡ್ಸೆಟ್ನಲ್ಲಿ ನಾನು ಜೀವನ ಮಾಡ್ತೀನಿ. ನಮ್ಮಂಥವ್ರು ಇದ್ದಾರೆ ಹೀಗೆ. ಅಂದರೆ ನಾವು ದ್ವೇಷಿಸಬೇಕಾಗಿಲ್ಲ, ದ್ವೇಷವನ್ನು ದ್ವೇಷದ ಮೂಲಕ ನಾವು ಅದನ್ನು ಫೇಸ್ ಮಾಡಬೇಕಾಗಿಲ್ಲ, ಪ್ರೀತಿಯಿಂದ ಫೇಸ್ ಮಾಡೋಣ. ನೀವು ನಂಬಿರುವ ನಿಮ್ಮ ದೇವರು ಈಗ ನಿಮಗೊಂದು ವರ ಕೊಡ್ತಾರೆ ಅಂದರೆ ನಿಮ್ಮ ವಿಶ್ ಏನು? ನೀವೇನಂತ ಬೇಡ್ಕೊಳ್ತೀರಿ? CM ಮಾಡಿಸ್ಬಿಡು ಅಂತ ಕೇಳ್ಬಿಡ್ತೀನಿ, ಕರ್ನಾಟಕ CM. ಓಕೆ, ಅಷ್ಟು ಮಾಡಿದ್ರೆ ಸಾಕು, CM ಆಗಿದ್ದು ನಾನು ಏನೋ ಮಾಡ್ತೀನಿ ಅಂತ. ಆಯಿತು, CM ಆಗಿಬಿಟ್ರಿ, ಏನು ಮಾಡ್ತೀರಿ? ಕಾನೂನನ್ನು ಪಕ್ಕವಾಗಿ ಪಾಲನೆ ಮಾಡ್ತೀನಿ, ಪಕ್ಕ. ಶರಿಯಾ ಕಾನೂನು ಟ್ರಿಪಲ್ಸ್ನಲ್ಲಿ ಯಾವ ಶಿವಾಜಿನಗರದಲ್ಲಿ ಟ್ರಿಪಲ್ಸ್ನಲ್ಲಿ ಹೋಗಂಗಿಲ್ಲ. ಹಾಂ, ಓಕೆ, ಹೆಲ್ಮೆಟ್ ಇಲ್ಲದೆ ಯಾರು ಹೋಗಂಗಿಲ್ಲ. ಹಾಂ, ಓಕೆ, ಮದ್ಯಪಾನ ತಡೆ ಮಾಡಿಸೋಕ್ಕೆ ಕೂಡ ನಾನು ಮುಂದೆ ಬರ್ತೀನಿ. ಟೋಟ್ಲಿ ಮದ್ಯಪಾನ, ನೋ ಆಲ್ಕೋಹಾಲ್ ಇನ್ ದ ಸಿಟಿ, ಝೀರೋ ಆಲ್ಕೋಹಾಲ್. ಓಕೆ, ಮತ್ತು ಎಜುಕೇಷನ್ ಕಂಪಲ್ಸರಿ ಮಾಡಿಸ್ತೀನಿ. ಹಾಂ, ಓಕೆ, ಯಾರು ಮಕ್ಕಳನ್ನ ಅಲ್ಲಿ ಬಿಡೋಂಗಿಲ್ಲ. ಸರ್ಕಾರ ಸ್ಕೂಲ್ ನಡೆಸಿದ್ರೆ ಖಂಡಿತವಾಗಿ ಅವ್ರನ್ನ ಎಜುಕೇಷನ್ ಕಡ್ಡಾಯಗೊಳಿಸಬೇಕಾಗಿದೆ. ಕನ್ನಡ ಈಸ್ ಕಂಪಲ್ಸರಿ. ಎವ್ರಿ ಮಸ್ಜಿದ್ನಲ್ಲಿ ಕನ್ನಡ ಭಯ ನಡೀಲೇಬೇಕು. ಓಕೆ, ಓಕೆ, ಐ ರೆಸ್ಪೆಕ್ಟ್ ದಟ್. ಟೋಟಲಿ ರಮ್ಮಿ ಗೇಮ್ ಎಲ್ಲ ಬ್ಯಾನು.
ಜೂಜನ್ನ ನಾನಂದರೆ ಪವರ್ನ ಯೂಸ್ ಮಾಡ್ತೀನಿ. ರೋಡ್ ಬೇಕು, ಅದು ಬೇಕು, ಇದು ಬೇಕು, ನೋ ಕರಪ್ಷನ್, ಝೀರೋ ಟಾಲರೆನ್ಸ್ ಟುವರ್ಡ್ಸ್ ಕರಪ್ಷನ್. ಹೌದು, ಎಲ್ಲ ಫಿನಿಶ್. ಕಷ್ಟ ಆಗುತ್ತೆ ಅಂದರೆ ಇದೆಲ್ಲ ಮಾಡೋದು ಕಷ್ಟ. ನೀವು ಹೇಳಿದ ಪ್ರಾರ್ಥನೆ ಹಂಗಿದೆ, ದೊಡ್ಡದಾಗಿ ಕೇಳಬೇಕಲ್ಲ. ನಾನು ದೊಡ್ಡದಾಗಿ ಯೋಚನೆ ಮಾಡೋದು ಇಷ್ಟೇ ದೊಡ್ಡದು. ಇಲ್ಲ, ನಿಜ ಅರ್ಥ ಆಯ್ತು. ಹಂಗೇನಂದ್ರೆ ಬ್ಯಾಂಗ್ಳೂರನ್ನ ನೋಡಿ, ಬ್ಯಾಂಗ್ಳೂರು ಸಿಟಿ ಮಾತ್ರ ಸಿಂಗಪೂರ್ ಥರ ಆಗಬೇಕು. ಬೇರೆ ಸ್ಟೇಟ್ ಹೆಂಗಾಗಿರಲಿ, ಅವರು ನಮ್ಮನ್ನು ನೋಡಿ ಕಲೀಲಿ, ಬಟ್ ಬ್ಯಾಂಗ್ಳೂರ್ ಅಷ್ಟು ಬಿಕಮ್ ಲೈಕ್ ಸಿಂಗಪೂರ್. ಇನ್ನು ನನ್ನ ಆಸೆ, ನನ್ನ ದುವಾ, ನಾನು CM ಆದರೂ ಕೂಡ, ನಾನು CM ಆಗದೇ ಇದ್ದರೂ ಕೂಡ ಈ ಕನಸು ನನ್ನದು, ಅದು ಮಾಡಬೇಕಂತ. ಸೂಪರ್ ಸರ್. ನೀವು CM ಆಗ್ತಿರೋ ಇಲ್ವೋ ಗೊತ್ತಿಲ್ಲ, ಆದರೆ ನೀವು ದೀರ್ಘಾಯುಷಿಗಳಾಗಿ ಆಮೇಲೆ ಸ್ವರ್ಗಕ್ಕೆ ಹೋಗಿ ಅನ್ನೋದು ನನ್ನ ಅಭಿಲಾಷೆ. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ಯುವರ್ ಟೈಮ್ ಆ್ಯಂಡ್ ವಿಸ್ಡಮ್. ಧನ್ಯವಾದ. ಸ್ನೇಹಿತರೆ, ಬಹಳ ಸುದೀರ್ಘ ಸಂವಾದ. ಇಲ್ಲಿ ಹಲವು ಅಭಿಪ್ರಾಯ, ಭಿನ್ನಾಭಿಪ್ರಾಯ, ಇಷ್ಟ ಆಗೋದು, ಇಷ್ಟ ಆಗದೇ ಇರೋದು ಎಲ್ಲವೂ ಇದ್ದಾವೆ. ಇಂಥ ಒಂದು ಸುಂದರ ಸಮಾಜದಲ್ಲಿ ನಾವು ನಮ್ಮ ಸಿದ್ಧಾಂತದ ನೆಪದಲ್ಲಿ ಮಾನವೀಯತೆ ಮರೆಯದೆ ಇಲ್ಲಿರೋ ವಾತಾವರಣವನ್ನು ಸುಂದರವಾಗಿರಿಸಿ ಅಲ್ಲೇ ಸ್ವರ್ಗವನ್ನು ಸೃಷ್ಟಿ ಮಾಡಿಕೊಳ್ಳುವಂಥ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅನ್ನೋದು ನಮ್ಮ ಈ ಕಾರ್ಯಕ್ರಮದ ಒಂದು ಆಕಾಂಕ್ಷೆ ಆಗಿತ್ತು. ಈ ಕಾರ್ಯಕ್ರಮ ನಿಮಗೆ ಬಹಳ ಇಷ್ಟ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಮತ್ತು ವಿಶ್ವಾಸ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ. ನೀನೆ ರಾಮ, ನೀನೆ ಶ್ಯಾಮ, ನೀನೆ ಅಲ್ಲ. अल्लाह अल्लाह मा भेद न समझो, अल्लाह अल्लाह मा भेद न समझो, राम रहीम एक ही समझो, राम रहीम